ನಮಸ್ಕಾರ ವೀಕ್ಷಕರೇ, ಯುಗಾದಿ ವರ್ಷ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಪೇಕ್ಷಾ ಜೈನ್. ಹಿಂದೂ ಪಂಚಾಂಗದ ಪ್ರಕಾರ ಹೊಸ ವರ್ಷ ಆರಂಭವಾಗೋದು ಯುಗಾದಿ ಹಬ್ಬದ ನಂತರ. ಈ ವಿಶ್ವಾವಸು ಸಂವತ್ಸರದ ಸಂದರ್ಭದಲ್ಲಿ ಯಾವ ರಾಶಿಯವರ ಭವಿಷ್ಯ ಯಾವ ರೀತಿಯಾಗಿರಲಿದೆ ಅನ್ನೋದನ್ನ ತಿಳಿದುಕೊಳ್ಳೋಣ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ದ್ವಾದಶ ರಾಶಿಗಳ ಶುಭ ಅಶುಭ ಫಲಗಳ ಬಗ್ಗೆ ಮಾಹಿತಿ ನೀಡೋದಕ್ಕೆ ನಮ್ ಜೊತೆಗಿದ್ದಾರೆ ಶ್ರೀಯುತ ಪ್ರವೀಣ್ ಶರ್ಮಾ ಅವರು. ಇವರು ವೇದಿಕ್ ಆಸ್ಟ್ರಾಲಜಿಯಲ್ಲಿ ಡಿಪ್ಲೊಮಾ, MA ಹಾಗೂ PhD ಪದವಿಗಳನ್ನ ಪಡೆದುಕೊಂಡಿದ್ದಾರೆ. ಅದ್ರ ಜೊತೆಗೆ ಇದೇ ಕ್ಷೇತ್ರದಲ್ಲಿ ಸಂಶೋಧನೆಯನ್ನ ಕೂಡ ಮಾಡ್ತಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಶ್ರೀ ಗಣೇಶಾಯ ನಮಃ, ಶ್ರೀ ಸರಸ್ವತ್ಯೈ ನಮಃ, ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ. ದ್ವಾದಶ ರಾಶಿಗಳ ಬಗ್ಗೆ ತಿಳ್ಕೊಳ್ಳೋದಕ್ಕೂ ಮುಂಚೆ ಗುರುಜಿ, ಈ ವಿಶ್ವಾವಸು ಸಂವತ್ಸರ ಹೇಗಿರುತ್ತೆ, ಯಾವ ರೀತಿ ಆಚರಣೆ ಮಾಡಲಾಗುತ್ತೆ ಅನ್ನೋದನ್ನ ತಿಳಿಸಿಕೊಡಿ. ಈ ವರ್ಷ ಯಾವುದೇ ಪಂಚಾಂಗ ಆಗ್ಲಿ ಯಾವುದೇ ಮಾಡ್ಬೇಕಂದ್ರೆ ನವನಾಯಕಗಳ ಬಗ್ಗೆ ನಾವು ತಿಳ್ಕೊಬೇಕಾಗತ್ತೆ. ನವನಾಯಕರ ಬಗ್ಗೆ ತಿಳ್ಕೊಬೇಕು ಅಂತಂದ್ರೆ ಅದೇ ಯಾವ ಆಧಿಪತ್ಯ ಬಂದಿರುತ್ತೆ ಅಂತ ತಿಳ್ಕೊಬೇಕಾಗತ್ತೆ. ಮೊದಲಿಗೆ ಅದು ನೋಡೋಣ. ರಾಜ, ಸೇನಾಧಿಪತಿ ಮತ್ತು ವರ್ಷಾಧಿಪತಿ ಅರ್ಘ್ಯಾಧಿಪತಿ ರವಿ, ಮಂತ್ರಿ ಚಂದ್ರ, ಸಸ್ಯಾಧಿಪತಿ ಗುರು, ಧಾನ್ಯಾಧಿಪತಿ ಕುಜ, ಮತ್ತು ರಸಾಧಿಪತಿ ಶನಿ ಮತ್ತು ನೀರಸಾಧಿಪತಿ ಬುಧ. ಈ ನವನಾಯಕರಲ್ಲಿ 6 ಜನ ಪಾಪಿಗಳಾಗಿ 3 ಜನ ಶುಭರಾಗಿದ್ದಾರೆ. ಮತ್ತು ಪಶುಪಾಲಕ ಯಮ. ಈ ವರ್ಷದಲ್ಲಿ 6 ಜನ ಪಾಪಿಯಾಗಿದ್ದು ಮತ್ತು 3 ಜನ ಶುಭರಾಗಿರೋದ್ರಿಂದ ಈ ವರ್ಷದ ಫಲಿತ ಹೇಗಿರ್ಬೋದು ಅಂತ ನಾವು ಮುಂದೆ ನೋಡೋಣ. ಈ ವರ್ಷ ಸರ್ಕಾರದ ಆಡಳಿತ ಸ್ವಲ್ಪ ಅಸ್ತವ್ಯಸ್ತವಿದ್ದು ಸಮಾಧಾನಕರವಾಗಿ ಇರೋದಿಲ್ಲ. ಮತ್ತು ಮಳೆ ಮತ್ತು ಬೆಳೆ ಎರಡೂ ಸಾಧಾರಣವಾಗಿರುತ್ತೆ. ಅದರ ಬೆಳೆಗಳ ಒಂದು ರೇಟ್ಗಳು ಜಾಸ್ತಿ ಆಗೋದು, ತುಂಬ ಖರ್ಚು ಮಾಡೋ ಅಂಥದ್ದು ಕಾಣಿಸ್ತಾ ಇರೋದು, ಮತ್ತು ಜನಗಳಿಗೆ ಹೊಸ ರೋಗಗಳು ಬರುವುದು, ಅದಕ್ಕಾಗಿ ವೈದ್ಯರ ಸಲಹೆಗಳು ಅದು ಪಡೆಯುವಂಥದ್ದು ಮತ್ತು ಅದಕ್ಕೂ ಖರ್ಚಾಗುವಂಥದ್ದು, ಜನಗಳಿಗೆ ಕಳ್ಳರ ಭಯ ಮತ್ತು ಅಗ್ನಿಯ ಭಯ, ಈ ಥರದ್ದೆಲ್ಲ ಕಾಣಿಸ್ತಾ ಇರುವಂಥದ್ದು. ನ್ಯಾಯ ಮತ್ತು ನೀತಿ ಅಥವಾ ಒಂದು ಪೊಲೀಸ್ ಆಗಲಿ ಎಲ್ಲೇ ಆಗಲಿ ಜನಗಳಿಗೆ ಒಂದು ಸ್ವಲ್ಪ ನಂಬಿಕೆ ಬರೋದು ಇದ್ರ ಮೇಲೆ. ನ್ಯಾಯದಲ್ಲಿ ಸ್ವಲ್ಪ ಅಂದರೆ ಕೋರ್ಟ್ಗಳಲ್ಲಾಗಲಿ ಮತ್ತು ಪೊಲೀಸ್ ಸ್ಟೇಷನ್ಗಳಿಗಾಗಲಿ ಜನಗಳಿಗೆ ಒಂದು ಸ್ವಲ್ಪ ಸಮಾಧಾನ ಆಗುತ್ತೆ, ಮಾಡ್ತಾ ಇದ್ದಾರೆ ಕೆಲಸ ಅನ್ನೋದು ಒಂದು ಹೋಪ್ಸ್ ಅನ್ನೋದು ಕೊಡುತ್ತೆ. ಮತ್ತು ಇದೇ ವರ್ಷದಲ್ಲಿ ಯಾವುದೋ ಹಿರಿಯ ಒಬ್ಬ ವ್ಯಕ್ತಿ ಮರಣ ಹೋಗುವಂಥದ್ದು ಒಂದು ಸೂಚನೆಗಳು ಕಾಣಿಸ್ತಾ ಇರುತ್ತೆ. ಮತ್ತು ಪೊಲಿಟಿಷಿಯನ್ಸ್ ರಾಜಕಾರಣಿಗಳಿಗೆ ಇದೊಂದು ಅಷ್ಟು ಸಮಾಧಾನಕರವಾಗಿರುವಂಥ ವರ್ಷ ಆಗಿರೋದಿಲ್ಲ. ಮತ್ತು ಜನರು ರಾಜಕೀಯ ವ್ಯಕ್ತಿಗಳ ಮೇಲೆ ನಂಬಿಕೆ ಅನ್ನೋದು ಕಳ್ಕೊಳ್ಳೋವಂಥ ಒಂದು ಸೂಚನೆಗಳು ಕಾಣಿಸ್ತಾ ಇರುವಂಥದ್ದು. ಗೌರ್ಮೆಂಟ್ ಆಗಲಿ ಅವರೆಲ್ಲ ಹೊಸ ಟ್ಯಾಕ್ಸ್ನ ಇಂಪ್ಲಿಮೆಂಟ್ ಮಾಡೋದು, ಜನಗಳಿಗೆ ತುಂಬ ಭಾರ ಅನ್ನೋ ಒಂದು ತೋರಿಸ್ತಾ ಇರೋವಂಥದ್ದು ಸಂದರ್ಭಗಳಿರುತ್ತೆ. ಮತ್ತು ಸಮ್ಮರ್ ರಿಲೇಟೆಡ್ ಕ್ರಾಪ್ಸ್ ಅಂಥದ್ದೆಲ್ಲ ಬೆಳೆ ಜಾಸ್ತಿ ಆಗೋದು, ಮತ್ತು ಹೊಸ ಬಟ್ಟೆಗಳನ್ನ ಉತ್ಪನ್ನ ಮಾಡೋದು, ಅಥವಾ ಈ ಹೊಸದಾಗಿ ಆಗಿರೋದಕ್ಕೆಲ್ಲನೂ ಈ ವರ್ಷದಲ್ಲಿ ಒಂದು ಅವಕಾಶಗಳಾಗಿರುತ್ತೆ. ಮತ್ತು ಮಾಡ್ರನ್ಗೆ ತುಂಬ ಅವಕಾಶಗಳು ಜಾಸ್ತಿ ಇರುತ್ತೆ. ಮತ್ತು ಫಾಸ್ಟ್ ಫುಡ್ಡು ಇಂಥದಕ್ಕೆಲ್ಲ ತುಂಬ ಅವಕಾಶಗಳಿದ್ದು ಈ ವರ್ಷದಲ್ಲಿ ಈ ಎಲ್ಲ ವಿಷಯದಲ್ಲೂ ಒಂದು ಸ್ವಲ್ಪ ಜನಗಳು ಅದ್ರ ಬಗ್ಗೆ ಯೋಚನೆ ಮಾಡಿ ಮುಂದೆ ಕೆಲಸ ಮಾಡೋ ಥರ ಇದ್ದರೆ ತುಂಬ ಒಳ್ಳೆಯದು. ರಾಜಕಾರಣಿಗಳು ಹಾಗೆ, ಮತ್ತು ಗುರುಗಳಿಗೆ ಎಸ್ಪೆಷಲಿ ಯಾರ್ಯಾರು ಪೀಠಾಧಿಪತಿಗಳು ಯಾರೆಲ್ಲ ಇರ್ತಾರೋ ಅವರ ಒಂದು ವಿಷಯಗಳಲ್ಲಿ ಒಂದು ಸ್ವಲ್ಪ ಕಾಳಜಿ ವಹಿಸೋದು ಅಂತ ತುಂಬ ಅವಶ್ಯಕತೆ ಇರುತ್ತೆ. ಯಾವುದೇ ಕಾರಣಕ್ಕೂ ಯಾವುದೇ ನಂಬಿಕೆಯಿಂದ ಮುಂದಕ್ಕೆ ಹೋಗದಿರೇ ಇದ್ದರೆ ಸಾಕು. ಇಷ್ಟು ಈ ವರ್ಷದ ಫಲಿತಾಂಶಗಳಾಗಿರುತ್ತೆ. ಗುರುಜಿ, ದ್ವಾದಶ ರಾಶಿಗಳಲ್ಲಿ ಪ್ರಥಮ ರಾಶಿ ಮೇಷರಾಶಿ. ಈ ವರ್ಷ ಈ ರಾಶಿಯವರ ಭವಿಷ್ಯ ಯಾವ ರೀತಿಯಾಗಿರಲಿದೆ? ಈ ಯುಗಾದಿ ಬಳಿಕ ಏನಾದರೂ ಬದಲಾವಣೆಗಳಾಗೋ ಸಾಧ್ಯತೆ ಇದೆಯಾ ಅಂತ? ಖಂಡಿತ. ಮೊದಲಿಗೆ ಮೇಷರಾಶಿಯ ಸ್ವಭಾವದ ಪ್ರಕಾರ ಹೋದಂಗಾದ್ರೆ ಅವ್ರು ತುಂಬ ಮುನ್ನುಗ್ಗುವಂಥ ಸ್ವಭಾವ ಆಗಿರುತ್ತೆ. ಅವ್ರು ಯಾವತ್ತೇ ಆಗಲಿ ದುಡ್ಕೋ ಸ್ವಭಾವ ಜಾಸ್ತಿ ಆಗಿರುತ್ತೆ. ಅವ್ರಿಗೆ ಏನೇ ಆಗಿದ್ರೂ ಯೋಚನೆ ಮಾಡ್ದೇನೆ ಯಾವುದು ಕಾರಣಗಳಿಲ್ದೇನೆ ಮುನ್ನುಗ್ಗೊಟ್ಟು ಬಿದ್ದೋಗೋ ಥರ ಅಂತ ಸಂದರ್ಭಗಳು ಜಾಸ್ತಿ ಇರುತ್ತೆ. ಈ ವರ್ಷದಲ್ಲಿ ಇವರು ಮೊದಲಿನ 3 ತಿಂಗಳವರೆಗೂ ಒಂಥರ ಇದ್ದು ಮತ್ತು ಮಿಕ್ಕಿದ್ದ 9 ತಿಂಗಳು ಸಾಧಾರಣವಾಗಿರುವಂಥ ಸಂದರ್ಭಗಳು ಕಾಣಿಸ್ತಾ ಬರ್ತಿರುತ್ತೆ. ಇವರು ಕುಟುಂಬದಕ್ಕೆ ಬಂದಾಗ ಕುಟುಂಬ ಹೇಗಿರುತ್ತೆ ಏನು ಅಂತ ಈ ಸರಿ ವಿಚಾರ ಮಾಡೋದಕ್ಕೆ ಹೋದಾಗ ಮೊದಲ ಒಂದು 3 ತಿಂಗಳಲ್ಲಿ ಸಾಧಾರಣವಾಗಿದ್ದು ಮತ್ತೆ ಮುಖ್ಯದ 9 ತಿಂಗಳಲ್ಲಿ ತುಂಬ ಕಷ್ಟಪಡುವಂಥ ಸಂದರ್ಭಗಳು ಕಾಣಿಸ್ತಿದೆ. ಆದರೆ ಅದನ್ನ ತಿಳ್ಕೊಂಡು ಭಯ ಪಡುವಂಥದ್ದು ಏನು ಸಂದರ್ಭಗಳು ಇರಲ್ಲ. ಸಾಧಾರಣವಾಗಿ ನಡ್ಕೊಂಡು ಹೋಗುವಂಥದ್ದು ಇವ್ರು ಪ್ರಿಪೇರ್ ಆಗಿದ್ರೆ ಸಾಕೋದಕ್ಕೆ. ಇನ್ನೊಂದು ಇವರಿಗೆ 7.5 ಅನ್ನೋದು ಸ್ಟಾರ್ಟ್ ಆಗೋದ್ರಿಂದ ಈಗ ಆಲ್ರೆಡಿ 7.5 ಅಂದಿದ ತಕ್ಷಣ ತುಂಬಾ ಭಯ ಪಡ್ತಾರೆ ಜನಗಳು.
ಆದ್ರೆ ಅಂತ ಏನು ಭಯಪಟ್ಟು ತುಂಬಾ ಕಾಳಜಿ ವಹಿಸುವಂಥದ್ದು ಏನೂ ಇರಲ್ಲ ಇವರಲ್ಲಿ. ಸಾಧಾರಣವಾಗಿ ನಡ್ಕೊಂಡು ಹೋಗುತ್ತೆ. ಇನ್ನೊಂದು ಈ ಹಣಕಾಸಿನ ವಿಷಯಕ್ಕೆ ಬಂದಾಗ ತುಂಬಾ ಕಷ್ಟಪಟ್ಟು ದುಡಿಯುವಂತ ಸಂದರ್ಭ ಕಾಣಿಸ್ತಾ ಇದ್ರುನು ಇವರು ಯಾವುದೇ ಕಾರಣದಿಂದ ಸಾಲ ಮಾಡ್ಕೋಬಾರ್ದು ಈ ವರ್ಷದಲ್ಲಿ. ಸಾಲ ಮಾಡ್ಕೊಂಡು ಅದನ್ನ ಉಪಯೋಗಿಸ್ಕೊಂಡು ಬೇರೆ ಏನು ಯಾವುದು ಮುಖ್ಯವಾಗಿರುತ್ತೋ ಅದಕ್ಕೆ ಖರ್ಚು ಮಾಡೋ ತರ ಕಾಣಿಸ್ತಾ ಇಲ್ಲ. ಎಲ್ಲ ಆದದ್ದೊಂದು ವೆಚ್ಚದ ಪ್ರಕಾರ ಕಾಣಿಸ್ತಾ ಇರುವಂತದ್ದು. ಇನ್ನು ಸೋದರ ಸಂಬಂಧಗಳಿಗೆ ಬಂದಾಗ ಇವ್ರಿಗೆ ಸೋದರ ಸಂಬಂಧಗಳು ಈ ವರ್ಷದಲ್ಲಿ ಇವ್ರಿಗೇನು ಸಹಾಯ ಅಂತದ್ದು ಕಾಣಿಸ್ತಾ ಇಲ್ಲ. ಇನ್ನ ಇವರೇ ಅವ್ರಿಗೆ ಖರ್ಚು ಮಾಡುವಂಥದ್ದು ಕಾಣಿಸ್ತಾ ಇರುವಂತದ್ದು. ಇನ್ನೊಂದು ಈ ಒಂದೇ ಅಲ್ದಿರೆ ಮಾತಿನಲ್ಲಿ ತುಂಬಾ ಹುಷಾರಾಗಿ ಇರ್ಬೇಕಾಗತ್ತೆ ಯಾರು ಮೇಷರಾಶಿಯವರು ಈ ವರ್ಷದಲ್ಲಿ. ದಿಢೀರಂತ ಅವ್ರಿಗೆ ಅನ್ಕೊಳ್ದಿರೆ ಏನೇನೋ ಪದಗಳು ಬಳಸುವಂಥದ್ದು, ತುಂಬಾ ಧೈರ್ಯವಾಗಿ ಮಾತಾಡ್ತಿದೀವಿ ಅಂತ ಅನ್ಕೊಂಡು ಕಾಲ್ ಕರ್ಕೊಂಡು ಜಗಳಕ್ಕೆ ಹೋಗುವಂಥದ್ದು, ನನ್ನ ಯಾರು ಏನು ಮಾಡಲ್ಲ ಅನ್ನೋ ಒಂದು ಒಂದು ಬಂಡ ಸ್ವಭಾವದಿಂದ ಇವರು ಇಷ್ಟ ಬಂದಂಗೆಲ್ಲ ನಡ್ಕೊಳ್ಳುವಂತ ಸಂದರ್ಭಗಳು ಕಾಣಿಸ್ತಾ ಇರುತ್ತೆ. ಇನ್ನು ನೆಕ್ಸ್ಟ್ ಅವ್ರ ಮನೆ ವಿಷಯಕ್ಕೆ ಬಂದಾಗ ಮನೆ ವಿಷಯದಲ್ಲೂ ಮನೆಯಲ್ಲಿರುವಂತ ತಾಯಿ ಅಥವಾ ಹೆಣ್ಮಕ್ಳಿಗೆ ಸ್ವಲ್ಪ ಆರೋಗ್ಯ ವಿಷಯದಲ್ಲಿ ತುಂಬಾ ಕಾಳಜಿ ವಹಿಸಬೇಕಾದ ಸಂದರ್ಭ ಈ ವರ್ಷದಲ್ಲಿ ಇರುತ್ತೆ. ಆರೋಗ್ಯ ವಿಷಯದಲ್ಲಿ ಅದು ಹೆಣ್ಮಕ್ಳಿಗೆ ತುಂಬಾ ಇವರು ಖರ್ಚು ಮಾಡುವಂತದ್ದನ್ನು ಕಾಣಿಸ್ತಾ ಇರುವಂತ ಈ ವರ್ಷದಲ್ಲಿ ಕಾಣಿಸ್ತಿದೆ. ಮಕ್ಕಳ ವಿಷಯಕ್ಕೆ ಬಂದ್ರೆ ಈ ರಾಶಿಯವರ ಮಕ್ಕಳ ಬಗ್ಗೆ ಮಾತಾಡೋದಕ್ಕೆ ಬಂದಾಗ ಮಕ್ಕಳ ವಿಷಯದಲ್ಲಿ ಅವರ ಓದು ಆಗ್ಲಿ ಅವ್ರದ್ದು ಏನೇ ಒಂದು ಬೆಳವಣಿಗೆಗೆ ಸಂಬಂಧಪಟ್ಟಿರೋದು ಏನೇ ಇದ್ರೂ ಎಲ್ಲಾನು ಖರ್ಚಿಗೆ ಲಿಂಕ್ ಆಗಿರುವಂತದ್ದೇ ಕಾಣಿಸ್ತಾ ಇರುವಂತದ್ದು. ಸೊ ಇದಕ್ಕೆಲ್ಲ ಅವ್ರು ಪ್ಲಾನಿಂಗ್ ಮಾಡ್ಕೊಳ್ಳೋ ಸಂದರ್ಭಗಳು ಇರುತ್ತೆ ಈ ವರ್ಷದಲ್ಲಿ. ಸೊ ಅದರಿಂದ ಹೆಚ್ಚಿಗೆ ಏನು ಪ್ಲಾನಿಂಗ್ ರಿಲೇಟೆಡ್ ಆಗಿರುವಂತದ್ದೇ ಕಾಣಿಸ್ತಾ ಇರೋವಂಥದ್ದು ಈ ವರ್ಷದಲ್ಲಿ ಇವರಿಗೆ. ರೋಗ ಸಂಬಂಧ ಪ್ರಶ್ನೆ ಬಂದಾಗ ಯಾವುದೇ ಕಾರಣದಲ್ಲೂ ಇವರು ಮಾನಸಿಕವಾಗಿ ತುಂಬಾ ಸ್ಟ್ರಾಂಗ್ ಆಗಿ ಇರಬೇಕಾದ ಸಂದರ್ಭ ಇದು ಈ ವರ್ಷ. ಮಾನಸಿಕವಾಗಿ ತುಂಬಾ ಸ್ಟ್ರಾಂಗ್ ಆಗಿ ಇರ್ಬೇಕಾಗತ್ತೆ. ಏನೇ ಒಂದು ಸಣ್ಣ ಪುಟ್ಟದ್ ಬಂದ್ರು ಮನಸ್ಸಿಗೆ ತುಂಬಾ ನೋವು ಮಾಡ್ಕೋಬಾರ್ದು. ಇವರು ಬ್ಯಾಲೆನ್ಸ್ ಮಾಡ್ಕೊಂಡು ಅದಕ್ಕೆ ಅವರು ಧ್ಯಾನ ಮಾಡ್ಕೊಳ್ಳೋದು ಅಥವಾ ದೈವಕ್ಕೆ ಸಂಬಂಧಪಟ್ಟಿದ್ದು ಏನಾದ್ರೂ ಒಂದು ಸಾಧನೆಗಳು ಮಾಡ್ಕೊಳ್ಳೋವಂಥದ್ದು ಮಾಡ್ತಾ ಬಂದಷ್ಟು ತುಂಬಾ ಚೆನ್ನಾಗಿ ಆಗ್ತಾ ಬರ್ತಾರೆ. ಇನ್ನು ಬಿಸ್ನೆಸ್ ರಿಲೇಟೆಡ್ ಆಗಿರುವಂಥದ್ದು ಮಾತಾಡ್ಬೇಕು ಅಂತಂದ್ರೆ ಇವ್ರಿಗೆ ಹೊಸ ಹೊಸ ಐಡಿಯಾಸ್ ಬರ್ತಿರುತ್ತೆ. ಬಟ್ ಅದಕ್ಕಾಗಿ ಇವರು ತುಂಬಾ ಟೈಮ್ ಸ್ಪೆಂಡ್ ಮಾಡಿ ತಲೆ ಕೆಡಿಸ್ಕೊಂಡು ಎಲ್ಲೆಲ್ಲ ಸಾಲ ಮಾಡ್ಕೊಂಡು ಅಥವಾ ಈ ಬೇರೆ ಯಾರೋ ಕಮ್ಮಿ ಬಡ್ಡಿಯಲ್ಲಿ ಕೊಡ್ತಾರೆ ಅಂತ ತಗೊಂಡ್ಬರೋದು ಇಂಥದ್ದೆಲ್ಲ ಮಾಡ್ತಾ ಹೋಗ್ತಾರೆ. ಅದೆಲ್ಲ ಬೇಕಾಗಿರೋದಿಲ್ಲ. ಈ ವರ್ಷ ಆದಷ್ಟು ಹೊಸ ಬಿಸ್ನೆಸ್ ಅನ್ನೋದನ್ನ ಮಾಡದೇ ಇದ್ದಷ್ಟು ತುಂಬಾ ಒಳ್ಳೇದಾಗುತ್ತೆ ಇವ್ರಿಗೆ. ಇನ್ನೊಂದು ಏನಂತಂದ್ರೆ ಹೇಗೆ ಕಾನ್ಫಿಡೆನ್ಸ್ ಬರುತ್ತೆ ಅಂತಂದ್ರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ದುಡ್ಡು ಬರೋಂಥದ್ದು ಕಾಣಿಸ್ತಾ ಇರೋಂಥದ್ದು. ಸೊ ಅದರಿಂದ ಏನ್ ಮಾಡ್ತಾರೆ ಇವ್ರು ತುಂಬಾ ಮೋಟಿವೇಟ್ ಆಗಿ ಹೋಗ್ತಾರೆ. ಏನೋ ಒಂದು ಕೆಲಸ ಮಾಡ್ಬೇಕು, ಆ ಕೆಲಸ ಮಾಡ್ಬೇಕು, ಇದ್ ಮಾಡ್ಬೇಕು, ಇಲ್ಲಿ ಹಾಕಿದ್ರೆ ಸಾಕು, ಇಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೋಗ್ತಾ ಇರ್ತಾರೆ. ಬಟ್ ಅದ್ ಬೇಕಾಗಿರಲ್ಲ. ಈ ವರ್ಷದಲ್ಲಂತೂ ಆದಷ್ಟು ತಾಳ್ಮೆಯಿಂದ ಇದ್ದಷ್ಟು ಒಳ್ಳೇದು. ಇನ್ನು ಈ ರಾಶಿಯಲ್ಲಿ ಮೇನ್ ಆಗಿ ಇರುವಂತ ವಿದ್ಯಾರ್ಥಿಗಳ ಬಗ್ಗೆ ಬಂದ್ರೆ ತುಂಬಾ ಶ್ರಮ ಪಟ್ಟು ಓದ್ಬೇಕಾಗತ್ತೆ. ಸಂವತ್ಸರ ಕೊನೆಯಲ್ಲಿ ಸ್ವಲ್ಪ ರಿಸಲ್ಟ್ ಅನ್ನೋದನ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಬಟ್ ವಿತ್ ಎಫರ್ಟ್ಸು ಆಮೇಲೆ ಮಾರ್ಗದರ್ಶನನೂ ಬೇಕಾಗತ್ತೆ. ಯಾಕಂದ್ರೆ ಅವ್ರೂ ಹಿಂಗೇನೆ ಆಮೇಲೆ ಓದ್ಕೊಳ್ಳೋಣ ಬಿಡು ಅನ್ನೋದು, ಎಲ್ಲೋ ಆಟ ಆಡ್ಕೊಂಡಿರುವಂತದ್ದು ಈ ತರದೆಲ್ಲ ಆಗ್ತಾ ಹೋಗ್ತಾ ಇರುತ್ತೆ. ಇನ್ನೊಂದು ಈ ರಾಶಿಯ ಕೆಲಸ ಯಾರು ಉದ್ಯೋಗದಲ್ಲಿ ಇರ್ತಾರೋ ಅವ್ರಿಗೆ ತುಂಬಾ ಪರಿಶ್ರಮವಾಗಿರುತ್ತೆ ಈ ವರ್ಷ. ಅವ್ರ ಸುತ್ತಮುತ್ತಲಿನ ಜನಗಳು ತೊಂದರೆ ಮಾಡುವಂಥದ್ದು ಅಥವಾ ಅವ್ರಿಗೆ ಒಂದು ಅಸಂಪ್ಷನ್ ಅಲ್ಲಿ ಇರುವಂತದ್ದು ಯೋಚನೆ ಮಾಡ್ಕೊಂಡು ನನ್ಗೆ ಈ ತರ ಆಗೋಗೋತೇನೋ ಆ ತರ ಆಗೋಗುತ್ತೆ ಅನ್ನೋ ಭಯದಿಂದ ಇರುವಂತ ಸಂದರ್ಭಗಳು ಕಾಣಿಸ್ತಾ ಇರುತ್ತೆ. ಇನ್ನ ಈ ರಾಶಿಯ ರಾಜಕಾರಣಿಗಳು ಬಂದ್ರೆ ಸಾಧಾರಣವಾಗಿರುವಂತ ಬೆಳವಣಿಗೆಗಳು ಕಾಣಿಸ್ತಾ ಇದೆ. ರೈತರಿಗೆ ಬಂದಾಗ ಬೆಳೆ ಬರುತ್ತೆ, ಬಟ್ ಅದೇ ಹೇಳ್ದಂಗೆ ವರ್ಷದ ಒಂದು ಆಧಿಪತ್ಯಗಳನ್ನು ಕನ್ಸಿಡರ್ ಮಾಡಿದಾಗ ಬೆಲೆ ಬಂದ್ರೂ ಬೆಲೆ ಸರಿಯಾದ ಬೆಲೆ ಸಿಗೋದಿಲ್ಲ. ಇನ್ನೊಂದು ಸಿನಿಮಾ ಮತ್ತೆ ಮಾಧ್ಯಮದವ್ರ ಬಗ್ಗೆ ಮಾತಾಡ್ಬೇಕು ಅಂತಂದ್ರೆ ಅಧಿಕವಾದ ಖರ್ಚಂತೂ ಇದ್ದೇ ಇರುತ್ತೆ. ಅನ್ನೆಸೆಸರಿಯಾಗಿ ಖರ್ಚು ಆಗತ್ತೆ ಇವ್ರಿಗೆ. ಅವ್ರು ಏನೋ ಎಕ್ಸ್ಪೆಕ್ಟೇ ಮಾಡಿರಲ್ಲ, ಅದೆಲ್ಲ ಆಗ್ತಾ ಹೋಗುತ್ತೆ. ಇನ್ನು ನೆಕ್ಸ್ಟ್ ಇವರು ಯಾವುದೇ ಈ ಒಂದು ಉದ್ಯೋಗದಲ್ಲಿ ಯಾರು ಮೇಲ್ಗಡೆ ಅಂದ್ರೆ ಉನ್ನತವನ್ನ ಯಾರು ನೋಡ್ತಿರ್ತಾರೋ, ಬೆಳವಣಿಗೆಗಳು ನೋಡ್ಬೇಕು ಅನ್ಕೊಂತಾರೋ, ಫಾರಿನ್ ಪ್ರಮೋಷನ್ಸ್ ಅಂತದೆಲ್ಲ ಹೋಗೋದಿಕ್ಕೆ ಪ್ರಯತ್ನ ಪಡ್ತಿರ್ತಾರೋ, ಕಷ್ಟದಿಂದ ಆಗುವಂತ ಚಾನ್ಸಸ್ ಇರುತ್ತೆ. ಯಾಕಂತಂದ್ರೆ ಇವ್ರಿಗೆ ಗುರು ಅನ್ನೋದು ಒಂದ್ ಸ್ವಲ್ಪ ಪಾಸಿಟಿವ್ ಆಗಿರುತ್ತೆ. ಸ್ವಲ್ಪ ದಿನವರೆಗೂ ಮೇವರೆಗೂ ಅಲ್ಲಿವರೆಗೂ ಹಿಂಗೆ ಏರುಪೇರುಗಳು ನಡೀತಾ ಇರುತ್ತೆ. ಅದಾದ್ಮೇಲೆ ಸ್ವಲ್ಪ ಚೆನ್ನಾಗಿ ಆಗ್ತಾ ಬರ್ತಾರೆ. ಫಾರಿನ್ಗೆ ಹೋಗುವಂತ ಸಂದರ್ಭಗಳು ತುಂಬಾ ಕಾಣಿಸ್ತಾ ಇರತ್ತೆ. ಬಟ್ ಆಯ್ಕೆ ಮಾಡ್ಕೋಬೇಕಾದ್ರೆ ಅಂತೂ ತುಂಬಾ ಹುಷಾರಾಗಿ ಆಯ್ಕೆ ಮಾಡ್ಕೊಂಡು ಹೋದ್ರೆ ತುಂಬಾ ಒಳ್ಳೆಯದು. ಇವ್ರು ಓವರ್ ಆಲ್ ಮೇಷರಾಶಿಯವರು ಆರೋಗ್ಯ ವಿಷಯದಲ್ಲಿ ಬಂದಾಗ ಮಾನಸಿಕವಾದ
ಒತ್ತಡದಿಂದ ಅಥವಾ ಮಾನಸಿಕವಾಗಿ ಡಿಸ್ಟರ್ಬ್ ಆಗುವಂಥದ್ದು ತುಂಬಾ ಕಾಣಿಸ್ತಾ ಇರುತ್ತೆ. ಏನು ಅವ್ರ ಸಹಜವಾದ ಗುಣ ಇರುತ್ತೋ ಅದಕ್ಕಿಂತ ಇದು ರಿವರ್ಸ್ ಆಗಿ ಕಾಣಿಸುವಂಥದ್ದು ಜಾಸ್ತಿ ಇರುತ್ತೆ. ಒಟ್ಟಲ್ಲಿ ಈ ವರ್ಷ ಮೇಷರಾಶಿಯವರ ಸುಗಮ ಪಯಣ ಇರೋದಿಲ್ಲ, ಸ್ವಲ್ಪ ಹಾದಿಯಲ್ಲಿ ಹೌದು. ಅಡೆತಡೆಗಳು ಜಾಸ್ತಿ ಅಂತ ಹೌದು. ಹೇಳ್ತಿದ್ದೀರಾ. ಹಾಗಿದ್ರೆ ಇದಕ್ಕೆ ಪರಿಹಾರ ಏನು ಗುರುಜಿ? ಈ ಈ ರಾಶಿಯವರು ಈ ವರ್ಷದಲ್ಲಿ ಇವ್ರು ಮೇನ್ ಆಗಿ ಮಾಡ್ಕೋಬೇಕಾಗಿರೋದು ಗುರು ರಿಲೇಟೆಡ್ ಆಗಿರುವಂತ ಪರಿಹಾರಗಳು. ಅದು ದಕ್ಷಿಣಾಮೂರ್ತಿ ಸ್ತೋತ್ರ ಆಗಿರ್ಬೋದು, ಯಾವ್ದಾದ್ರು ಗುರುಗಳನ್ನ ಸಂದರ್ಶನ ಮಾಡುವಂಥದ್ದು, ಯಾವ್ದಾದ್ರು ಶೃಂಗೇರಿನೋ ಅಥವಾ ಯಾವುದೋ ಒಂದು ಅವ್ರಿಗೆ ಅನುಕೂಲವಾಗಿರುವಂತ ಒಂದು ದೈವ ಮತ್ತು ಗುರು ಎರಡೂ ಇರುವಂತ ಸನ್ನಿಧಾನಗಳನ್ನ ದರ್ಶನ ಮಾಡೋದು ತುಂಬಾ ಒಳ್ಳೆಯದು. ಶನಿಗೆ ಸಂಬಂಧಪಟ್ಟಿರುವಂತ ಪರಿಹಾರಗಳು ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು. ಅದರಲ್ಲಿ ಎಸ್ಪೆಷಲಿ ತೈಲಾಭಿಷೇಕ ಆಗಿರ್ಬೋದು, ದಾನಗಳಾಗಿರ್ಬೋದು, ಬಡಬಗ್ಗರಿಗೆ ತುಂಬಾ ಹೆಲ್ಪ್ ಮಾಡುವಂಥದ್ದಾಗಿರ್ಬೋದು, ಇಂಥವೆಲ್ಲ ಮಾಡಿದಾಗ ಇವರ ಒಂದು ಏನು ಆ ತೀವ್ರತೆ ಇತ್ತೋ ಅದನ್ನ ಕಡಿಮೆ ಆಗಿ ಒಂದು ಬ್ಯಾಲೆನ್ಸ್ಡ್ ಲೈಫ್ ಅಂತೂ ಲೀವ್ ಮಾಡೋದಕ್ಕೆ ಹೆಲ್ಪ್ ಆಗತ್ತೆ. ಈ ಎಲ್ಲಾ ವಿಷಯಗಳನ್ನು ಗಣನೆಗೆ ತಗೊಂಡಾಗ ಮೇಷರಾಶಿಯವರಿಗೆ ಈ ವರ್ಷ ಮಿಶ್ರಮ ಫಲವಾಗಿ ಕಾಣಿಸ್ತಾ ಇರುವಂತದ್ದು ಗೋಚರಿಸ್ತಿದೆ. ವೃಷಭ ರಾಶಿಯವರ ಬಗ್ಗೆ ಮಾತಾಡೋದಾದ್ರೆ ಈ ವರ್ಷ ಈ ರಾಶಿಯವರ ಭವಿಷ್ಯ ಯಾವ ರೀತಿಯಾಗಿರಲಿದೆ? ಯುಗಾದಿ ಬಳಿಕ ಇನ್ನೇನು ಬದಲಾವಣೆಗಳು ಬರುತ್ತೆ? ಜೀವನ ಸುಖಕರವಾಗಿರುತ್ತಾ ಹೇಗೆ ಅಂತ? ಖಂಡಿತ ಈ ವರ್ಷ ವೃಷಭ ರಾಶಿಯವರಿಗೆ ಸ್ವಲ್ಪ ಒಂದು ಪಾಸಿಟಿವ್ ಅನ್ನೋದನ್ನ ನೋಡುವಂಥದ್ದು ಸಂದರ್ಭ ಇದೆ. ಮೊದಲಿಗೆ ಅವ್ರ ಗುಣ ಸ್ವಭಾವ ನೋಡೋಣ, ಸ್ವಲ್ಪ ಲೈಟಾಗಿ ಅವ್ರ ಬಗ್ಗೆ ತಿಳ್ಕೊಳ್ಳೋಕೆ ಟ್ರೈ ಮಾಡೋಣ. ಮೊದಲನೇದಾಗಿ ಅವರು ತುಂಬ ಸುಖವಾಗಿರಬೇಕು ಅಂತ ಅಂದ್ಕೊಳ್ಳೋವಂಥ ರಾಶಿಗಳಿವು. ಯಾವುದೇ ಕಷ್ಟಪಡಬೇಕು ಅನ್ನೋದಾಗಲಿ ಎಲ್ಲನೂ ಅವ್ರಿಗೆ ಯೋಚನೆಗಳಲ್ಲಿ ಇರುತ್ತೆ. ಬಟ್ ಆದಷ್ಟು ಈಸಿಯಾಗಿ ಮನಿ ಮಾಡಬೇಕು, ಈಸಿಯಾಗಿ ದುಡ್ಡು ಬೇಗ ಗಳಿಸ್ಬೇಕು ಅನ್ನೋದು ಯೋಚನೆಗಳು ಜಾಸ್ತಿ ಇರುತ್ತೆ ಇವ್ರಿಗೆ. ಇನ್ನು ಈ ವರ್ಷದ ಒಂದು ಫಲಿತ ನೋಡಬೇಕು ಅಂತಂದಾಗ ಯಾವುದೇ ಕಾರ್ಯ ಮಾಡಬೇಕಾದ್ರೂ ಇವರಿಗೆ ಜಯ ಒಂದು 80 to 90% ಕಾಣಿಸ್ತಿದೆ ಈ ವರ್ಷದಲ್ಲಿ. ಇವರು ಯಾವುದೇ ಕಾರಣಕ್ಕೂ ತುಂಬ ಭಯಪಟ್ಟು ಕೆಲಸ ಮಾಡುವಂಥ ಸಂದರ್ಭಗಳು ಕಾಣಿಸ್ತಾ ಇಲ್ಲ. ಇನ್ನೊಂದು ಏನೇ ಅಂದರೆ ಇವ್ರಿಗೆ ಮೇಯ್ನಾಗಿ ಕುಟುಂಬಕ್ಕೆ ಸಂಬಂಧಪಟ್ಟಿರೋದು ಒಂದು ಸ್ವಲ್ಪ ಏರುಪೇರುಗಳು ಕಾಣಿಸ್ತಾ ಇದೆ. ಅದು ಓವರ್ ಕಾನ್ಫಿಡೆನ್ಸಿಂದನೇ ಕಾಣಿಸ್ತಾ ಇರೋವಂಥದ್ದು ಸಂದರ್ಭಗಳು. ಅಂದರೆ ಎಲ್ಲ ಅವ್ರಿಗೆ ತಾನಾಗೆ ಆಗ್ತಾ ಇರತ್ತೆ ಈ ವರ್ಷದಲ್ಲಿ. ಅದಕ್ಕೆ ನನ್ನ ಮೀರಿಸೋರು ಯಾರೂ ಇಲ್ಲ ಅಂತ ಮನೆಯಲ್ಲೂ ಅವರು ಆಧಿಪತ್ಯದ ಜಾಸ್ತಿ ತೋರಿಸ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದರಿಂದ ಸ್ವಲ್ಪ ಡಿಸ್ಟರ್ಬೆನ್ಸ್ ಅನ್ನೋದು ಕಾಣಿಸ್ತಾ ಇರುತ್ತೆ ಕುಟುಂಬದ ವಿಷಯದಲ್ಲಿ. ಇನ್ನು ಸೋದರ ಸಂಬಂಧಗಳು ಬಂದಾಗ ಈ ವರ್ಷದಲ್ಲಿ ಸ್ವಲ್ಪ ಸಾಧಾರಣವಾಗಿ ಕಾಣಿಸ್ತಾ ಇರೋವಂಥದ್ದು. ಏನು ಭಯ ಪಡೋವಂಥದ್ದು ಏನೂ ಇಲ್ಲ. ಇವರು ಅವ್ರಿಗೆ ಹೆಲ್ಪ್ ಮಾಡೋದು, ಅವ್ರು ಇವ್ರಿಗೆ ಹೆಲ್ಪ್ ಮಾಡಿಕೊಂಡು ಸಾಧಾರಣವಾಗಿ ಇರುವಂಥದ್ದು ಕಿರಿಕಿರಿ ಇಲ್ಲ. ಕಿರಿಕಿರಿ ಏನು ಕಾಣಿಸ್ತಾ ಏನೂ ಇಲ್ಲ. ಇನ್ನು ಮನೆ ವಿಷಯಕ್ಕೆ ಬಂದಾಗ ಮನೆ ಅನ್ನೋದು ಇವರು ಈ ವರ್ಷದಲ್ಲಿ ಯಾವುದೇ ಕಾರಣದಲ್ಲಿ ಏನೋ ಹೊಸ ಪ್ಲ್ಯಾನ್ ಮಾಡಿಕೊಂಡ್ರೆ, ಹೊಸ ಸೈಟ್ ತೊಗೊಳ್ಳೋದಾಗಲಿ, ಮನೆ ಕಟ್ಸೋದಾಗಲಿ, ಮನೆ ತೊಗೊಳ್ಳೋದಾಗಲಿ, ಇಂಥ ವಿಷಯಗಳೆಲ್ಲ ತುಂಬ ಪ್ರಾಮುಖ್ಯತೆ ಕೊಟ್ಟಷ್ಟು ಅದು ಮುಂದಿನ ವರ್ಷಗಳಲ್ಲಿ ಇವರಿಗೆ ಫಲಕಾರಿಯಾಗಿ ಕಾಣಿಸ್ತಾ ಇರೋದಂದರೆ ಈ ವರ್ಷದ ತುಂಬ ಏನೇ ಇನ್ವೆಸ್ಟ್ ಮಾಡಿದ್ರು ಮನೆಗಳ ಬಗ್ಗೆ ಆಗಲಿ ಏನೇ ಆಗಲಿ ಅವ್ರಿಗೆ ಪಾಸಿಟಿವ್ ಆಗಿ ಕಾಣಿಸ್ತಾ ಇರುತ್ತೆ. ಅವ್ರಿಗೆ ಇಂಪ್ರೂವ್ಮೆಂಟ್ ಅನ್ನೋದು ಕಾಣಿಸುತ್ತೆ. ಇನ್ನೊಂದು ಮಕ್ಕಳ ವಿಷಯಕ್ಕೆ ಬಂದಾಗ ಅಥವಾ ಇವ್ರು ಯಾರಾದ್ರೂ ಮಕ್ಳಿಗೆ ಟ್ರೈ ಮಾಡ್ತಿದ್ರೆ, ಮಕ್ಕಳಾಗಬೇಕು ಅಂತ ಯಾರಾದರೂ ಬಯಸ್ತಿದ್ರೆ ಮೆಡಿಕಲ್ ಟ್ರೀಟ್ಮೆಂಟ್ ಅನ್ನೋದು ಏನೂ ಬೇಕಾಗಿಲ್ಲ. ಸ್ವಲ್ಪ ದಿನ ವೆಯ್ಟ್ ಮಾಡಿದಷ್ಟು ಒಳ್ಳೆಯದು. ಅದು ತಂತಾನಾಗಿ ನ್ಯಾಚುರಲ್ ಪ್ರೋಸೆಸ್ಸಿಂದನೇ ಮಗು ಆಗುವಂಥ ಸಂದರ್ಭಗಳು ಜಾಸ್ತಿ ಕಾಣಿಸ್ತಾ ಇರೋವಂಥದ್ದು. ಎಲ್ಲ ಗ್ರಹಗಳು 11 ಸ್ಥಾನದಲ್ಲಿ ಇರೋದರಿಂದ ಇವರಿಗೆ ಆದಷ್ಟು ಫಲ ಜಾಸ್ತಿನೇ ಕಾಣಿಸ್ತಾ ಇದೆ. ಇನ್ನೊಂದು ಇನ್ನು ಮದುವೆ ವಿಷಯಕ್ಕೆ ಬಂದಾಗ ಈ ವರ್ಷದಲ್ಲಿ ಯಾರಾದರೂ ಮದುವೆಗಾಗಿ ಪ್ರಯತ್ನ ಪಡ್ತಿರೋದು ಅಥವಾ ಮದುವೆ ಫಿಕ್ಸ್ ಮಾಡ್ಕೊಂಡಿದ್ರು ತುಂಬ ಒಳ್ಳೆಯದು ಇವರಿಗೆ. ಯಾರೋ ವೃಷಭ ರಾಶಿಯವರಿಗೆ ಎಲ್ಲ ರೀತಿಯಾದ ಅನುಕೂಲಗಳು, ಜನ ಬೆಂಬಲ ಸಿಗುತ್ತೆ, ಮತ್ತು ಹಣ ಬೆಂಬಲ ಸಿಗುತ್ತೆ. ಯಾವುದೇ ಕಾರಣದಲ್ಲಿ ಸಾಲ ಮಾಡುವಂಥ ಪರಿಸ್ಥಿತಿಗಳು ಕಾಣಿಸ್ತಾ ಇಲ್ಲ. ಆದರೆ ಐಷಾರಾಮಿಯ ವಿಷಯಗಳಿಗೆ ಹೋದಾಗ ತುಂಬ ವೆಚ್ಚಗಳು ಆಗುತ್ತೆ. ಬಟ್ ಇವ್ರಿಗೆ ಫಲಕಾರಿಯಾಗಿ ಕಾಣಿಸ್ತಾ ಇರೋದು. ಇವರು ಆದಷ್ಟು ಈ ವರ್ಷದಲ್ಲಿ ದೈವ ಕಾರ್ಯಗಳಿಗೆ, ದೈವಕ್ಕೆ ಸಂಬಂಧಪಟ್ಟಿರುವಂಥ ಪೂಜೆ ಪುನಸ್ಕಾರಗಳು ಮಾಡೋದಾಗಲಿ, ಗುರುಗಳು ಸಂದರ್ಶನ ಮಾಡೋದಾಗಲಿ, ಇಂಥವೆಲ್ಲ ಜಾಸ್ತಿ ಕಾಣಿಸ್ತಾ ಇರುತ್ತೆ. ಬಿಸ್ನೆಸ್ ಐಡಿಯಾಸು ತುಂಬ ಜೋರಾಗಿ ಓಡ್ತಾ ಇರುತ್ತೆ. ಯಾಕಂದರೆ ದುಡ್ಡು ತಂತಾನಾಗೆ ಬರ್ತಿರೋದ್ರಿಂದ ಒಳ್ಳೆ ಕೆಲಸಗಳು ಮಾಡಬೇಕು ಅಥವಾ ಒಳ್ಳೆ ಬಿಸ್ನೆಸ್ ಮಾಡಬೇಕು, ಈ ಥರದ್ದೆಲ್ಲ ಕಾಣಿಸ್ತಾ ಇರೋದ್ರಿಂದ ಖಂಡಿತ ಇವ್ರು ಮಾಡ್ಬೋದು, ಈ ವರ್ಷದಲ್ಲಿ ಮಾಡ್ಬೋದು. ಇಲ್ಲಿಗೆ ಆರೋಗ್ಯ ವಿಷಯಕ್ಕೆ ಬಂದಾಗ ಆರೋಗ್ಯ ವಿಷಯದಲ್ಲಿ ಇವರು ಈ ವರ್ಷದಲ್ಲಿ ಕಾಳಜಿ ವಹಿಸಿದ್ರೆ ಸಾಕು, ತುಂಬ ಭಯ ಪಡೋಂಥದ್ದು ಏನೂ ಇಲ್ಲ. ಏನೇ ಬಂದ್ರೂ ಒಂದು ಶೀತ ಥರದ್ದು ಬರೋದು ಬಿಟ್ಟರೆ, ಕೋಲ್ಡ್ ರಿಲೇಟೆಡ್ ಬರುತ್ತೆ ಬಿಟ್ಟರೆ ಇನ್ನೇನು ಕಾಣಿಸ್ತಾ ಇಲ್ಲ, ಮೇಜರಾಗಿ ಕಾಣಿಸ್ತಾ ಇರಲ್ಲ, ಏನಿಲ್ಲ. ಈ ರಾಶಿಯವರ ಉದ್ಯೋಗದ ವಿಷಯಕ್ಕೆ ಬಂದಾಗ ಉದ್ಯೋಗದಲ್ಲಿ ಇವರಿಗೆ ಪ್ರಮೋಷನ್ಸ್ ಆಗಲಿ, ಇನ್ಕಮ್ ವೈಸ್ ಆಗಲಿ, ಇನ್ಕ್ರಿಮೆಂಟ್ಸ್ ಆಗಲಿ, ಏನೇ ಎಫರ್ಟ್ಸ್ ಇಲ್ದಿರೂ ಇವರಿಗೆ ಬರೋವಂಥ ಸಂದರ್ಭಗಳು ಜಾಸ್ತಿ ಇರುತ್ತೆ. ಆದರೆ ಅವರ ಅರ್ಹತೆ ತಕ್ಕಂತೆಯೇ ಬರೋದು. ಈ ರಾಶಿಯವ್ರಿಗೆ ಎಲ್ಲರೂ ಬರುತ್ತೆ ಅಂತ ಮಾತ್ರ ನಾವು ಹೇಳೋದಕ್ಕಾಗೋದಿಲ್ಲ.
ಈ ಥರದ್ದೆಲ್ಲ ಇರೋದರಿಂದ ಕೆಲಸದಲ್ಲಿ ಇವರಿಗೆ ಒಂದು ಸಮಾಧಾನಕವಾಗಿರುವಂಥದ್ದಂತೂ ನಡೆಯುತ್ತೆ ಇವರಿಗೆ. ನೆಕ್ಸ್ಟ್ ಇವರ ಒಂದು ಈ ರಾಶಿಯ ರೈತರಿಗೆ ಸ್ವಲ್ಪ ಫಲಕಾರವಾಗಿ ಇರುತ್ತೆ. ಅವ್ರು ಏನು ಹಾಕಿರ್ತಾರೋ ಆ ಬೆಳೆಗೆ ಕರೆಕ್ಟ್ ಆದಂಥ ಒಂದು ವರಮಾನ ಅಂತೂ ಬಂದೇ ಬರುತ್ತೆ. ಇನ್ನು ಈ ರಾಶಿಯ ರಾಜಕಾರಣಿಗಳಿಗೆ ತುಂಬ ಈ ಏನು ಅವ್ರು ಎಕ್ಸ್ಪೆಕ್ಟ್ ಮಾಡಿದಷ್ಟು ರೆಕಗ್ನೈಸೇಷನ್ ಅಂತೂ ಸಿಕ್ಕುತ್ತೆ ಜನಗಳಲ್ಲಿ. ಅವ್ರು ಏನಕ್ಕೆ ಓಡಾಡ್ತಾ ಇರ್ತಾರೋ ಆ ಕೆಲಸಗಳೆಲ್ಲ ತುಂಬ ಬೇಗ ಆಗುವಂಥ ಸಂದರ್ಭಗಳು ಕಾಣಿಸ್ತಾ ಇರುತ್ತೆ. ಇನ್ನು ಸಿನಿಮಾ ಮತ್ತು ಮಾಧ್ಯಮಕ್ಕೆ ಬಂದಾಗ ಇಲ್ಲೂ ಅಷ್ಟೇ ಆದಷ್ಟು ಪಾಸಿಟಿವ್ನೆಸ್ಸೇ ಕಾಣಿಸ್ತಾ ಇರೋದು. ಎಫರ್ಟ್ಸ್ ಕಡಿಮೆ, ಫಲ ಜಾಸ್ತಿ, ಈ ಥರ ಒಂದು ಕಾಣಿಸ್ತಾ ಇರೋದ್ರಿಂದ ಈ ಎಲ್ಲ ಈ ಒಂದು ವಿಷಯ ತಗೊಂಡಾಗ ಸಿನಿಮಾ ಮತ್ತು ಮಾಧ್ಯಮದವ್ರಿಗೂ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಈ ವರ್ಷದಲ್ಲಿ. ಈ ರಾಶಿಯ ವಿದ್ಯಾರ್ಥಿಗಳಿಗೆ ಬಂದಾಗ ಈ ಕಾಂಪಿಟೇಟಿವ್ ಎಕ್ಸಾಮ್ ಅನ್ನೋದು ತಗೊಂಡು ಅದರ ಬಗ್ಗೆ ತುಂಬ ವರ್ಕ್ ಮಾಡಿದಷ್ಟು ತುಂಬ ಚೆನ್ನಾಗಿ ಆಗ್ತಾರೆ. ಒಟ್ಟಿನಲ್ಲಿ ಒಳ್ಳೆ ಫಲಿತಾಂಶವನ್ನು ಮಾತ್ರ ಇವರು ನಿರೀಕ್ಷಿಸ್ಬೋದು ಈ ವರ್ಷದಲ್ಲಿ. ಈ ಎಲ್ಲ ವಿಷಯಗಳು ಕನ್ಸಿಡರ್ ಮಾಡಿದಾಗ ಅಥವಾ ನೋಡಿದಾಗ ಆದಷ್ಟು ಶುಭ ಫಲಿತಗಳೇ ಜಾಸ್ತಿ ಕಾಣಿಸ್ತಾ ಇರೋದು ವೃಷಭ ರಾಶಿಯವರಿಗೆ. ಅದೇ ಸಣ್ಣ ಪುಟ್ಟ ಅಡೆತಡೆಗಳು ಬರುತ್ತೆ ಅಂತ ಹೇಳ್ತಿದ್ರಿ. ಸೊ ಈ ಸಣ್ಣ ಪುಟ್ಟ ಅಡೆತಡೆಗಳನ್ನ ನಿವಾರಿಸಿಕೊಳ್ಳೋದಕ್ಕೆ ಯಾವ ದೇವರ ಮೊರೆ ಹೋಗಬೇಕಾಗುತ್ತೆ, ಏನೇನು ಪರಿಹಾರ ಇದೆ ಅಂತ? ವೃಷಭ ರಾಶಿಯವರಿಗೆ ಪರಿಹಾರ ಅಂತ ಬಂದಾಗ ಅವರು ಆದಷ್ಟು ಗುರು ಪ್ರಾರ್ಥನೆ ಮಾಡಬೇಕಾಗತ್ತೆ. ಇವರು ದಕ್ಷಿಣಾಮೂರ್ತಿ ಸ್ತೋತ್ರ ಹೇಳ್ದಂಗೆ ಅದು, ಮತ್ತು ಗುರುವೇ ನಮಃ ಅಂತ ಅದನ್ನು ಮಾಡ್ಕೋಬೋದು ಅವರು. ಬೇರೆ ಯಾವುದು ತುಂಬ ಶ್ರಮಪಟ್ಟು ಸ್ತೋತ್ರಗಳು ಹೇಳ್ಕೊಳ್ಳೋಂಥದ್ದು ಏನೂ ಬೇಕಾಗಿಲ್ಲ ಇವರಿಗೆ. ಮತ್ತು ಶಿವನ ಆರಾಧನೆ ಜಾಸ್ತಿ ಮಾಡಿದಷ್ಟು ಒಳ್ಳೆಯದಾಗತ್ತೆ. ಮತ್ತು ದಾನಗಳು ನವಧಾನ್ಯಗಳು ಇವರು ದಾನ ಮಾಡಿದಷ್ಟು ತುಂಬ ಒಳ್ಳೆಯದು. ದ್ವಾದಶ ರಾಶಿಗಳಲ್ಲಿ ತೃತೀಯ ರಾಶಿ ಮಿಥುನ ರಾಶಿ. ಈ ರಾಶಿಯವರ ವಾರ್ಷಿಕ ಭವಿಷ್ಯ ಯಾವ ರೀತಿ ಇರಲಿದೆ? 2025ನೇ ಇಸ್ವಿಯಲ್ಲಿ ಈ ರಾಶಿಯವರು ಯಾವ ರೀತಿಯ ಎಚ್ಚರಿಕೆಗಳನ್ನು ವಹಿಸಬೇಕಾಗುತ್ತೆ ಅಂತ? ಖಂಡಿತ ಈ ಮಿಥುನ ರಾಶಿ ಈ ವರ್ಷದಲ್ಲಿ ತುಂಬ ಕಾಳಜಿ ವಹಿಸಬೇಕಾದ ಪರಿಸ್ಥಿತಿ ಇದೆ. ಯಾಕಂದರೆ ಇವ್ರಿಗೆ ಅಂದ್ಕೊಳ್ದಿರ ಇವರ ಜಗಳಕ್ಕೆ ಹೋಗುವಂಥದ್ದು ಜಾಸ್ತಿ ಕಾಣಿಸ್ತಾ ಇರೋವಂಥದ್ದು. ಇನ್ನು ಇವ್ರ ಸ್ವಭಾವತಃ ಹೋದಾಗ ಇವರು ಎಲ್ಲನೂ ತಿಳ್ಕೊಬೇಕು ಅಂತ ಹೋಗ್ತಾ ಇರ್ತಾರೆ. ಹೊಸದಾಗಿ ತಿಳ್ಕೊಬೇಕು, ಅದನ್ನ ಮಾಡಬೇಕು, ಇದನ್ನ ಮಾಡಬೇಕು. ಇವ್ರಿಗೆ ಏನಂದರೆ ಜಾಕ್ ಆಫ್ ಆಲ್ ಮಾಸ್ಟರ್ ಆಫ್ ನನ್ ಅಂತ. ಎಲ್ಲದರಲ್ಲೂ ಕೈ ಇಡಬೇಕು, ಬಟ್ ಯಾವುದ್ರಲ್ಲೂ ಪ್ರಾವೀಣ್ಯತೆ ಅನ್ನೋದು ಪಡೆಯೋದಿಲ್ಲ. ಅದೇನಾಗುತ್ತೆ, ಆ ನೇಚರ್ಗೂ ಈ ವರ್ಷದಲ್ಲಿ ಅದು ಅವ್ರಿಗೆ ಸಪೋರ್ಟ್ ಮಾಡೋದಿಲ್ಲ ಹೆಚ್ಚಿಗೆ. ಇವರು ಆದಷ್ಟು ಕೆಲಸದ ರೀತಿಯಲ್ಲಿ ಅಂದರೆ ಉದ್ಯೋಗ ರೀತಿಯಲ್ಲಿ ಏಳಿಗೆಗಳು ಕಾಣಿಸುವಂಥದ್ದಿದೆ, ಆದರೆ ಅಡಚಣೆಗಳಿಂದ. ಆದರೆ ತುಂಬ ಭಯ ಪಟ್ಕೊಂಡು ಇದನ್ನು ಮಾಡೋವಂಥದ್ದು ಏನೂ ಇಲ್ಲ. ಯಾಕಂದರೆ ದಶಮದಲ್ಲಿ ಆಲ್ಮೋಸ್ಟ್ ಎಲ್ಲ ಗ್ರಹಗಳು ಇರೋದರಿಂದ ಕಾರ್ಯಕ್ಷೇತ್ರದಲ್ಲಿ ಒಂದು ಸ್ವಲ್ಪ ಕಾಳಜಿ ವಹಿಸಿದಷ್ಟು ಒಳ್ಳೆಯದು. ಆದರೆ ಹೆಸರು, ಇನ್ಕಮ್ ಎಲ್ಲನೂ ಚೆನ್ನಾಗೇ ಬರುತ್ತೆ ಈ ವರ್ಷದಲ್ಲಿ. ಖರ್ಚಿನ ವಿಷಯದಲ್ಲಿ ಸ್ವಲ್ಪ ಯೋಚನೆ ಮಾಡ್ಕೊಂಡು ಮುಂದಕ್ಕೆ ಹೋದರೆ ಒಳ್ಳೆಯದು. ಮನೆ ಖರೀದಿ ಮಾಡ್ಕೊಳ್ಳೋದಾದರೆ ಆಸ್ತಿ ಪತ್ರಗಳಾಗಲಿ ಅಂಥದ್ದನ್ನೆಲ್ಲ ನೋಡಿಕೊಂಡು ವಿಚಾರ ಮಾಡಿ ಒಂದು ನಾಲ್ಕು ಜನರ ಹತ್ರ ವಿಚಾರ ತೊಗೊಂಡು ಹೋಗಿ ಅದನ್ನ ಪರಿಶೀಲನೆ ಮಾಡಾದಮೇಲೆ ತೊಗೊಂಡ್ರೆ ತುಂಬ ಒಳ್ಳೆಯದು. ಯಾಕಂದರೆ ಇವರಿಗೆ ಮಿಸ್ಗೈಡ್ ಮಾಡೋವಂಥದ್ದು ಅಥವಾ ಯಾರೊಬ್ಬರು ಏನೋ ನಂಬಿಕೆ ಮೇಲೆ ಹೋಗಂಗಿಲ್ಲ ಇವರು ಅಂತ ಒಂದು. ಇನ್ನೊಂದು ಗೌರ್ಮೆಂಟ್ ಕೆಲಸಕ್ಕೆ ಏನಾರು ಟ್ರೈ ಮಾಡ್ತಿದ್ರೆ ಅಂಥವ್ರು ಸ್ವಲ್ಪ ಈ ವರ್ಷದಲ್ಲಿ ಸ್ವಲ್ಪ ಪ್ರಯತ್ನ ಪಡ್ಬೋದು. ಸ್ವಲ್ಪ ಇವರಿಗೆ ಫಲಕಾರಿಯಾಗಿ ಕಾಣಿಸ್ತಾ ಇರೋವಂಥದ್ದು. ಇನ್ನು ಜನಗಳನ್ನು ಆದಷ್ಟು ಈ ವರ್ಷ ಇವರು ಜಾಸ್ತಿ ನಂಬದೇ ಇದ್ದಷ್ಟು ಒಳ್ಳೆಯದು. ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಅಥವಾ ವಿಚಾರಗಳನ್ನ ತಿಳ್ಕೊಂಡು ಇವರು ಅದನ್ನ ಅನಲೈಸ್ ಮಾಡಿಕೊಂಡು ಇವ್ರಿಗೆ ಎಷ್ಟು ಬೇಕೋ ಅಷ್ಟು ತೊಗೊಂಡು ಅದನ್ನ ಉಪಯೋಗ ಮಾಡಿಕೊಂಡಷ್ಟು ತುಂಬ ಚೆನ್ನಾಗಿ ಆಗ್ತಾರೆ. ಇನ್ನು ತುಂಬ ಮುಖ್ಯವಾಗಿ ನೋಡ್ಕೋಬೇಕಾಗಿರೋದಂತೆ ರಿಲೇಷನ್ಶಿಪ್ ವಿಷಯದಲ್ಲಿ ತುಂಬ ಹುಷಾರಾಗಿ ನೋಡ್ಕೋಬೇಕಾಗತ್ತೆ. ಯಾಕಂದರೆ ಗುರು ವೇದಲ್ಲೂ ಇದ್ದು ಲಗ್ನದಲ್ಲೂ ಬರೋದ್ರಿಂದ ಅಥವಾ ರಾಶಿಗೆ ಬರೋದ್ರಿಂದ ಅದೇನಾಗುತ್ತೆ, ಜನ್ಮದ ಗುರುವ ನಳೋ ದುಃಖಂ ಅಂತ ಹೇಳ್ತಾರೆ. ಸೊ ಆದ್ದರಿಂದ ಏನಾಗೋಗುತ್ತೆ, ಇವರಿಗೆ ಮಿಸ್ಗೈಡೇ ಜಾಸ್ತಿ ಆಗ್ತಾ ಹೋಗ್ತಾರೆ. ಎಲ್ಲದರಲ್ಲೂ ದುಃಖಕ್ಕೆ ಇದೆಲ್ಲ ಕಾರಣಗಳಾಗ್ತಾ ಹೋಗುತ್ತೆ. ಆದಷ್ಟು ಇವರು ಎಚ್ಚರ ವಹಿಸಿ ಯೋಚನೆ ಮಾಡಿ ಮುಂದಕ್ಕೆ ಹೋದಷ್ಟು ತುಂಬ ಚೆನ್ನಾಗಿ ಆಗಿಬರುತ್ತೆ. ಈ ರಾಶಿಯಲ್ಲಿ ಯಾರ್ಯಾರು ಬಿಸ್ನೆಸ್ಗೆ ಸಂಬಂಧಪಟ್ಟಿರೋರುತ್ತೆ ಈ ವರ್ಷದಲ್ಲಿ ಒಂದು ಸ್ವಲ್ಪ ಶುಭವನ್ನು ಅಂತೂ ಖಂಡಿತ ನೋಡ್ತಾರೆ. ಇವರು ಶುಭ ನೋಡ್ತಾರೆ ಆದಷ್ಟು. ಇನ್ನೊಂದು ಹಣಕಾಸಿನ ವ್ಯವಸ್ಥೆ ಬಂದಾಗ ಸ್ವಲ್ಪ ಕಾಳಜಿ ವಹಿಸೋದು ಒಳ್ಳೆಯದು. ಈ ಎಲ್ಲ ವಿಷಯಗಳನ್ನು ಕನ್ಸಿಡರ್ ಮಾಡಿದಾಗ ಈ ರಾಶಿ ಸ್ವಲ್ಪ ಒಂದು 60% ಅಷ್ಟು ಶುಭ ಫಲಿತವನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಓಕೆ,
ಇನ್ನು 40% ಏನಿದೆ ಅದು ಕೂಡ ಶುಭ ಆಗ್ಬೇಕು, ಶುಭ ಫಲಗಳು ಸಿಗ್ಬೇಕು ಅಂದ್ರೆ ಇವ್ರು ಯಾವ ರೀತಿ ಪರಿಹಾರಗಳನ್ನ ಕಂಡುಕೊಳ್ಬಹುದು ಅಂತ? ವಿಷ್ಣು ಸಹಸ್ರನಾಮ ಅನ್ನೋದು ಇವರು ತುಂಬ ಉಪಯೋಗಿಸ್ಕೊಂಡ್ರೆ ಅದರ ಅದೊಂದು ಸಾಧನೆ ಅಂತ ಮಾಡಿದ್ರೆ ಈ ವರ್ಷ ಅಲ್ದಿದ್ರೂ ಅಂದರೆ ಈ ವರ್ಷ ಮತ್ತು ಮುಂದೆ ಬರೋ ವರ್ಷಗಳಲ್ಲೂ ಕೂಡ ಶುಭ ಫಲಿತವನ್ನು ತುಂಬ ಎಕ್ಸ್ಪೆಕ್ಟ್ ಮಾಡುವಂಥದ್ದು ತುಂಬ ರಿಸಲ್ಟ್ ಓವರ್ ಇದರಲ್ಲಿ ಕಾಣಿಸ್ತಾ ಇರುವಂಥದ್ದು ಇದೆ. ದ್ವಾದಶ ರಾಶಿಗಳಲ್ಲಿ 4ನೇ ರಾಶಿ ಕರ್ಕಾಟಕ ರಾಶಿ. ಈ ವರ್ಷ ಈ ರಾಶಿಯವರ ಮೇಲೆ ಗ್ರಹಗಳ ಪ್ರಭಾವ ಯಾವ ರೀತಿ ಇರಲಿದೆ? ಹೊಸ ವರ್ಷ ಯಾವ್ಯಾವ ರೀತಿಯ ಬದಲಾವಣೆಗಳನ್ನ ಇವ್ರ ಜೀವನದಲ್ಲಿ ತಂದುಕೊಡುತ್ತೆ ಅಂತ ಗುರುಜಿ? ಖಂಡಿತ ಕರ್ಕಾಟಕ ರಾಶಿಯವರಿಗೆ ಮುಖ್ಯವಾಗಿ ತುಂಬ ಎಮೋಷ್ನಲ್ ಇರ್ತಾರೆ ಇವರು. ತುಂಬ ಎಮೋಷ್ನಲ್ ಇದ್ಬಿಟ್ಟು ಪ್ರತಿಯೊಂದಕ್ಕೂ ಯೋಚನೆ ಮಾಡುವಂಥ ಸ್ವಭಾವ ಜಾಸ್ತಿ ಇರುತ್ತೆ. ಈ ವರ್ಷ ಇನ್ನೂ ಜಾಸ್ತಿ ಆಗುತ್ತೆ ಅದು. ಕರ್ಕಾಟಕ ರಾಶಿಯವರು ಮೊದಲೇ ಅವ್ರ ಸ್ವಭಾವತಃ ತುಂಬ ಎಮೋಷ್ನಲ್ ಆಗಿರ್ತಾರೆ, ಹೆಂಗಳ್ತನ ಜಾಸ್ತಿ ಇರುತ್ತೆ. ಇವ್ರನ್ನ ಯಾರನ್ನೇ ಆಗಲಿ ಜಾಸ್ತಿ ನಂಬೋತಿರೋದ್ರಿಂದ ಈ ವರ್ಷದಲ್ಲಿ ಇವರು ಮೆಂಟಲಿ ಹೆಲ್ತ್ ತುಂಬ ಕಾಳಜಿ ವಹಿಸಿ ನೋಡ್ಕೋಬೇಕಾಗತ್ತೆ. ಎಮೋಷ್ನಲ್ ಆಗಿರೋದ್ರಿಂದ ಇನ್ನು ಇವ್ರಿಗೆ ಬೇಡದಿರೋದು ಬೇಕಿರೋದು ಎಲ್ಲ ಯೋಚನೆಗಳು ಜಾಸ್ತಿ ಆಗ್ತಾ ಬರುತ್ತೆ. ಇವ್ರಿಗೆ ಈ ವರ್ಷದಲ್ಲಿ ಆಪ್ರೇಷನ್ಗಳಾಗೋದಾಗಲಿ ಈ ಥರದ್ದೆಲ್ಲ ಒಂದು ಸ್ವಲ್ಪ ಸೂಚನೆಗಳು ಕಾಣಿಸ್ತಾ ಇರೋದ್ರಿಂದ ಕಾಲಿನ ವಿಷಯದಲ್ಲಿ ಮತ್ತು ಭುಜಗಳ ವಿಷಯದಲ್ಲಿ ತುಂಬ ಕಾಳಜಿ ವಹಿಸಬೇಕಾಗತ್ತೆ. ಇನ್ನೊಂದು ಈ ರಾಶಿಯವರು ಯಾವುದೇ ಹೋಟ್ಲ್ ಬಿಸ್ನೆಸ್ ಮಾಡ್ತಾಯಿದ್ರೆ ಅಥವಾ ಈಗ ಫುಡ್ ರಿಲೇಟೆಡ್ ಆಗಿರೋದು ಏನಾದರೂ ಮಾಡ್ತಿದ್ರೆ ತುಂಬ ಕಾಳಜಿ ವಹಿಸ್ಬೇಕಾಗತ್ತೆ. ಇವ್ರಿಗೆ ಗೊತ್ತಿಲ್ಲದೆ ಇವರ ಕೆಳಗಡೆ ಏನೋ ಕೆಲಸ ಮಾಡೋರು ಯಾರು ಇರ್ತಾರೋ ಅವ್ರು ಏನಾದರೂ ಒಂದು ಬೈ ಮಿಸ್ ಏನಾದರೂ ಹಾಕೋದಂತಾಗಲಿ ಈ ಥರದ್ದೆಲ್ಲ ಕಾಣಿಸ್ತಾ ಇರುತ್ತೆ. ಸೋದರರಾಗಲಿ ಅಥವಾ ಅವ್ರಿಗೆ ಏನು ಕುಟುಂಬದವರಾಗಲಿ ಇವ್ರಿಗೆಲ್ಲನೂ ಸಾಧಾರಣವಾದ ಒಂದು ಜಯ ಕಾಣಿಸುತ್ತೆ ಅಷ್ಟೇ. ಇವರು ತುಂಬ ಎಕ್ಸ್ಪೆಕ್ಟ್ ಮಾಡೋದಕ್ಕಾಗೋದಿಲ್ಲ. ಅವ್ರ ಕಡೆಯಿಂದ ಇವ್ರಿಗೇನೋ ಹೆಲ್ಪ್ ಬರುತ್ತೋ ಆ ಥರದ್ದನ್ನು ಇವರು ಎಕ್ಸ್ಪೆಕ್ಟ್ ಮಾಡೋದಕ್ಕಾಗೋದಿಲ್ಲ. ಯಾವುದೇ ಕೆಲಸಕ್ಕೆ ಹೋದಾಗಲೂ ಸ್ವಲ್ಪ ಕಿರಿಕಿರಿ ಕಾಣಿಸುತ್ತೆ. ಇವರೇ ಗಲಾಟೆಗಳು ಮಾಡ್ಕೊಂಬರೋವಂಥದ್ದು ಕಾಣಿಸ್ತಾ ಇರುತ್ತೆ. ಯಾಕೆಂತಂದರೆ ಇವರು ಓವರ್ ಆ್ಯಂಕ್ಷಸ್ ಆಗ್ತಾರೆ. ತುಂಬ ಯೋಚನೆ ಮಾಡ್ತಾನೋ ಫ್ಯೂಚರ್ ಬಗ್ಗೆ ತುಂಬ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಈ ವರ್ಷದಲ್ಲಿ. ಆದರೆ ಅದು ಅವಶ್ಯಕತೆ ಏನೂ ಇಲ್ಲ, ಸಾಧಾರಣವಾಗೇ ಕಾಣಿಸ್ತಾ ಇರೋವಂಥದ್ದು ಈ ವರ್ಷದಲ್ಲಿ. ಆದ್ದರಿಂದ ಇವರು ಬ್ಯಾಲೆನ್ಸ್ಡ್ ವೇ ಆಫ್ ಲಿವಿಂಗ್ನ ಪ್ರಾಕ್ಟೀಸ್ ಮಾಡಿದ್ರೆ ತುಂಬ ಚೆನ್ನಾಗಿ ಆಗ್ತಾರೆ. ಇನ್ನು ದೈವ ಪ್ರಾರ್ಥನೆ ಅನ್ನೋದು ಬೇಕೇ ಬೇಕು ಇವರಿಗೆ. ದೈವ ಪ್ರಾರ್ಥನೆ ಮಾಡ್ಕೊಳ್ಳೋದು, ಯಾವುದೇ ದೇವರಾಗಲಿ ಅವ್ರ ಇಷ್ಟ ದೇವತೆ ಯಾವುದೇ ಆಗಿರ್ಬೋದು, ಅವ್ರ ಪ್ರಾರ್ಥನೆಗಳನ್ನ ಜಾಸ್ತಿ ಮಾಡಿದಷ್ಟು ಇವ್ರಿಗೆ ಈ ಒಂದು ಕಷ್ಟಗಳಿಂದನೋ ಅಥವಾ ಹಿಂಡ್ರೆನ್ಸಿಂದ ಸ್ವಲ್ಪ ಸುಧಾರಣೆ ಅನ್ನೋದು ಸಿಗುತ್ತೆ. ಕೆಲಸದ ವಿಷಯಕ್ಕೆ ಬಂದಾಗ ಕೆಲಸದಲ್ಲಿ ತನಗೆ ಇವರೇ ಒಂದು ಅಸಂಪ್ಷನ್ಗೆ ಹೋಗೋದ್ರಿಂದ ನನ್ನ ಕೆಲಸ ಹೋಗ್ಬಿಡುತ್ತೋ ಏನೋ, ನನಗೇನೋ ಆಗೋಗುತ್ತೋ ಏನೋ, ನನಗೆ ಏನೂ ಸೇವಿಂಗ್ಸ್ ಇಲ್ಲ, ಈ ಥರ ಯೋಚನೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಆದ್ದರಿಂದ ಕೆಲಸ ಕಳ್ಕೊಂಡು ಹೋಗುವಂಥ ಸಂದರ್ಭಗಳು ತುಂಬ ಕಡಿಮೆ ಇದೆ. ಇವ್ರ ಯೋಚನೆಗಳಿಂದ ಅವನ್ನ ಏನೇನು ನೆಗೆಟಿವ್ ಅಟ್ರಾಕ್ಟ್ ಮಾಡ್ತೀವಿ ಅಂತಾರಲ್ಲ ಆ ಥರ ಜಾಸ್ತಿ ಕಾರಣಗಳು ಕಾಣಿಸ್ತಾ ಇದೆ. ಊಟ ವಿಷಯಕ್ಕೆ ಬಂದಾಗ ಅಥವಾ ಇವರು ಆಚೆ ಊಟ ಮಾಡೋದಂತ ಆದಷ್ಟು ಕಡಿಮೆ ಮಾಡಿದಷ್ಟು ಒಳ್ಳೆಯದು. ಯಾಕಂದರೆ ಹೊಸ ರೋಗಗಳು ಇವ್ರಿಗೆ ಬೇಗ ಅಟ್ರಾಕ್ಟ್ ಆಗುವಂಥದ್ದು ಕಾಣಿಸ್ತಾ ಇರೋವಂಥದ್ದು ಈ ವರ್ಷದಲ್ಲಿ. ಪುಣ್ಯಕ್ಷೇತ್ರಕ್ಕೆ ಹೋಗೋದು ಮತ್ತು ಟ್ರಾವೆಲ್ ಮಾಡೋವಂಥದ್ದು ಇವ್ರಿಗೆಲ್ಲ ಈ ವರ್ಷ ಜಾಸ್ತಿ ಕಾಣಿಸ್ತಾ ಇದೆ. ಅದು ಒಂದು ಸ್ವಲ್ಪ ಯೋಚನೆ ಮಾಡಿಕೊಂಡು ಆದಷ್ಟು ಸ್ಪಿರಿಚುವಲ್ ರಿಲೇಟೆಡ್ ಆಗಿರುವಂಥ ಟ್ರಾವೆಲ್ಸ್ ಈ ವರ್ಷದಲ್ಲಿ ಇವ್ರು ಮುಗಿಸ್ಕೊಂಡ್ಬಿಟ್ರೆ ತುಂಬ ಒಳ್ಳೆಯದಾಗಿ ಕಾಣಿಸ್ತಿದೆ. ಇನ್ನು ಸಂಬಂಧಗಳಿಗೆ ವಿಷಯಕ್ಕೆ ಬಂದಾಗ ಅಥವಾ ಇವರು ಒಂದು ಏನಂತಾರೆ ರಿಲೇಷನ್ಶಿಪ್ ರಿಲೇಟೆಡ್ ಬಂದಾಗ, ಮದುವೆ ವಿಷಯಕ್ಕೆ ಬಂದಾಗ ಇವರು ಯಾವುದೇ ಕಾರಣದಲ್ಲೂ ಅಂದರೆ ಜಾತಕಗಳು ನೋಡ್ಕೊಂಡು ಮದುವೆ ಮಾಡ್ಕೊಂಡಷ್ಟು ಒಳ್ಳೆಯದು ಇವರಿಗೆ. ಯಾಕಂದರೆ ಯಾವುದೇ ರೀತಿಯಲ್ಲಾದ್ರೂ ಇವ್ರ ಮೈಂಡ್ ಒಂದು ಸ್ವಲ್ಪ ಸ್ಟೇಬಲ್ ಆಗಿರಲ್ಲ ಈ ವರ್ಷದಲ್ಲಿ. ಏರುಪೇರುಗಳು ಕಾಣಿಸ್ತಾನೇ ಇರುತ್ತೆ. ಒಂದು 15 ದಿನ ಚೆನ್ನಾಗಿದ್ದರೆ ಇನ್ನು 11 ದಿನ ಚೆನ್ನಾಗಿರಲ್ಲ, ಒಂದು ತಿಂಗಳು ಚೆನ್ನಾಗಿದ್ದರೆ ಇನ್ನೊಂದು ತಿಂಗಳು ಚೆನ್ನಾಗಿರಲ್ಲ. ಚಂಚಲ ಮನಸ್ಥಿತಿ ತುಂಬ ಜಾಸ್ತಿಯಾಗಿ ಕಾಣಿಸ್ತಾ ಇರುತ್ತೆ ಈ ವರ್ಷದಲ್ಲಿ. ಈ ರಾಶಿಯಲ್ಲಿ ಹುಟ್ಟಿರುವಂಥ ವ್ಯಕ್ತಿಗೆ ಅಥವಾ ಹುಟ್ಟಿರುವಂಥ ವ್ಯಕ್ತಿಯ ತಂದೆ ಅವರ ಆರೋಗ್ಯವನ್ನು ತುಂಬ ಕಾಳಜಿ ವಹಿಸಿ ನೋಡ್ಕೋಬೇಕಾಗತ್ತೆ ಪರಿಸ್ಥಿತಿಗಳು ಜಾಸ್ತಿ ಕಾಣಿಸ್ತಾ ಇರೋವಂಥದ್ದು. ಹಾರ್ಟ್ ರಿಲೇಟೆಡ್ ಆಗಿರ್ಬೋದು, ಇಲ್ಲ ಒಂದು ಬೋನ್ ರಿಲೇಟೆಡ್ ಆಗಿರ್ಬೋದು, ಇಂಥದ್ದೆಲ್ಲ ತುಂಬ ಹುಷಾರಾಗಿ ನೋಡಿಕೊಂಡಷ್ಟು ಅವ್ರಿಗೆ ಆ ಒಂದು ಘಟನೆಯಿಂದ ಆಚೆ ಬರೋವಂಥದ್ದು ಕಾಣಿಸ್ತಿದೆ. ಎಸ್ಪೆಷಲಿ ನೀರಿರುವಂಥ ಜಾಗದಲ್ಲಿ ವಯಸ್ಸಾದವ್ರು ಹೋದಾಗ ತುಂಬ ಹುಷಾರಾಗಿ ನೋಡಿಕೊಂಡ್ರೆ ಒಳ್ಳೆಯದು. ಇನ್ನು ವಿದ್ಯಾರ್ಥಿಗಳ ವಿಷಯಕ್ಕೆ ಬಂದಾಗ ಆದಷ್ಟು ಚುರುಕಾಗಿರೋ ವಿದ್ಯಾರ್ಥಿಗಳೇ ಇರೋದರಿಂದ ಈ ರಾಶಿಯವರು ಆಟದ ಕಡೆ ಜಾಸ್ತಿ ಗಮನ ಕೊಡದೇ ಓದಿನ ಕಡೆ ಗಮನ ಕೊಟ್ಟರೆ ತುಂಬ ಒಳ್ಳೆಯದಾಗಿ ಕಾಣಿಸ್ತಾ ಇದೆ. ಅವ್ರಿಗೆ ಇಂಪ್ರೂವ್ಮೆಂಟ್ ಅಂತೂ ಇರುತ್ತೆ. ಹೆಚ್ಚಿಗೆ ಈ ಟ್ರಾವೆಲ್ ರಿಲೇಟೆಡ್ ಆಗಿರುವಂಥ ಖರ್ಚುಗಳು ಜಾಸ್ತಿ ಕಾಣಿಸ್ತಾ ಇದೆ. ಅನ್ನೆಸೆಸರಿಯಾಗಿ ಖರ್ಚು ಮಾಡೋವಂಥದ್ದು ಅದು ಸ್ವಲ್ಪ ಪ್ಲ್ಯಾಂಡ್ ಆಗಿ ಹೋದಷ್ಟು ತುಂಬ ಒಳ್ಳೆಯದು.
ಹೊಸ ಹೊಸ ವಿಷಯಗಳನ್ನ ತಿಳ್ಕೊಳ್ಳೋ ಅಂಥದ್ದು ಒಂದು ಹುಟ್ಟುತ್ತೆ, ಅಥವಾ ಈ ಜ್ಯೋತಿಷ ತಿಳ್ಕೊಳ್ಳೋ ಅಂಥದ್ದು, ಅಥವಾ ಈ ಏನಂತಾರೆ ಅಕಲ್ಟ್ ಸೈನ್ಸ್ನ ತಿಳ್ಕೊಳ್ಳೋ ಅಂಥ ಸ್ವಭಾವ ಹುಟ್ಟುತ್ತೆ ಅವ್ರಿಗೆ. ಯಾಕಂದರೆ ಆ ಭಯದಿಂದ ನನಗೆ ಏನೇನಾಗುತ್ತೋ ಏನೋ ಅಂತ ತಿಳ್ಕೊಳ್ಳೋ ಅಂಥ ಸ್ವಭಾವ ಹುಟ್ಟುತ್ತೆ. ಇವೆಲ್ಲನೂ ಪರಿಗಣನೆಗೆ ತೊಗೊಂಡಾಗ ಇವರು ಆದಷ್ಟು ಮಧ್ಯಮ ಫಲವಾಗಿ ಇರುತ್ತೆ ಈ ವರ್ಷ ಅಂತ ಹೇಳಬೇಕಾಗತ್ತೆ. ಸರಿ ಗುರುಜಿ, ಇನ್ನು ಈ ವರ್ಷದ ಹಾದಿ ಸುಗಮ ಆಗಿರಬೇಕು ಅಂತ ಹೇಳಿದ್ರೆ ಇವರು ಯಾವ ದೇವರ ಮೊರೆ ಹೋದ್ರೆ ಒಳ್ಳೇದು? ಈ ರಾಶಿಯವರು ಈ ವರ್ಷದಲ್ಲಿ ಗುರು ಪ್ರಾರ್ಥನೆ ಮಾಡಿಕೊಂಡಷ್ಟು ಒಳ್ಳೆಯದು, ಮತ್ತು ಆದಷ್ಟು ಚಂದ್ರಕ್ಕೆ ಸಂಬಂಧಪಟ್ಟಿರುವಂಥ ಪರಿಹಾರಗಳು ಮಾಡಿಕೊಂಡಷ್ಟು ಒಳ್ಳೆಯದಾಗುತ್ತೆ. ದ್ವಾದಶ ರಾಶಿಗಳಲ್ಲಿ 5ನೇ ರಾಶಿಯಾಗಿರುವಂತಹ ಸಿಂಹ ರಾಶಿಯ ಬಗ್ಗೆ ತಿಳಿಸಿಕೊಡಿ ಗುರುಜಿ. ಈ ರಾಶಿಯವರು ಈ ಹೊಸ ವರ್ಷದ ಸಂದರ್ಭದಲ್ಲಿ ಹೊಸ ಹೊಸ ಕೆಲಸ ಕಾರ್ಯಗಳಿಗೆ ಕೈ ಹಾಕ್ಬೋದಾ? ಅದೃಷ್ಟ ಇವರ ಕೈ ಹಿಡಿಯುತ್ತಾ ಇಲ್ವಾ, ಹೇಗೆ ಅಂತ? ಖಂಡಿತ. ಸಿಂಹರಾಶಿಯವರು ಅವರ ಸ್ವಭಾವ ಮುಂಚೆ ನಾವು ವಿಚಾರ ಮಾಡೋದಾದರೆ ತುಂಬ ಧೈರ್ಯವಂತರಾಗಿ ಕಾಣಿಸ್ತಾರೆ, ಬಟ್ ಏನು ಒಳಗಡೆಯಿಂದ ಏನೂ ಇರೋದಿಲ್ಲ, ತುಂಬ ಭಯದಿಂದನೇ ಇರ್ತಾರೆ. ಅದರಲ್ಲೂ ಈ ವರ್ಷ ಅವರಿಗೆ ಅಷ್ಟಮ ಶನಿಯೂ ಇರೋದರಿಂದ ಕಾರ್ಯಕ್ಷೇತ್ರದಲ್ಲಿ ಎಸ್ಪೆಷಲಿ ಅವ್ರು ವರ್ಕ್ ಮಾಡೋವಂಥ ಜಾಗದಲ್ಲಿ ತುಂಬ ಭಯದಿಂದನೇ ಇರ್ತಾರೆ ಇವರು. ರಾಜಕಾರಣಿಗಳಿಗೂ ಅಷ್ಟೇ ಆಚೆ ಕಂಡಷ್ಟು ಶುಭ ಫಲಿತಗಳು ಕಾಣಿಸ್ತಾ ಇಲ್ಲ, ಬಟ್ ಗೌರವ ಇರುತ್ತೆ. ಯಾಕಂದರೆ ಇವರು ಹಿಂದೆ ಮಾಡಿರೋ ಕೆಲಸಗಳನ್ನೆಲ್ಲನೂ ಜನಗಳು ನೋಡ್ತಾರೆ, ಅದರಿಂದ ಈ ವ್ಯಕ್ತಿ ಈ ಥರ ಅಲ್ವಲ್ಲ ಅನ್ನೋದು ಅವ್ರಿಗೆ ಅನಿಸ್ತಾ ಇದ್ದು ಬೆಂಬಲ ಅಂತೂ ಇದ್ದೇ ಇರುತ್ತೆ. ಅದು ಕಾರ್ಯಕ್ಷೇತ್ರದಲ್ಲೂ ಆಗ್ಬೋದು, ಅಂದರೆ ಮಾಮೂಲಿ ಜನಗಳು ಕೆಲಸ ಮಾಡೋವಂಥ ಜಾಗದಲ್ಲೂ ಆಗ್ಬೋದು. ಈ ಹೊಸ ಹೊಸ ಪರಿಚಯಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಆದರೆ ಇವರು ಅಷ್ಟಮ ಶನಿ ಪ್ರಭಾವದಿಂದ ಸ್ವಲ್ಪ ಯೋಚನೆ ಮಾಡಿ ಮುಂದಕ್ಕೆ ಹೋಗೋದು ತುಂಬ ಒಳ್ಳೆಯದಾಗುತ್ತೆ ಇವರಿಗೆ. ಇನ್ನು ಕುಟುಂಬದ ವಿಷಯಕ್ಕೆ ಬಂದಾಗ ಏನೋ ಒಂದು ಕಿರಿಕಿರಿ ಅಂತೂ ಉಂಟಾಗ್ತಾನೆ ಇರುತ್ತೆ, ಅದು ಅವಶ್ಯಕತೆ ಇರೋದೇ ಇಲ್ಲ. ಆದರೆ ಇವ್ರು ಯೋಚನೆ ಮಾಡಿ ಇವರ ಈ ಅಷ್ಟಮ ಶನಿಯ ಒಂದು ಪ್ರಭಾವದಿಂದ ಮೈಂಡ್ ತುಂಬ ಫ್ರೀಯಾಗಿ ಕೆಲಸ ಮಾಡಲ್ಲ ಅವ್ರಿಗೆ. ಏನೋ ಒಂದು ಕಷ್ಟದಿಂದನೇ ಇದ್ದಂಗೆ, ಅಥವಾ ಏನೋ ನನ್ನ ಕಾಡ್ತಾ ಇದೆಯಲ್ಲ ಅನ್ನೋದು, ಇಂಥವು ಕಾಣಿಸ್ತಾ ಇರುತ್ತೆ. ಬಟ್ ಅದು ಅಷ್ಟೊಂದು ಯೋಚನೆ ಮಾಡುವಂಥದ್ದು ಸಂದರ್ಭಗಳು ಏನೂ ಇರೋದಿಲ್ಲ. ಸೋದರ ರಿಲೇಟೆಡ್ ಆಗಿ ಅಣ್ಣ ತಮ್ಮಂದರಾಗಲಿ ಇವರೆಲ್ಲ ಏನಾಗ್ತಾರೆ, ಇವರಿಗೆ ಈ ವರ್ಷದಲ್ಲಿ ಒಂದು ಸ್ವಲ್ಪ ಬೆಂಬಲಕ್ಕೆ ನಿಲ್ತಾರೆ, ಏನೋ ಒಂದು ಹೆಲ್ಪ್ ಮಾಡ್ಬೋದು ಇವರಿಗೆ ಅನ್ನೋದು, ಅದು ಇವರಿಗೆ ಫಲಕಾರಿ ಆಗುತ್ತೆ. ಮನೆಗಿನೇ ಪರ್ಚೇಸ್ ಮನೆ ಆಗಲಿ ಏನಾಗಲಿ ಈ ಥರದ್ದೆಲ್ಲ ಪ್ಲ್ಯಾನ್ ಮಾಡಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಪ್ಲ್ಯಾನ್ ಮಾಡೋದು ತುಂಬ ಒಳ್ಳೆಯದು. ಯಾಕಂದರೆ ದುಡ್ಡು ತುಂಬ ಅವ್ರು ಅಂದ್ಕೊಂಡಿದ್ದ ಪ್ರಕಾರ ಬರೋದಿಲ್ಲ. ಅವ್ರಿಗೆ ಸಹಾಯ ಮಾಡೋರು ಸ್ವಲ್ಪ ಹಿಂದೇಟು ಹೊಡಿತಾರೆ, ಹೆಂಗಪ್ಪ ಕೊಡೋದು ಅನ್ನೋದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ತಿರ್ತಾರೆ. ವಿದ್ಯಾರ್ಥಿಗಳು ಬಂದಾಗ ಈ ವರ್ಷದಲ್ಲಿ ಸ್ವಲ್ಪ ಜಯ ಬರುತ್ತೆ ಅವರಿಗೆ. ಶ್ರಮ ಕಡಿಮೆ ಇದ್ರೂ ಒಂದು ಸ್ವಲ್ಪ ಫಲಿತಾಂಶ ಅನ್ನೋದು ಒಳ್ಳೆಯ ರಿಸಲ್ಟ್ ಅವ್ರಿಗೆ ಸಿಗುತ್ತೆ. ಫ್ಯಾಮಿಲಿ ಲೈಫಿಗೆ ಬಂದಾಗ ಈ ವರ್ಷದಲ್ಲಿ ತುಂಬ ಕಾಳಜಿ ವಹಿಸ್ಬೇಕಾಗತ್ತೆ. ಸುಮ್ಮನೆ ಜಗಳಗಳಾಗುವಂಥದ್ದು ಕಾಣಿಸ್ತಿದೆ. ಅತ್ತೆ ಸೊಸೆ ಗಲಾಟೆ ಆಗುವಂಥದ್ದು, ಆ ಗಲಾಟೆ ಇವ್ರ ಮೈಯಲ್ಲಿ ಬರೋವಂಥದ್ದು, ಇವ್ರ ಕಾರಣ ಆಗೋ ಥರ ಅನಿಸೋದು, ಇವೆಲ್ಲ ಕಾಣಿಸ್ತಾ ಇರತ್ತೆ. ಇನ್ನೊಂದು ಏನೇ ಆಗಲಿ ಈ ರಾಶಿಯವರು ಆದಷ್ಟು ಮೆಡಿಟೇಷನ್ನು ಇಂಥದ್ದೆಲ್ಲ ಮಾಡ್ಕೊಂಬಂದಷ್ಟು ತುಂಬ ಚೆನ್ನಾಗಿ ಆಗ್ತಾ ಬರ್ತಾರೆ. ಯಾವ್ದಾದ್ರು ಪ್ರಶಾಂತದ ಜಾಗಕ್ಕೆ ಹೋಗೋದು ಒಳ್ಳೆಯದು. ಇವರು ಅಂದರೆ ಸಮುದ್ರ ತೀರದಾಗಲಿ ಈ ಥರದಲ್ಲಿ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಕೊಂಬಂದಷ್ಟು ಸ್ವಲ್ಪ ಸುಧಾರಿಸ್ತಾರೆ ಇವರು. ಇವರ ಒಂದು ಆರ್ಥಿಕ ವ್ಯವಸ್ಥೆಗೆ ಬಂದಾಗ ಸಾಧಾರಣವಾಗಿರುತ್ತೆ ಈ ವರ್ಷ. ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಅಷ್ಟೇ, ಬಿಟ್ಟರೆ ಖರ್ಚು ಅನ್ನೋದು ಹಾಗೆ ಇರುತ್ತೆ, ವ್ಯಯ ಅನ್ನೋದು ಏನು ಇನ್ಕಮ್ಮು ಹಾಗೆ ಇರುತ್ತೆ. ಸೊ ಅದರಿಂದ ಇವರು ಪ್ಲ್ಯಾಂಡಾಗಿ ಮುಂದಕ್ಕೆ ಹೋದಷ್ಟು ಒಳ್ಳೆಯದು. ಇನ್ನು ಈ ರಾಶಿಯಲ್ಲಿರುವಂಥ ರಾಜಕಾರಣಿಗಳು ಮತ್ತು ಹೇಳೋದೇನೆಂದರೆ ಹೆಚ್ಚಿಗೆ ಯೋಚನೆ ಮಾಡದೇ ಇದ್ರೇ ಒಳ್ಳೆಯದು. ಇವರು ಆದಷ್ಟು ಸುಮ್ಮನೆ ಇದ್ದಷ್ಟು ಅದೇನು ಬರುತ್ತೋ ನೋಡ್ಕೊಳ್ಳೋಣ ಅಂತಷ್ಟು ತುಂಬ ಚೆನ್ನಾಗಿ ಆಗ್ತಾ ಬರ್ತಾರೆ. ಅನ್ನೆಸೆಸರಿಯಾಗಿ ಪೊಲೀಸು ಅಥವಾ ಈ ಒಂದು ಈ ಕಾರಣಗಳಿಗೆಲ್ಲ ಹೋಗದಿದ್ದರೆ ಒಳ್ಳೆಯದು. ಲಿಟಿಗೇಷನ್ ಸಂಬಂಧಪಟ್ಟಿರೋದಾಗಲಿ ಲೀಗಲ್ ಸಂಬಂಧಪಟ್ಟಿರೋದಾಗಲಿ ಒಂದು ಸ್ವಲ್ಪ ಯೋಚನೆ ಮಾಡ್ಕೊಂಡು ಮುಂದಕ್ಕೆ ಕಾಲ ಹೆಚ್ಚಾಕಿದ್ರೆ ಒಳ್ಳೆಯದು. ಯಾಕಂದರೆ ತುಂಬ ಬಂಡು ಧೈರ್ಯವನ್ನು ತಂದು ಕೊಟ್ಬಿಡುತ್ತೆ ಒಂದೊಂದು ಸರಿ. ಆ ಟೈಮಲ್ಲಿ ಯೋಚನೆ ಮಾಡೋದಿಲ್ಲ, ಯೋಚನೆ ಶಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ. ಆದ್ದರಿಂದ ಈಗಲಿಂದನೇ ಅವರು ಅಭ್ಯಾಸ ಮಾಡಿಕೊಂಡ್ರೆ, ಸ್ವಲ್ಪ ಯೋಚನೆ ಮಾಡಿ ಮುಂದೆ ಹೋಗುವಂಥದ್ದು ಮಾಡಿದ್ರೆ ತುಂಬ ಚೆನ್ನಾಗಿ ಆಗ್ಬರ್ತಾರೆ. ಈ ಓವರಾಲ್ ಈ ಎಲ್ಲ ವಿಚಾರಗಳನ್ನು ಕನ್ಸಿಡರ್ ಮಾಡಿದ್ರೆ ಇವ್ರದ್ದು ಮಿಶ್ರಣ ಫಲದವಾಗೇ ಇರುತ್ತೆ. ಸೊ ಆದ್ದರಿಂದ ಇವ್ರು ಕಾಳಜಿ ವಹಿಸೋದಷ್ಟು ಒಳ್ಳೆಯದು. ಸಿಂಹರಾಶಿಯವರಿಗೆ ಅಷ್ಟಮ ಶನಿ ಪ್ರಭಾವ ಹೆಚ್ಚಾಗಿರುತ್ತೆ ಅಂತ ಹೇಳ್ತಿದ್ರಿ. ಸೊ ಏನು ಪರಿಹಾರ ಇದೆ ಗುರುಜಿ? ಇವರು ಆದಷ್ಟು ಅಷ್ಟಮ ಶನಿ ಒಂದೇ ಅಲ್ಲ, ಎಲ್ಲ ನವಗ್ರಹಗಳ ಪ್ರಾರ್ಥನೆ ಮಾಡಿದಷ್ಟು ಒಳ್ಳೆಯದೇ ಇವರು ಈ ವರ್ಷದಲ್ಲಿ. ಸೊ ಅದರಿಂದ ದಾನ ಮಾಡಿಕೊಂಡ್ರೆ ಸಾಕು, ದಾನದಲ್ಲೇ ಇವರಿಗೆ ಒಳ್ಳೆಯದಾಗುವಂಥದ್ದು ಕಾಣಿಸ್ತಾ ಇರೋದು.
ಅದರಲ್ಲೂ ಬಡವ್ರಿಗೇನಾದರೂ ಹ್ಮ್. ಅಂದರೆ ನೀಡಿ ಅಂತ ಹೇಳ್ತೀವಲ್ಲ, ಅಂಥವ್ರಿಗೆ ಮಾಡಿದ್ರೆ ಇನ್ನೂ ಒಳ್ಳೇದಾಗ್ತಾ ಹೋಗುತ್ತೆ. ಅವಶ್ಯಕತೆ ಇದ್ದಂಥವ್ರಿಗೆ. ಅವಶ್ಯಕತೆ ಇದ್ದವ್ರಿಗೆ ಮಾತ್ರ ಮಾಡಿದಷ್ಟು ಇನ್ನೂ ಒಳ್ಳೇದಾಗುತ್ತೆ. ಅದು ದೇವಸ್ಥಾನಗಳಲ್ಲಿ ಮಾಡಿದ್ರೆ ಇನ್ನೂ ಒಳ್ಳೆಯದು. ಅನ್ನದಾನಗಳು ಮಾಡ್ತಾ ಇರ್ತಾರಲ್ಲ, ಅಂಥದ್ದು ಮಾಡಿದ್ರೆ ಇನ್ನೂ ಒಳ್ಳೇದಾಗುತ್ತೆ. ಕನ್ಯಾ ರಾಶಿ ಬಗ್ಗೆ ಮಾತಾಡೋದಾದ್ರೆ 2025ನೇ ಇಸ್ವಿ ಈ ರಾಶಿಯವರ ಭವಿಷ್ಯದಲ್ಲಿ ಯಾವ ರೀತಿ ಬದಲಾವಣೆಗಳನ್ನ ತರಲಿದೆ? ಪಾಸಿಟಿವ್ ಆಗಿರುತ್ತಾ, ನೆಗೆಟಿವ್ ಆಗಿರುತ್ತಾ ಅಂತ? ಖಂಡಿತ. ಕನ್ಯಾ ರಾಶಿಯವರು ಮೂಲತಃ ಅವ್ರ ಸ್ವಭಾವಕ್ಕೆ ಬಂದಾಗ ಅವ್ರು ಯಾವತ್ತೇ ಆಗಲಿ ಕೆಲಸ ಕಡಿಮೆ, ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇರುತ್ತೆ, ಕೆಲಸ ಕಡಿಮೆ ಇರುತ್ತೆ. ತುಂಬ ಸ್ಮಾರ್ಟಾಗಿರಬೇಕು ಅಂತ ಅಂದ್ಕೊತಾರೆ ಕೆಲಸಗಳಲ್ಲಾಗಲಿ, ಡಿಪ್ಲೊಮ್ಯಾಟಿಕ್ಕಾಗಿ ಹ್ಯಾಂಡಲ್ ಮಾಡುವಂಥ ವ್ಯಕ್ತಿಗಳು. ಆದರೆ ಈ ವರ್ಷದಲ್ಲಿ ಏನಾಗುತ್ತೆ, ಅವ್ರಿಗೆ ಎಲ್ಲೆಲ್ಲಿ ಕೆಲಸ ಮಾಡ್ತಾರೋ ಎಲ್ಲ ಕಡೆಯೂ ತುಂಬ ಕಾಳಜಿ ವಹಿಸಲೇಬೇಕು ಇವರು. ಹಿಂದಿನ ಅಂದರೆ ಹಿಂದೆನೇ ಇವರಿಗೆ ಕಾರ್ಯಗಳಲ್ಲಿ ಸ್ವಲ್ಪ ಡಿಸ್ಟರ್ಬ್ ಮಾಡೋವಂಥ ಜನಗಳು ಜಾಸ್ತಿ ಕಾಣಿಸ್ತಾ ಹೋಗ್ತಾರೆ. ಆದರೆ ಓವರಾಲ್ ಇವರ ಒಂದೊಂದು ಒಂದೊಂದೇ ಅನಲೈಸ್ ಮಾಡ್ತಾ ಬಂದಾಗ, ವಿಷಯಗಳು ಅನಲೈಸ್ ಮಾಡ್ತಾ ಬಂದಾಗ ಆದಾಯ ಚೆನ್ನಾಗಿ ಇರುತ್ತೆ ಇವರಿಗೆ. ಆದಾಯದಲ್ಲಿ ಏನೂ ಪ್ರಾಬ್ಲಮ್ ಇರಲ್ಲ. ಇವರು ಅನ್ನೆಸೆಸರಿ ಖರ್ಚು ಜಾಸ್ತಿ ಮಾಡ್ತಾರೆ ಈ ಸರಿ ಕೂಡ. ಅದು ಎಸ್ಪೆಷಲಿ ಆ ಖರ್ಚು ಅನ್ನೋದು ಸ್ಪಿರಿಚುವಲ್ ರಿಲೇಟೆಡ್ ಆಗಿರುತ್ತೆ. ಸುಮ್ಮನೆ ದಾನ ಕೊಡೋದು, ಧರ್ಮ ಮಾಡೋದು, ಅದು ಮಾಡೋದು, ಇದು ಮಾಡೋದು, ಇದರಲ್ಲೇ ಕಾಲ ಕಳೀತಾ ಹೋಗ್ತಾರೆ. ಇನ್ನೊಂದು, ಈ ವರ್ಷದಲ್ಲಿ ಇವ್ರಿಗೆ ಅತಿಯಾದ ಕಾನ್ಫಿಡೆನ್ಸ್ ಅನ್ನೋದು, ಜಾಸ್ತಿ ಕಾನ್ಫಿಡೆನ್ಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಯಾಕಂದರೆ ಇವ್ರಿಗೆ ಅಂದ್ಕೊಂಡಿರೋ ಕಾರ್ಯಗಳು ನಡೆಯುವಂಥದ್ದು, ಇವ್ರ ಶತ್ರುಗಳ ಮೇಲೆ ಜಯ ಬರುವಂಥದ್ದು, ಯಾವುದೇ ಕಿರಿಕಿರಿ ಇರಲ್ಲ ಫ್ಯಾಮಿಲಿಯಲ್ಲಿ, ಆದಷ್ಟು ಕಡಿಮೆ ಆಗಿರುತ್ತೆ. ಇವರು ಯೋಚನೆ ಮಾಡೋ ಸ್ಟೈಲ್ ಇದಕ್ಕೆ ಬರ್ತಾರೆ, ಯೋಚನೆ ಮಾಡೋವಂಥ ಸಂದರ್ಭಗಳಿಗೆ ಬರ್ತಾರೆ. ಬಿಸ್ನೆಸ್ಸಲ್ಲಿ ಇಂಪ್ರೂವ್ಮೆಂಟ್ ಆಗೋದು, ಹೊಸ ಹೊಸ ಬಿಸ್ನೆಸ್ ಮಾಡೋವಂಥದ್ದು ಚಾನ್ಸಸ್ ಜಾಸ್ತಿ ಕಾಣ್ತಾ ಇರೋವಂಥದ್ದು ಈ ವರ್ಷದಲ್ಲಿ. ಆದಷ್ಟು ಇವರು ಕೆಲಸಗಳಿಗೆ, ಅಂದರೆ ಎಂಪ್ಲಾಯೀಸ್ನ ಹೈರ್ ಮಾಡ್ಕೊಳ್ಳೋದ ವಿಷಯದಲ್ಲಿ ಬಂದಾಗ, ಕೆಲಸಕ್ಕೆ ತೊಗೊಳ್ಳೋವಂಥ ವಿಷಯಕ್ಕೆ ಬಂದಾಗ ಯೋಚನೆ ಮಾಡಿ ತೊಗೊಂಡ್ರೆ ತುಂಬ ಒಳ್ಳೆಯದು. ರೆಫರೆನ್ಸ್ ಮುಖಾಂತರನೋ ಯಾರೋ ರೆಫರ್ ಮಾಡಿರ್ತಾರೆ ಅಂಥವ್ರನ್ನ ತೊಗೊಳ್ಳೋದು ಈ ವರ್ಷದಲ್ಲಿ ತುಂಬ ಒಳ್ಳೆಯದು ಇವರಿಗೆ. ಇವರೇ ಅನಲೈಸ್ ಮಾಡಿದಾಗ ಏನಾಗುತ್ತೆ, ಅವರು ಹೆಚ್ಚಿಗೆ ಯೋಚನೆ ಮಾಡಿ ಅವ್ರಿಗೆ ಅವ್ರ ಥರನೇ ಯೋಚನೆ ಮಾಡೋಕ್ಕೆ ಹೋಗ್ಬಿಟ್ಟು ಕೆಲಸ ಸರಿಯಾಗಿ ಮಾಡದೇ ಇರೋರನ್ನ ತೊಗೊಳ್ಳೋವಂಥ ಸಂದರ್ಭಗಳು ಜಾಸ್ತಿ ಕಾಣಿಸ್ತಾ ಇರೋದ್ರಿಂದ ಅದರಿಂದ ಲಾಸ್ ಅನ್ನೋದನ್ನ ನೋಡ್ಬೋದು ಇವರು. ಅದರಿಂದ ಅದನ್ನ ಅವಾಯ್ಡ್ ಮಾಡೋದಕ್ಕೆ ಈ ಥರ ಮಾಡಿದಷ್ಟು ಒಳ್ಳೆಯದು. ಇನ್ನು ಕುಟುಂಬದ ವಿಷಯಕ್ಕೆ ಬಂದಾಗ, ಕುಟುಂಬದ ವಿಷಯದಲ್ಲಿ ಏನೇ ಆದ ಸಮಸ್ಯೆಗಳು ಕಾಣಿಸ್ತಾ ಇಲ್ಲ. ಯಾವುದು ಸಣ್ಣ ಪುಟ್ಟದ್ದು ಬಿಟ್ಟರೆ ಅದು ಜನರಲಾಗಿ ನಡೆಯುವಂಥದ್ದು. ಮೇಜರ್ ಇಶ್ಯೂಸ್ ಕಾಣಿಸ್ತಾ ಇಲ್ಲ. ಆರೋಗ್ಯ ವಿಷಯದಲ್ಲಿ ಮಾತ್ರ ತುಂಬ ಕಾಳಜಿ ವಹಿಸಬೇಕು. ಇವರಿಗೆ ಬ್ಲಡ್ ರಿಲೇಟೆಡ್ ಆಗಿರುವಂಥದ್ದು, BP ಆಗಿರ್ಬೋದು, ಶುಗರ್ ಆಗಿರ್ಬೋದು, ಇಂಥವು ನರಕ್ಕೆ ಸಂಬಂಧಪಟ್ಟಿರುವಂಥ ರೋಗಗಳು ಇವೆಲ್ಲ ಜಾಸ್ತಿ ಕಾಣಿಸೋವಂಥದ್ದು ಈ ವರ್ಷದಲ್ಲಿ ಕಾಣಿಸುತ್ತೆ ಇವರಿಗೆ. ಅದಕ್ಕೆ ಏನು ಪ್ರಿಕಾಷನ್ಸ್ ಬೇಕೋ ಇವ್ರು ತೊಗೊಂಡಷ್ಟು ತುಂಬ ಚೆನ್ನಾಗಿ ಹಾಕಿ ಬರ್ತಾರೆ. ಈ ಶತ್ರು ಮೇಲೆ ಜಯ, ಅಂದರೆ ಕೋರ್ಟ್ ಕೇಸ್ ಏನೋ ಇರ್ಬೋದು, ಅಂಥದ್ದು ಏನೋ ನಡೀತಾ ಇರ್ಬೋದು, ಅಂಥದ್ದಕ್ಕೆ ಹೋದಾಗ ಇವ್ರ ಕಡೆಗೆ ಆದಷ್ಟು ಏನು ಇವ್ರಿಗೆ ಫೇವರ್ ಆಗಿ ನಡೆಯುವಂಥದ್ದು ಕಾಣಿಸ್ತಾ ಇರುವಂಥದ್ದು. ಈ ರಾಶಿಯವರು ಈ ವರ್ಷದಲ್ಲಿ ಆದಷ್ಟು ಆಧ್ಯಾತ್ಮಿಕದ ಕಡೆಗೆ ಒಲವನ್ನು ತೋರಿಸುವಂಥದ್ದು ಕಾಣಿಸ್ತಾ ಇದೆ. ಅದರಲ್ಲಿ ಏನೋ ಒಂದು ಸಾಧನೆ ಮಾಡಬೇಕು ಅಂತ. ಆದ್ದರಿಂದ ಆ ಒಂದು ಅನುಕೂಲಗಳು ಇವರಿಗೆ ಈ ವರ್ಷದಲ್ಲಿ ಆಗತ್ತೆ. ಓದಿನ ವಿಷಯದಲ್ಲಿ, ಅಂದರೆ ವಿದ್ಯಾರ್ಥಿಗಳು ಓದಿನಲ್ಲಿ ಒಳ್ಳೆಯ ಫಲಿತಾಂಶಗಳನ್ನು ಪಡಿತಾರೆ. ಇನ್ನು ಸಿನಿಮಾ ಮತ್ತು ಮಾಧ್ಯಮ, ಇವರು ಈ ವರ್ಷದಲ್ಲಿ ಒಳ್ಳೆ ರಿಸಲ್ಟನ್ನು ಪಡಿಬೋದು, ಬಯಸ್ಬೋದು, ಏನು ಪ್ರಾಬ್ಲಮ್ ಆಗೋದಿಲ್ಲ. ರಾಜಕಾರಣಿಗಳಿಗೂ ಒಳ್ಳೆಯದಾಗುವಂಥ ಸಂದರ್ಭಗಳು ಕಾಣಿಸ್ತಾ ಇದೆ. ಏನೋ ಅವರು ತುಂಬ ಕಾಳಜಿ ವಹಿಸ್ಕೊಂಡು ತುಂಬ ಕೇರ್ ತೊಗೊಳ್ಳೋವಂಥದ್ದು ಏನೂ ಕಾಣಿಸ್ತಾ ಇಲ್ಲ. ಇವೆಲ್ಲ ವಿಷಯಗಳು ಕನ್ಸಿಡರ್ ಮಾಡಿದಾಗ ಇವರಿಗೆ ಆದಷ್ಟು ಒಂದು ಶುಭ ಫಲಿತವನ್ನೇ ಕಾಣ್ಬೋದು ಈ ವರ್ಷದಲ್ಲಿ. ಸಣ್ಣ ಪುಟ್ಟ ಈ ಸಮಸ್ಯೆಗಳು ಏನಿದೆ, ಇದಕ್ಕೆ ಯಾವ ರೀತಿ ಪರಿಹಾರವನ್ನ ಕಂಡುಕೊಳ್ಬೋದು ಗುರುಜಿ? ಖಂಡಿತ. ಇವರು ಈ ವರ್ಷದಲ್ಲಿ ಆದಷ್ಟು ಇವರು ವಿಷ್ಣು ಆರಾಧನೆ ಮಾಡಿದಷ್ಟು ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಶುಕ್ರನ ಆರಾಧನೆ, ಅಂದರೆ ಲಕ್ಷ್ಮಿ ಆಗಿರ್ಬೋದು, ಯಾವುದೋ ದೇವಿಯ ಆರಾಧನೆ ಮಾಡಿದಷ್ಟು ತುಂಬ ಚೆನ್ನಾಗಿ ಬರುತ್ತೆ. ಅವ್ರು ಇಷ್ಟ ಆಗಿರುವಂಥ ದೇವಿ ಯಾವ್ದಾರು ಆಗ್ಬೋದು, ಆ ದೇವಿಯ ಸ್ತೋತ್ರಗಳು ಹೇಳ್ಕೊಳ್ಳೋದು ಅಂಥದ್ದೆಲ್ಲ ಮಾಡಿದಷ್ಟು ತುಂಬ ಚೆನ್ನಾಗಿ ಬರುತ್ತೆ. ತುಂಬ ಕಾಳಜಿ ವಹಿಸಿದ್ರೂ ಇವರಿಗೆ ಆದಷ್ಟು ತೊಂದರೆಗಳಿಗೆ ಹೋಗ್ತಾರೆ. ಅದರಿಂದ ಸಾಧಾರಣವಾಗಿದ್ದಷ್ಟು ಒಳ್ಳೇದು. ಇವರು ಯೋಚನೆ ಮಾಡದೇ ಇದ್ದರೆ ಒಳ್ಳೇದು. ಈ ರಾಶಿಯವರು ನ್ಯೂಟ್ರಲ್ ಆಗಿತ್ತು. ಹೌದು. 2025ನೇ ಇಸ್ವಿಯಲ್ಲಿ ತುಲಾ ರಾಶಿಯವರ ಆರೋಗ್ಯ, ಆರ್ಥಿಕ ಸ್ಥಿತಿಗತಿ ಬಗ್ಗೆ ತಿಳಿಸಿಕೊಡಿ ಗುರುಜಿ. ಈ ವರ್ಷ ಇವರು ಯಾವ್ಯಾವ ರೀತಿ ನಿರೀಕ್ಷೆಗಳನ್ನ ಇಟ್ಕೊಳ್ಬಹುದು ಅಂತ? ಖಂಡಿತ. ತುಲಾ ರಾಶಿಯವರಿಗೆ ಈ ವರ್ಷ ಸ್ವಲ್ಪ ಏನೋ ಅವರು ಶುಭ ಫಲಿತವನ್ನು ಎಕ್ಸ್ಪೆಕ್ಟ್ ಮಾಡುವಂಥ ಸಂದರ್ಭಗಳಾಗಿರುತ್ತೆ. ಮೊದಲಿಗೆ ಅವರ
ಏನು ಗುಣಧರ್ಮ ನೋಡ್ಕೊಳ್ಳೋಣ, ಅವ್ರು ಹೇಗಿರ್ತಾರೆ ಏನು ಅನ್ನೋದು ನೋಡೋಣ. ಈ ವ್ಯಕ್ತಿಗಳು ಎಕ್ಸ್ಪೆಕ್ಟ್ ಮಾಡೋದು ಜಾಸ್ತಿ ಇರುತ್ತೆ. ಅಚೀವ್ಮೆಂಟ್ ಈ ಥರ ಮಾಡಬೇಕು ಆ ಥರ ಮಾಡಬೇಕು ಅಂತಿರುತ್ತೆ. ಒಳ್ಳೆ ಒಳ್ಳೆ ಹುದ್ದೆಗಳಲ್ಲಿ ಹೋಗಬೇಕು, ಅಲ್ಲಿ ಕೆಲಸ ಮಾಡಬೇಕು, ಹಿಂಗಿರಬೇಕು, ಆರಾಮಾಗಿರಬೇಕು ಅಂತ ಅನ್ಕೊತಾರೆ. ಬಟ್ ಶ್ರಮ, ಹಾರ್ಡ್ ವರ್ಕ್ ಅನ್ನೋದು ತುಂಬ ಕಡಿಮೆ ಇರುತ್ತೆ. ಸ್ಮಾರ್ಟ್ ವರ್ಕ್ ಮೇಲೆ ಹೋಗ್ಬಿಡ್ತಾರೆ ಕೆಲವರು. ಇನ್ನು ಕೆಲವರು ಹೇಗೆ ತುಂಬ ಹಾರ್ಡ್ ವರ್ಕ್ ಮಾಡಿದ್ರೂ ಫಲಿತಾಂಶಗಳು ಸಿಗೋದಿಲ್ಲ, ಯಾಕಂದರೆ ಪ್ಲ್ಯಾನಿಂಗ್ ಇರಲ್ಲ. ಇವರು ಪ್ಲ್ಯಾನಿಂಗಲ್ಲಿ ತುಂಬ ಫೇಲ್ಯೂರ್ ಆಗಿರ್ತಾರೆ. ಅವ್ರನ್ನವ್ರನ್ನ ನಿರೂಪಿಸ್ಕೊಳ್ಳೋದ್ರಲ್ಲಿ ತುಂಬ ಏನು ಕೆಳ ಮಟ್ಟದಲ್ಲಿ ಇರ್ತಾರೆ. ಬಟ್ ಒಳ್ಳೆ ಅಚೀವ್ಮೆಂಟ್ಸ್ ಆಗಿರ್ಬೋದಾಗಲಿ, ಒಳ್ಳೆ ಸಿನಿಮಾ ಆ್ಯಕ್ಟರ್ಗಳಾಗಲಿ, ಯಾರೇ ಆಗಲಿ ಈ ಒಂದು ರಾಶಿಯಲ್ಲೇ ಹುಟ್ಟಿರ್ತಾರೆ ಆಲ್ಮೋಸ್ಟು. ಯಾಕಂದರೆ ಅವ್ರಿಗೆ ಈ ಕಲೆ ಬಗ್ಗೆ ತುಂಬ ಆಸೆ ಇರುತ್ತೆ, ಆಸಕ್ತಿ ಇರುತ್ತೆ. ಅದರಲ್ಲಿ ಕೆಲವರು ಇದರಲ್ಲಿ ರಿಸರ್ಚು ಮಾಡ್ತಾರೆ. ಬಟ್ ಅದೇ ಅವರ ಸರಿಯಾಗಿ ಪ್ಲ್ಯಾನಿಂಗ್ ಅನ್ನೋದು ತುಂಬ ಕಡಿಮೆ ಇರುತ್ತೆ. ಈ ವರ್ಷದಲ್ಲಿ ತುಲಾರಾಶಿಯವರು ಸ್ವಲ್ಪ ಪ್ಲ್ಯಾನಿಂಗ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಆಗ್ತಾರೆ. ಕಾರ್ಯಕ್ಷೇತ್ರದಲ್ಲಾಗಿರ್ಬೋದು, ಅವ್ರು ಯಾವುದೇ ಕ್ಷೇತ್ರದಲ್ಲಿರಲಿ ಅವ್ರಿಗೆ ವಿಜಯ ಅನ್ನೋದೇ ಇರುತ್ತೆ. ಇನ್ಕ್ರಿಮೆಂಟ್ ಆಗೋದಾಗಲಿ, ದುಡ್ಡು ಬೇರೆಯವ್ರು ಯಾರೋ ಇವ್ರ ಹತ್ರ ತೊಗೊಂಡಿರ್ತಾರೆ ಅವ್ರು ಸಡನ್ನಾಗಿ ಕೊಡೋದಂತಾಗಲಿ, ಇಂಥವೆಲ್ಲ ತುಂಬ ಚೆನ್ನಾಗಿ ಈ ವರ್ಷದಲ್ಲಿ ಅವರಿಗೆ ಅನುಕೂಲವಾಗಿದೆ. ಇನ್ನೊಂದು, ಶನಿ 6ನೇ ಸ್ಥಾನದಲ್ಲಿರೋದ್ರಿಂದ ಋಣಬಾಧೆಗಳೇನೇ ಇರುತ್ತೋ ಅದೆಲ್ಲ ತೀರುವಂಥದ್ದು, ಸ್ವಲ್ಪ ತಕ್ಕ ಮಟ್ಟಿಗೆ ತೀರುವಂಥ ಒಂದು ಸಂದರ್ಭ ಅಂತೂ ತುಂಬ ಕಾಣಿಸ್ತಾ ಇದೆ. ಲೋನ್ ತೀರಿಸೋದು, ಇಲ್ಲ ಯಾರ ಹತ್ರ ತೊಗೊಂಡಿರ್ತಾರೆ ಅದನ್ನ ಕೊಟ್ಬಿಡೋದು ಇವರೇ. ಯಾಕಂದರೆ ಇನ್ಕಮ್ ವೈಸ್ ಸ್ವಲ್ಪ ಪಾಸಿಟಿವ್ ಆಗಿದೆ ಇವರಿಗೆ, ದುಡ್ಡು ಬರೋವಂಥದ್ದಾಗಲಿ ಇಂಥವೆಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಇವತ್ತು ಏನೇ ಆದ್ರೂ ಈ ವರ್ಷದಲ್ಲಿ ಸ್ವಲ್ಪ ಸ್ವಯಂಕೃತ ಅಪರಾಧಗಳು ಅಂತೀವಿ, ಅವರಾಗವರೇ ತಂತಾನಾಗೆ ಮಾಡ್ಕೊಂಡ್ಬಿಡೋದು, ಅಂಥದ್ದಕ್ಕೆ ಅವಕಾಶ ಕೊಡಬಾರ್ದು. ಸ್ವಲ್ಪ ಯೋಚನೆ ಮಾಡಿ ಮುಂದಕ್ಕೆ ಹೋದಷ್ಟು ತುಂಬ ಚೆನ್ನಾಗಿ ಆಗಿ ಬರ್ತಾರೆ ಇವರು ಈ ವರ್ಷದಲ್ಲಿ. ಒಳ್ಳೆ ರಿಸಲ್ಟ್ ಅಂತ ಮಾತ್ರ ನೋಡ್ತಾರೆ. ವಿದ್ಯಾರ್ಥಿಗಳು ಅಷ್ಟೇ, ಶ್ರಮ ಕಡಿಮೆ ಇದ್ರೂ ಪರವಾಗಿಲ್ಲ, ಅವ್ರಿಗೆ ಏನೋ ಯಾವುದೇ ರೀತಿಯಲ್ಲ ಸ್ವಲ್ಪ ಏನು ಓದಿರ್ತಾರೋ ಅದು ನೆನಪಿರೋ ಅಂಥದ್ದು, ಎಕ್ಸಾಮಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡುವಂಥದ್ದು, ಇವೆಲ್ಲ ತುಂಬ ಕಾಣಿಸ್ತದೆ. ಅದು ಎಸ್ಪೆಷಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳೆಲ್ಲ ತೊಗೊಳ್ತಾರಲ್ಲ ಅಂಥವ್ರು ತುಂಬ ಚೆನ್ನಾಗಿ ಆಗಿ ಬರ್ತಾರೆ. ಹೈಯರ್ ಲೆವೆಲ್ ರಿಸಲ್ಟ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಇವರು. ಈ ವರ್ಷದಲ್ಲಿ ಇವರಿಗೆ ಕೀ ಪಾಯಿಂಟ್ ಬಂದ್ಬಿಟ್ಟು ಹಾರ್ಡ್ ವರ್ಕ್ ಮಾಡಿದಷ್ಟು ತುಂಬ ಚೆನ್ನಾಗಿ ಆಗಿ ಬರ್ತಾರೆ. ಇನ್ನು ಮುಂಬರೋ ವರ್ಷಗಳಲ್ಲೆಲ್ಲ ಒಳ್ಳೆ ರಿಸಲ್ಟನ್ನು ಪಡಿತಾರೆ. ಇವರಿಗೆ ಒಂದು ಏನು ಭಯ ಇರುತ್ತೆ ಅಂದರೆ ದೈವ ಇದು ಜಾಸ್ತಿ, ದೈವಬಲ ಜಾಸ್ತಿ. ದೈವಬಲ ಅನ್ನೋದಕ್ಕಿಂತ ದೈವ ಭೀತಿ. ಅದು ತಪ್ಪಾಗಿ ಹೋಗುತ್ತೋ ಏನೋ, ಇವನು ನನಗೆ ದೇವ್ರ ಶಾಪ ಕೊಟ್ಬಿಡ್ತಾನೋ ಏನೋ, ನಾನು ಈ ಥರ ಮಾಡಲಿಲ್ಲ ಅಂದರೆ, ಇದು ಮಾಡಿ ನಾನು ಏನೋ ಹರಕೆ ಹಾಕ್ಕೊಂಡಿರ್ತೀನಿ ಅದು ಮಾಡಿಲ್ಲ ಅದಕ್ಕೆ ಈ ಥರ ಆಗ್ತಿದೆ, ಇಂಥದ್ದು ಯೋಚನೆಗಳು ಜಾಸ್ತಿ ಆಗಿರುತ್ತೆ ಯಾವಾಗಲೂ ಈ ವರ್ಷದಲ್ಲಿ. ಆ ಥರದ್ದು ಏನು ಭಯ ಪಡೋಂಥದ್ದು ಏನೂ ಇಲ್ಲ. ಆರಾಮಾಗಿ ಅವ್ರವ್ರ ಕೆಲಸ ಅವ್ರು ಮಾಡಿಕೊಂಡು, ಎಸ್ಪೆಷಲಿ ಅವ್ರು ಯಾವ ಕಾರ್ಯಕ್ಷೇತ್ರದಲ್ಲಿ ಇರ್ತಾರೋ ಅಲ್ಲಿ ಅವ್ರನ್ನ ಪೂರ್ತಿಯಾಗಿ ತೊಡಗಿಸ್ಕೊಂಡ್ರೆ ಸಾಕು. ಈ ವರ್ಷದಲ್ಲಿ ತುಂಬ ಚೆನ್ನಾಗಿ ಆಗ್ಬಿಡ್ತಾರೆ. ಇನ್ನು ಆರೋಗ್ಯ ವಿಷಯಕ್ಕೆ ಬಂದಾಗ ಮಾನಸಿಕ ಆರೋಗ್ಯ ಸ್ವಲ್ಪ ಏರುಪೇರು ಕಾಣಿಸ್ತಿದೆ. ಹಂಗಂದ್ಬಿಟ್ಟು ಅದನ್ನೇ ತುಂಬ ಯೋಚನೆ ಮಾಡೋವಂಥದ್ದು ಕಾಣಿಸ್ತಿಲ್ಲ. ಯಾಕಂತಂದರೆ 6ನೇ ಮನೇಲಿ ಶನಿ ಇರೋದ್ರಿಂದ ಸ್ವಲ್ಪ ಸಪೋರ್ಟ್ ಮಾಡುತ್ತೆ, ಧೈರ್ಯ ಬರುತ್ತೆ ಇವರಿಗೆ. ಬೇರೆಯವ್ರ ಕಡೆಯಿಂದ ಆಗಲಿ ಯಾರೇ ಆಗಲಿ ಇವ್ರು ನಾನಿದ್ದೀನಿ ಅನ್ನೋರು ಬರ್ತಾರೆ. ಇವರು ಏನೋ ಈ ವರ್ಷದಲ್ಲಿ ಸ್ವಲ್ಪ ಸಂಕಲ್ಪಗಳು ಮಾಡಿಕೊಂಡ್ರೆ. ನರಗಳಿಗೆ ಸಂಬಂಧಪಟ್ಟಿರುವಂಥದ್ದು ಒಂದು ಸ್ವಲ್ಪ ಕಾಳಜಿ ವಹಿಸ್ಬೇಕು, ರೋಗಗಳಿಗೆ ಸಂಬಂಧಪಟ್ಟಿರೋದು. ಇನ್ನು ಸೋದರ ಸಂಬಂಧ ಈ ವರ್ಷದಲ್ಲಿ ಎಲ್ಲರೂ ಇವ್ರಿಗೆ ಸಪೋರ್ಟ್ ಮಾಡೇ ಮಾಡ್ತಾರೆ. ಸೋದರರಾಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಎಲ್ಲ ಹೊಸ ಫ್ರೆಂಡ್ಸ್ ಮಾಡ್ಕೊಳ್ಳೋದು, ಹೊಸ ಬಿಸ್ನೆಸ್ಗಳು ಮಾಡೋವಂಥದ್ದು, ಹೊಸ ಕೆಲಸಕ್ಕೆ ಹೋಗುವಂಥದ್ದು, ಇವೆಲ್ಲನೂ ಕಾಣ್ತಿದೆ. ಈ ಕೆಲಸದಿಂದ ಇನ್ನೊಂದು ಕೆಲಸ ಅದೇ ಬೆಟರ್ಮೆಂಟ್ ನೋಡ್ತಾ ಬರ್ತಾರೆ ಈ ವರ್ಷದಲ್ಲಿ. ಅವರು ಹಿಂದಿನ ವರ್ಷದಲ್ಲಿ ಇರೋದಕ್ಕೂ ಈ ವರ್ಷದಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ಗಳು ಕಾಣಿಸುತ್ತೆ. ಅವ್ರ ಕಾರ್ಯಕ್ಷೇತ್ರದಲ್ಲಿ ಗೌರವನೂ ಸಿಗುತ್ತೆ, ಅವರಿಗೆ ರೆಕಗ್ನೈಸೇಷನ್ ಸಿಗುತ್ತೆ. ಇವ್ರು ಈ ಥರ ಕೆಲಸ ಮಾಡ್ತಿದ್ದಾರೆ, ಇಲ್ಲ ಈ ಥರ ಒಳ್ಳೆಯವರು, ಆ ಥರದ್ದೆಲ್ಲನೂ ಬರ್ತಾ ಹೋಗುತ್ತೆ. ಇನ್ನು ಖರ್ಚಿನ ವಿಷಯಕ್ಕೆ ಬಂದಾಗ ದಣನೋ ದುಡ್ಡು ಬರ್ತಿರುತ್ತೆ, ಬಟ್ ಖರ್ಚು ಯಾವ ರೀತಿಯಲ್ಲಿ ಮಾಡಬೇಕು ಅಂತ ಇವ್ರಿಗೆ ಗೊತ್ತಿರಲ್ಲ. ದುಂದು ವೆಚ್ಚನೇ ಜಾಸ್ತಿ ಕಾಣಿಸ್ತಾ ಇರೋದು. ಹಂಗನ್ಬಿಟ್ಟು ಫುಲ್ ಲಾಸ್ಗೆ ಹೋಗ್ತಾರೆ ಅಂತ ಅಂತೂ ಅಲ್ಲ. ಇನ್ನು ನೆಕ್ಸ್ಟ್ ರಾಜಕಾರಣಿಗಳು, ಈ ರಾಶಿಯ ರಾಜಕಾರಣಿಗಳಾಗಲಿ ಯಾರೇ ಆಗಲಿ ತುಂಬ ಹೈಯರ್ ಲೆವೆಲ್ ಒಂದು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೋಬೋದು. ರೈತರಿಗೆ ಬಂದಾಗ ಅವ್ರು ಏನು ಏನು ಕ್ರಾಪ್ಸ್ ಹಾಕಿರ್ತಾರಲ್ವ ಅದನ್ನು ಫಸ್ಟಿಂದನೇ ಅಂದರೆ ಯಾವಾಗ ಹಾಕಿರ್ತಾರೋ ಆವಾಗ ಕಡೆಯವರೆಗೂ ಅದನ್ನ ಕಾಳಜಿಯಿಂದ ನೋಡ್ಕೋಬೇಕು. ಸ್ವಲ್ಪನೇ ಯಾಮಾರ ಥರ ಏನೂ ಕಾಣಿಸ್ತಿಲ್ಲ. ಯಾಮಾರಿದ್ರೆ ಸ್ವಲ್ಪ ಕಷ್ಟಗಳು ಬರುವಂಥದ್ದು ಕಾಣಿಸ್ತಿದೆ. ಯಾಕಂತಂದರೆ ಇವರೆಲ್ಲನೂ ಸ್ವಲ್ಪ ಒಳ್ಳೆ ಕ್ರಾಪ್ಸೇ ಹಾಕಿರ್ತಾರೆ.
ಕಾಸ್ಟ್ಲಿ ಆಗಿರೋದಂಥದ್ದಾಗಲಿ ಅಂಥವೆಲ್ಲ ಹಾಕಿರ್ತಾರೆ. ಸೊ ಅದರಿಂದ ನೋಡಿಕೊಂಡಷ್ಟು ಒಳ್ಳೆಯದು. ಇನ್ನು ಮಕ್ಕಳ ವಿಷಯಕ್ಕೆ ಬಂದಾಗ ಯಾರಾದರೂ ಮಕ್ಕಳು ಹುಟ್ಟೋದಾಗಲಿ ಇಲ್ಲ ಮಕ್ಕಳಿಂದ ಇವ್ರಿಗೆ ಹೆಲ್ಪ್ ಆಗುವಂಥದ್ದು ಜಾಸ್ತಿ ಇರುತ್ತೆ. ಅಂದರೆ ರೆಕಗ್ನೈಸೇಷನ್ ಜಾಸ್ತಿ ಆಗುತ್ತೆ. ಅವರೇನೋ ಒಂದು ಅಚೀವ್ಮೆಂಟ್ ಮಾಡಿರ್ತಾರೆ, ಆದ್ದರಿಂದ ಇವ್ರಿಗೆ ಹೆಸರು ಬರೋವಂಥದ್ದು ಇಂಥದ್ದೆಲ್ಲ ಕಾಣಿಸ್ತಿದೆ. ಈ ರಾಶಿಯಲ್ಲಿ ಯಾರು ವಿದ್ಯಾರ್ಥಿಗಳಿರ್ತಾರಲ್ಲ ಅವರು ತುಂಬ ಪಾಸಿಟಿವ್ ಅಂತೂ ಕಾಣಿಸ್ತಿದೆ. ಇವೆಲ್ಲ ವಿಷಯಗಳು ನೋಡಿದಾಗ ಇವ್ರದ್ದು ಈ ತುಲಾರಾಶಿಯವರು ಕೂಡ ಈ ವರ್ಷದಲ್ಲಿ ತುಂಬ ಪಾಸಿಟಿವ್ ರಿಸಲ್ಟ್ಸನ್ನ ಬಯಸ್ಬೋದು. ಇವ್ರಿಗೆ ಯಾವುದೇ ರೀತಿಯಾದ ಪರಿಹಾರಗಳು ಬೇಕಾಗಿಲ್ಲ. ಗುರುಜಿ, ವೃಶ್ಚಿಕ ರಾಶಿ, ಈ ರಾಶಿಯವರ ಗುಣಧರ್ಮಗಳು ಯಾವ ರೀತಿ ಇರುತ್ತೆ? 2025ನೇ ಇಸ್ವಿಯಲ್ಲಿ ಒಳ್ಳೆ ಸಮಯ ಬರುತ್ತಾ ಅಥವಾ ಕಷ್ಟ ನಷ್ಟ ಏನಾದ್ರು ಸಂಭವಿಸೋ ಸಾಧ್ಯತೆ ಇದೆಯಾ? ಖಂಡಿತ. ವೃಶ್ಚಿಕ ರಾಶಿಯವರಿಗೆ ಈ ವರ್ಷ ಒಂದು ಸ್ವಲ್ಪ ಈ ಪಂಚಮ ಶನಿಯ ಒಂದು ಇರೋದರಿಂದ ಸ್ವಲ್ಪ ಏರುಪೇರುಗಳಂತೂ ಕಾಣಿಸ್ತಿದೆ. ಹಾಗಾಗಿ ಅವರು ತುಂಬ ಭಯಪಡೋವಂಥದ್ದು ಏನೂ ಇಲ್ಲ. ಮತ್ತು ಇಲ್ಲೂ ಕೂಡ ಯಾಕಂದರೆ ಬೇರೆ ಸಪೋರ್ಟಿಂಗ್ ಪ್ಲ್ಯಾನೆಟ್ಸ್ ಅಂತ ಏನು ಹೇಳ್ತೀವಲ್ಲ ಅದು ಇವರಿಗೆ ಹೆಲ್ಪ್ ಮಾಡುವಂಥದ್ದು ಕಾಣಿಸ್ತಿದೆ ಈ ಸರಿ. ಇವರೇ ಈ ರಾಶಿಯವರ ಸ್ವಭಾವ ಹೇಗಿರುತ್ತೆ ಅಂತಂದರೆ ಎಲ್ಲದಕ್ಕೂ ಕೊರಗುವಂಥ ಸ್ವಭಾವ ಅಂತ ಹೇಳ್ತೀವಿ. ಎಲ್ಲದಕ್ಕೂ ಯೋಚನೆ ಮಾಡ್ತಾರೆ. ಈ ಆ್ಯಂಗ್ಸೈಟಿ ಫೀಲಿಂಗ್ ಇವ್ರಿಗೆ ಜಾಸ್ತಿ ಇರುತ್ತೆ ಈ ರಾಶಿಯವರಿಗೆ. ಸುಮ್ಮನೆ ಎಲ್ಲನೂ ತಲೆ ಮೇಲೆ ಹಾಕ್ಕೊಳ್ಳೋದು ಅವ್ರದ್ದು ಅರಗಿರೋದಿಲ್ಲ. ಮಾಮೂಲಾಗಿ ಗಾದೆ ಹೇಳ್ತಾರಲ್ಲ, ರೋಡಲ್ಲಿ ಹೋಗ್ತಾರಂತ ಮಾರಮ್ಮನ ಮನೆವರೆಗೂ ಬಂದು ಹೋಗಮ್ಮ ಅಂತ ಹೇಳ್ತಾರಲ್ಲ, ಆ ಥರ ಸ್ವಭಾವದವರಾಗಿರ್ತಾರೆ ಇವರು. ಈ ರಾಶಿಯವರಿಗೆ ಇವರ ಮಕ್ಕಳಿಂದ ಅಂದರೆ ಖರ್ಚು ಜಾಸ್ತಿ ಆಗುವಂಥದ್ದು ಕಾಣಿಸ್ತಾ ಇರೋದು. ವಿದ್ಯಾರ್ಥಿಗಳಿಗೂ ಅಷ್ಟೇ ಆರೋಗ್ಯ ಏರುಪೇರಾಗೋದು ಇಂಥವೆಲ್ಲ ಜಾಸ್ತಿ ಕಾಣಿಸ್ತಾ ಇರೋದು. ಮತ್ತು ಪ್ರೊಲಾಂಗ್ ಆಗೋದು, ಯಾವುದೊಂದು ಸುಲಭವಾಗಿ ಆಗುವಂಥ ಕೆಲಸ ತುಂಬ ಟೈಮ್ ತೊಗೊಳ್ಳೋದು. ಬಟ್ ಆಗುತ್ತೆ. ತುಂಬ ಟೈಮ್ ತೊಗೊಂಡಾಗ ಅದರಲ್ಲೊಂದು ಇದು ಕಳ್ಕೊಂಡ್ಬಿಡ್ತಾರೆ ಇವರು, ಹುಮ್ಮಸ್ ಅನ್ನೋದು ಕಳ್ಕೊತಾ ಇರ್ತಾರೆ ಇವರು. ಆರೋಗ್ಯ ವಿಷಯದಲ್ಲಿ ತುಂಬ ಕಾಳಜಿ ವಹಿಸ್ಬೇಕು ಇವರು. ಎಸ್ಪೆಷಲಿ ಕಾಲಿನ ವಿಷಯದಲ್ಲಂತೂ ತುಂಬ ಹುಷಾರಾಗಿರಬೇಕು. ಕಾಲುಗಳಿಂದ ಏನಾದರೂ ಸರ್ಜರಿ ಆಗ್ಬೋದು ಅಥವಾ ಜಾರ್ ಬೀಳುವಂಥ ಸಂದರ್ಭಗಳು, ಗಾಡೀಲಿ ಹೋಗ್ತಾ ಇದ್ದಾಗ ಬಿಡುವಂಥದ್ದು ಇಂಥದ್ದೆಲ್ಲ ಕಾಣಿಸ್ತಾ ಇರುತ್ತೆ. ಇವರು ಅಧಿಕಾರಿಗಳನ್ನ ಮೀಟ್ ಮಾಡೋದು, ಹೊಸ ಯಾವುದಾದ್ರು ಒಳ್ಳೆಯ ಅಧಿಕಾರಿಗಳನ್ನ ಮೀಟ್ ಮಾಡುವಂಥ ಸಂದರ್ಭಗಳಿದೆ. ರಾಜಕಾರಣಿಗಳಾಗಿರ್ಬೋದು ಅಥವಾ ಒಳ್ಳೆಯ ಉನ್ನತ ಅಧಿಕಾರಿಗಳನ್ನ ಮೀಟ್ ಮಾಡಿ ಇವ್ರ ಕೆಲಸಗಳಾಗುವಂಥದ್ದು ಸಂದರ್ಭಗಳು ಕಾಣ್ತಿದೆ. ಬಟ್ ಪ್ರೊಲಾಂಗ್ ಆಗಿ ಬೇಗ ಆಗೋದಿಲ್ಲ. ಇದೇ ರಾಶಿಯ ರಾಜಕಾರಣಿಗಳಿಗೆ ಬಂದಾಗ ಮಧ್ಯಮ ಫಲಗಳನ್ನು ಅವರು ನೋಡ್ತಾರೆ. ತುಂಬ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಆಗೋದಿಲ್ಲ, ಸಾಧಾರಣವಾಗೇ ಇರುವಂಥದ್ದು. ಅದಕ್ಕಾಗಿ ಅವರು ಏನು ಮಾಡ್ತಾರೆ, ಹೊಸ ಜ್ಯೋತಿಷಿಗಳನ್ನ ಹುಡ್ಕೊಳ್ಳೋದು, ಹೊಸ ಸ್ವಾಮಿಗಳನ್ನ ಹುಡ್ಕೊಳ್ಳೋದು, ಈ ಥರ ಕೆಲಸಗಳು ಜಾಸ್ತಿ ಮಾಡ್ತಾರೆ. ಯಾಕಂದರೆ ಭಯದಿಂದನೋ ಅಥವಾ ಒಂದು ಕಾನ್ಫಿಡೆನ್ಸ್ ಬರಬೇಕು ಅಂತನೋ. ಇವ್ರಿಗೆ ಸರಿಯಾದವರು ಅಂತ ಈ ಸರಿ ಸಿಗೋವಂಥದ್ದು ಕಾಣಿಸ್ತಿಲ್ಲ. ಇವ್ರನ್ನ ಮೋಸ ಮಾಡೋವಂಥವ್ರೆ ಕಾಣಿಸೋವಂಥದ್ದು ಅಂತ ಇಂಡಿಕೇಟ್ ಆಗ್ತಿದೆ. ಹೇಗೆ ಮಾತಾಡ್ತಾರೆ, ಇವ್ರಿಗೆ ಸಿಗೋವಂಥವ್ರೆಲ್ಲ ಹೇಗಿರ್ತಾರೆ ಅಂತಂದರೆ ಇವ್ರನ್ನ ಮರಳು ಮಾಡೋವಂಥವ್ರೆ ಸಿಗ್ತಾರೆ ಎಲ್ಲ ವಿಷಯದಲ್ಲೂ. ಕೆಲಸದಲ್ಲೇ ಆಗಿರ್ಬೋದು, ರಾಜಕೀಯ ಅದರಲ್ಲೇ ಆಗಿರ್ಬೋದು, ಯಾವುದೇ ವಿಷಯದಲ್ಲಾದ್ರೂ ಅದೇ ಥರದೇ ಕಾಣಿಸ್ತಿರೋದು. ಮಕ್ಕಳ ವಿಷಯಕ್ಕೆ ಬಂದಾಗ ಮಾತ್ರ ತುಂಬ ಕಾಳಜಿ ವಹಿಸಬೇಕಾಗತ್ತೆ. ಕುಟುಂಬ ವಿಷಯಗಳಲ್ಲಿ ಏನೂ ಆ ಥರ ನೆಗೆಟಿವ್ ಆಗಿ ಕಾಣಿಸ್ತಿಲ್ಲ. ದುಡ್ಡಿನ ವಿಷಯದಲ್ಲಿ ಆದಾಯ ಕಡಿಮೆ ಇರುತ್ತೆ, ಖರ್ಚು ಜಾಸ್ತಿ ಆಗುತ್ತೆ, ಸಾಲ ಎಲ್ಲ ಜಾಸ್ತಿ ಮಾಡ್ಕೊತಾ ಹೋಗ್ತಾರೆ ಇವರು. ಅದನ್ನು ಅವಾಯ್ಡ್ ಮಾಡಿದಷ್ಟು ಒಳ್ಳೆಯದು. ಇನ್ನು ಮುಂದಕ್ಕೆ, ಯಾಕಂದರೆ ಇನ್ನು ಬರುವಂಥ ವರ್ಷಗಳಲ್ಲಿ ತುಂಬ ಒಳ್ಳೆಯ ಫಲಿತವನ್ನು ಇವರು ಪಡಿಬೋದು. ಅದನ್ನು ಈಗಲಿಂದನೇ ಪ್ಲ್ಯಾನಿಂಗ್ ಅನ್ನೋದು ತುಂಬ ಅಗತ್ಯಕರವಾಗಿರುತ್ತೆ ಇವರಿಗೆ. ಈ ಹೊಸ ಬೇರೆ ದೇಶಕ್ಕೆ ಹೋಗೋದು ಇಂಥದ್ದೆಲ್ಲ ಪ್ಲ್ಯಾನಿಂಗ್ಸ್ ಇದ್ದರೆ ಮಾಡ್ಕೋಬೋದು. ಮುಂಬರೋ ವರ್ಷದಲ್ಲಿ ಆಗುವಂಥ ಚಾನ್ಸಸ್ ಇದೆ. ಈಗಂತ ಅಲ್ದಿದ್ರು ಮುಂದೆ ಆಗುವಂಥದ್ದು. ಅಂದರೆ ಈಗಿಂದ ಸ್ಟೆಪ್ಪಿಂಗ್ ಸ್ಟೋನ್ ಅಂತಾರಲ್ಲ, ಈಗ ಸ್ಟಾರ್ಟ್ ಮಾಡ್ಕೋಬೇಕು ಅವರು. ಸ್ಟಾರ್ಟಿಂಗ್ ಪಾಯಿಂಟ್ ಇದು. ಈಗ ಸ್ಟಾರ್ಟ್ ಮಾಡ್ಕೊಂಡಷ್ಟು ಮುಂದಕ್ಕೆ ತುಂಬ ಚೆನ್ನಾಗಿ ಆಗ್ತಾ ಹೋಗ್ತಾರೆ. ಈ ಪೂಜಾ ಪುನಸ್ಕಾರಗಳ ಬಗ್ಗೆ ಒಂದು ಸ್ವಲ್ಪ ಗಮನ ಕಡಿಮೆ ಕೊಟ್ಟು ಅವರ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ನ ಇಂಪ್ರೂವ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಇವ್ರು ಹೆಂಗೆ ತುಂಬ ಏನೋ ಒಂಥರ ಸೂಪರ್ಸ್ಟಿಷಿಯಸ್ ಆಗೋಗಿ ಎಲ್ಲದಕ್ಕೂ ಖರ್ಚುಗಳ ಮೇಲೆ ಹೋಗ್ತಾರೆ. ಬಿಟ್ಟರೆ ಅವರ ಒಂದು ಏನೋ ಸೆಲ್ಫ್ ಕಾನ್ಫಿಡೆನ್ಸ್ ಏನಿರುತ್ತಲ್ಲ ಅದಕ್ಕೆ ವ್ಯಾಲ್ಯೂ ಕೊಡೋದಿಲ್ಲ. ಈ ವರ್ಷ ಅದಕ್ಕೆ ಕೊಟ್ಟರೆ ಇನ್ನೂ ಒಳ್ಳೆ ರಿಸಲ್ಟ್ಸ್ ಬೇಗ ನೋಡ್ಬೋದು. ಏನು ನಿಧಾನ ಆಗ್ತಿತ್ತಲ್ಲ ಅದನ್ನ ಸ್ವಲ್ಪ ಬೇಗ ನೋಡ್ಬೋದು. ಇನ್ನು ಕೋರ್ಟು ಕಚೇರಿಗಳಿಗೆ ಸಂಬಂಧಪಟ್ಟಿರೋದು ಏನೇ ಆದರೂ ನಿಧಾನನೇ. ಇವ್ರ ಕಡೆ ಒಂದು 30% ಆದರೆ ಆಗ್ಬೋದು ಅಷ್ಟೇ. ತುಂಬ ಎಕ್ಸ್ಪೆಕ್ಟ್ ಮಾಡೋದಕ್ಕಂತೂ ಆಗೋದಿಲ್ಲ. ಸೋದರ ಸಂಬಂಧಗಳು ಅಥವಾ ಸೋದರ ಮಾವ ಇಂಥವ್ರೇನಾದ್ರು ಹೆಲ್ಪ್ ಮಾಡ್ಬೋದು. ಬಟ್ ಇವ್ರು ತುಂಬ ಸ್ವಾಭಿಮಾನಿಗಳೇ ಆಗಿರೋದ್ರಿಂದ ಅವ್ರದ್ದು ಹೆಲ್ಪ್ ತೊಗೊಳೋದಕ್ಕೂ ಇವರಿಗೆ ಹಿಂದೆ ಹೋಗ್ಬಿಟ್ಟು ಇವ್ರು ಸ್ವಲ್ಪ ಕಷ್ಟಕ್ಕೆ ಸಿಗಾಕೊಳ್ತಾ ಇರ್ತಾರೆ.
ಸೊ ಅವಕಾಶ ಬಂದಾಗ ಎಲ್ಲಿ ಉಪಯೋಗಿಸ್ಕೋಬೋದು ಅಲ್ಲಿ ಉಪಯೋಗಿಸ್ಕೊಂಡಷ್ಟು ತುಂಬ ಚೆನ್ನಾಗಿ ಆಗ್ಬರ್ತಾರೆ. ಇನ್ನು ಈ ವರ್ಷದಲ್ಲಿ ಮೇಯ್ನಾಗಿ ಇಂಪಾರ್ಟೆಂಟ್ ಇವ್ರು ಫೋಕಸ್ ಮಾಡಬೇಕಾಗಿರೋದು ದುಡ್ಡು ಹೆಂಗೆ ಉಳಿಸ್ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿದ್ರೆ ಸಾಕು. ಖರ್ಚು ಕಡಿಮೆ ಮಾಡಿಕೊಂಡು ದುಡ್ಡು ಉಳಿಸೋದ್ರ ಬಗ್ಗೆ ಯೋಚನೆ ಮಾಡಿದ್ರೆ ತುಂಬ ಚೆನ್ನಾಗಿ ಆಗುತ್ತೆ. ಕೆಲಸದಲ್ಲೂ ಏನು ಭಯ ಪಡೋವಂಥದ್ದು ಏನೂ ಇಲ್ಲ, ಕಳ್ಕೊಳ್ತೀವಿ ಅನ್ನೋದು ಏನು ಕಾಣಿಸ್ತಿಲ್ಲ. ಆದರೆ ಇವ್ರ ಭಯದೇ ಜಾಸ್ತಿ ಆಗ್ತಾ ಹೋಗುತ್ತೆ. ಸಿನಿಮಾ ಮತ್ತು ಮಾಧ್ಯಮಕ್ಕೆ ಬಂದಾಗ ಒಳ್ಳೆ ರಿಸಲ್ಟ್ಸ್ ಅಂತೂ ಕಾಣ್ತಿದೆ. ಅಂದರೆ ಅಲ್ಲಿ ಕೆಲಸ ಮಾಡೋ ಅವ್ರಿಗೆ ಗೊತ್ತಿಲ್ಲದೆ ಹೊಸ ಹೊಸ ಇನೋವೇಟಿವ್ ಮಾಡೋವಂಥದ್ದು, ನ್ಯೂ ಇಂಪ್ಲಿಮೆಂಟೇಷನ್ಸ್ ಮಾಡೋವಂಥದ್ದು ಇಂಥವೆಲ್ಲ ಕಾಣಿಸ್ತಿದೆ. ರೈತರ ವಿಷಯಕ್ಕೆ ಬಂದಾಗ ಒಳ್ಳೆ ರಿಸಲ್ಟ್ ಅಂತೂ ಕಾಣಬಹುದು. ಇವರು ಅವ್ರು ಏನು ಹಾಕಿ ಬೆಳೆಯನ್ನು ಬಿತ್ತಿರ್ತಾರೋ ಅಂಥದ್ದು ಒಳ್ಳೆ ಫಲ ಅಂತೂ ಸಿಕ್ಕೇ ಸಿಗತ್ತೆ. ಆದಾಯದ ವಿಷಯಕ್ಕೆ ಬಂದಾಗ ಮಾತ್ರ ಸ್ವಲ್ಪ ಕಡಿಮೆನೇ ರೈತರಿಗೆ ಕೂಡ. ಅವ್ರ ಬೆಳೆ ಚೆನ್ನಾಗಿ ಬರುತ್ತೆ, ಬಟ್ ಅದಕ್ಕೆ ರಿಟರ್ನ್ ಸರಿಯಾಗಿಲ್ಲ, ಪ್ರತಿಫಲ ಚೆನ್ನಾಗಿ ಬರೋದಿಲ್ಲ. ಸೊ ಅದನ್ನು ಯೋಚನೆ ಮಾಡಿ ನೋಡಿಕೊಂಡು ಕೆಲಸ ಮಾಡಿದ್ರೆ ಒಳ್ಳೆಯದು. ಅವರು ಈ ಎಲ್ಲ ವಿಷಯಗಳು ಪರಿಗಣನೆಗೆ ತೊಗೊಂಡ್ಮೇಲೆ ಇವ್ರದ್ದು ಚೆನ್ನಾಗೇ ಇದೆ, ಆಲ್ಮೋಸ್ಟ್ ಒಂದು 60% ಚೆನ್ನಾಗಿರುತ್ತೆ. ಅದರಿಂದ ಏನು ಭಯ ಪಡೋಂಥದ್ದು ಏನೂ ಇಲ್ಲ. ಮತ್ತೆ ಪಂಚಮ ಶನಿ ಭೀತಿ ಇದೆ ಅಂತ ಹೇಳಿದ್ರಿ, ಜೊತೆಗೆ ಆದಷ್ಟು ದೇವರ ಮೊರೆ ಹೋಗದಿದ್ರೆ ಒಳ್ಳೇದು ಅಂತ ಹೇಳ್ತಿದ್ರಿ. ಸೊ ಪರಿಹಾರದ ವಿಷಯ ಅಂತ ಬಂದಾಗ ಇವ್ರು ಯಾವ ರೀತಿ ಮಾಡಬೇಕಾಗುತ್ತೆ? ಅದೇ ಇವ್ರ ಪರಿಹಾರ ಅನ್ನೋದೇ ಮೇನ್ ಸೆಲ್ಫ್ ಕಾನ್ಫಿಡೆನ್ಸ್ನ ಬಿಲ್ಡಪ್ ಮಾಡೋದು. ಇವರು ಮೇಯ್ನಾಗಿ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ಗೆ ರಿಲೇಟೆಡ್ ಆಗಿರೋಂಥದ್ದು ಮಾಡಿಕೊಂಡಷ್ಟು ಒಳ್ಳೆಯದು. ಈ ಪರಿಹಾರ ಮಾಡಿದ್ರೆ ತುಂಬ ಒಳ್ಳೆಯದು. ಇವರು ಇನ್ನು ಕೆಲವರಿಗೆ ದೇವ್ರಿಗೆ ಮೊರೆ ಹೋಗೋದೇ ಒಳ್ಳೆಯದು ಅಂತ ಅಂದ್ಕೊಳ್ಳೋರಿಗೆ ಶನಿಗೆ ಸಂಬಂಧಪಟ್ಟಿದ್ದ ಪರಿಹಾರಗಳು ಮಾಡ್ಕೋಬೋದು. ಪ್ರತಿ ಶನಿವಾರ ವಿಷ್ಣು ಪ್ರಾರ್ಥನೆ ಅಥವಾ ತಿರುಪತಿ ವೆಂಕಟರಮಣ ಸ್ವಾಮಿನ ದರ್ಶನ ಮಾಡುವಂಥದ್ದು ಇಂಥದ್ದೆಲ್ಲ ಮಾಡಿದ್ರೆ ಚೆನ್ನಾಗುತ್ತೆ. ಸ್ತೋತ್ರ ಪಠನೆ ಅಂತ ಬಂದಾಗ ಇವರು ಯಾವುದೇ ಕಾರಣಕ್ಕೂ ಈ ಒಂದೇನು ಸುಬ್ರಹ್ಮಣ್ಯನ ಆರಾಧನೆ ಮಾಡಿದಷ್ಟು, ಸುಬ್ರಹ್ಮಣ್ಯ ಸ್ತೋತ್ರಗಳನ್ನ ಓದ್ಕೊಂಡಷ್ಟು ಸ್ವಲ್ಪ ಈಗಿರುವಂಥ ಒಂದು ನಿಧಾನ ಸ್ವಭಾವ ಏನಿದೆಯೋ ಅದು ಹೋಗಿ ಒಂದು ಸ್ವಲ್ಪ ಮುನ್ನುಗ್ಗೋ ಸ್ವಭಾವ ಬಂದು ಸ್ವಲ್ಪ ಯೋಚನೆ ಮಾಡಿ ಕೆಲಸ ಮಾಡುವಂಥ ಸಂದರ್ಭಗಳು ಬರುತ್ತೆ. ದ್ವಾದಶ ರಾಶಿಗಳಲ್ಲಿ 9ನೇ ರಾಶಿ ಅಂದ್ರೆ ಧನುಸ್ಸು ರಾಶಿ. ಈ ರಾಶಿಯ ಅಧಿಪತಿ ಗುರು. ಹೀಗಾಗಿ ಇವರಿಗೆ ಈ ವರ್ಷ ಗುರುಬಲ ಇದೆಯಾ ಇಲ್ವಾ, ಹೇಗೆ ಅಂತ ಗುರುಜಿ? ಖಂಡಿತ ಧನುರಾಶಿಯವರಿಗೆ ಈ ವರ್ಷ ಗುರುಬಲ ಬರುತ್ತೆ, ಅದು ಮೇನ್ ಅಂತರ. ಧನುರಾಶಿಯವರು ಹೇಗೆ ಅಂತ ನೋಡೋಣ. ಫಸ್ಟು ಈ ಧನುರಾಶಿಯವರು ಯಾವತ್ತೇ ಆಗಲಿ ಯೋಚನೆ ಮಾಡಿ ಕೆಲಸ ಮಾಡೋಕ್ಕೆ ಹೋಗ್ತಾರೆ, 4 ಜನಕ್ಕೆ ಸಲಹೆ ಕೊಡೋಕ್ಕೆ ಹೋಗ್ತಾರೆ, ಬಟ್ ಇವರು ಪಾಲಿಸಲ್ಲ. ಇವ್ರು ಏನೇ ಆದರೂ ಪ್ರೀಚಿಂಗ್ ಅಷ್ಟೇ, ಪ್ರಾಕ್ಟೀಸಿಂಗ್ ಇರಲ್ಲ. ಯಾವತ್ತೇ ಆಗಲಿ ಇಷ್ಟೇ. ಇನ್ನೊಂದು ಗೈಡೆನ್ಸ್ ಕೊಡಬೇಕು ಅಂತ ಅಂದ್ಕೊತಾರೆ, ಗೈಡೆನ್ಸ್ ತೊಗೋಬೇಕು ಅಂತ ಅಂದ್ಕೊಳ್ಳಲ್ಲ. ಆದರೆ ಈ ವರ್ಷದಲ್ಲಿ ಸ್ವಲ್ಪ ಗೈಡೆನ್ಸ್ ತೊಗೊಂಡ್ರೆ ಒಳ್ಳೆಯದು ಇವರು. ಯಾಕಂತಂದರೆ ಈ ವರ್ಷದಲ್ಲಿ ತುಂಬ ಒಳ್ಳೆಯ ರಿಸಲ್ಟ್ಸ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಆದರೆ ಇವರಿಗೆ ಇಷ್ಟ ಇರಲ್ಲ, ಯಾಕಂದರೆ ಇವರಿಗೆ ಆ್ಯಂಗ್ಸೈಟಿ ಫೀಲಿಂಗ್ ಜಾಸ್ತಿ ಇರುತ್ತೆ ಫಸ್ಟಿಂದನೇ. ಅದರಿಂದ ಈ ವರ್ಷದಲ್ಲಿ ಏನಾಗುತ್ತೆ, ಅದು ಓವರ್ ಕಾನ್ಫಿಡೆನ್ಸ್ ಆಗೋಗುತ್ತೆ ಎಲ್ಲ ವಿಷಯದಲ್ಲಿ. ಆ ಥರ ಆಗುತ್ತೆ. ಮನೆ ವಿಷಯದಲ್ಲಿ ಸ್ವಲ್ಪ ಯೋಚನೆ ಬರುತ್ತೆ ಜಾಸ್ತಿ, ರೆಸ್ಪಾನ್ಸಿಬಿಲಿಟಿ ಅನ್ನೋದು ಜಾಸ್ತಿ ಇರುತ್ತೆ, ತೊಗೊಳ್ತಾನೆ ಇರಬೇಕಾಗತ್ತೆ. ಇವರೇ ಮೇಯ್ನ್ ಲೀಡಿಂಗ್ ಆಗಿರ್ತಾರೆ ಮನೆಗಳಲ್ಲಿ. ಇವರು ಅಲ್ದಿದ್ರೂ ತನ್ನತನಾಗೆ ಬಂದು ಮೇಲೆ ಬೀಳುತ್ತೆ. ಇವ್ರು ದೊಡ್ಡ ಮಗನೇ ಆಗಿರಬೇಕು, ಮಗಳೇ ಆಗಿರಬೇಕು ಅಂತ ಏನೂ ಇರಲ್ಲ, ಆದ್ರೂ ಜವಾಬ್ದಾರಿ ಇವ್ರ ಮೇಲೆ ಬರುತ್ತೆ. ಸದಾ ಜವಾಬ್ದಾರಿ ಹೊರೋರು ಅಂತಲೂ ಹೇಳ್ಬೋದು ಇವ್ರನ್ನ. ಆದರೆ ಯಾವಾಗಲೂ ಗೈಡಿಂಗ್ ಫ್ಯಾಕ್ಟ್ರಲ್ಲೇ ಇರ್ತಾರೆ. ಈ ವರ್ಷದಲ್ಲಿ ಆ ವಿಷಯಗಳೆಲ್ಲ ಸ್ವಲ್ಪ ಕಡಿಮೆ ಆಗಿ ಇವ್ರನ್ನ ಸೆಲ್ಫ್ ಇಂಪ್ರೂವ್ಮೆಂಟ್ ಬಗ್ಗೆ ತುಂಬ ಯೋಚನೆ ಮಾಡ್ತಾರೆ. ಒಳ್ಳೆ ಕೆಲಸ ಮಾಡಬೇಕು, ಒಳ್ಳೆ ಕೆಲಸಕ್ಕೆ ಸೇರ್ಕೋಬೇಕು, ಇಂಥದ್ದೆಲ್ಲ ಯೋಚನೆ ಮಾಡ್ತಿರ್ತಾರೆ. ಸಿಗುತ್ತೆ, ಒಳ್ಳೆಯದಾಗೇ ಸಿಗುತ್ತೆ. ಎಲ್ಲನೂ ಆದಷ್ಟು ಪಾಸಿಟಿವ್ ರಿಸಲ್ಟ್ಸಲ್ಲೇ ಇದೆ. ಇನ್ನೊಂದು ಏನಂತಂದರೆ ಇವರು ಮನೆ ವಿಷಯದಲ್ಲಿ ಸ್ವಲ್ಪ ಕಾಳಜಿ ವಹಿಸಲೇಬೇಕು. ಮನೆಯಲ್ಲೇ ತಾಯಿ ಆಗಿರ್ಬೋದು ಅಥವಾ ತಂದೆ ಆಗಿರ್ಬೋದು, ಇವರೆಲ್ಲ ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ನೋಡ್ಕೋಬೇಕಾಗತ್ತೆ. ಹೊಸ ಮನೆ ಖರೀದಿ ಮಾಡೋವಂಥ ಅವಕಾಶಗಳಿರುತ್ತೆ. ಮದುವೆಗೆ ಪ್ರಯತ್ನ ಪಡ್ತಾರೆ, ಮದುವೆ ಆಗುವಂಥ ಸಂದರ್ಭಗಳಿರುತ್ತೆ. ಯಾರನ್ನ ಇಷ್ಟಪಡ್ತಿರ್ಬೋದು ಇವರು, ಅಂಥವ್ರದ್ದು ಕೂಡ ಮನೇಲಿ ಕೂತ್ಕೊಂಡು ಮಾತಾಡಿದ್ರೆ ಒಂದು ಸಂದರ್ಭಗಳು ಅಂದರೆ ಒಪ್ಕೊಳ್ಳೋ ಅಂಥ ಸಂದರ್ಭಗಳು ಕಾಣಿಸ್ತಿದೆ. ಸೊ ಆ ಥರ ವಿಷಯಗಳಲ್ಲಿ ಮತ್ತು ವಿದ್ಯಾರ್ಥಿಗಳಿಗೆ ಬಂದಾಗ ಇವರು ಸ್ವಲ್ಪ ಕಷ್ಟದಿಂದನೇ ಆಗುತ್ತೆ. ಇವ್ರದ್ದು ಪ್ರಯತ್ನ ಜಾಸ್ತಿ ಬೇಕಾಗತ್ತೆ. ವಿದ್ಯೆದ ಬಗ್ಗೆ ಮಾತ್ರ ಪ್ರಯತ್ನ ಬೇಕಾಗತ್ತೆ, ಫಲಿತಾಂಶ ಅದಕ್ಕೆ ತಕ್ಕಂತೆ ಇರುತ್ತೆ. ಮತ್ತು ಇವರ ಒಂದು
ಆಧ್ಯಾತ್ಮಿಕ ಅಂತ ಅಥವಾ ಪಾಸ್ಟ್ ಲೈಫ್ ಸಂಬಂಧಪಟ್ಟಿರೋದಾಗಲಿ ಏನೇ ಆಗಲಿ ಕನೆಕ್ಟ್ ಆಗುವಂಥ ಸಂದರ್ಭಗಳು ಕಾಣಿಸ್ತಿದೆ. ಅಂದರೆ ಹಿಂದೆ ಯಾವುದೋ ಒಂದು ಗುರುಗಳಿರ್ಬೋದು ಅಥವಾ ಹಿಂದಿಗೆ ಸಂಬಂಧಪಟ್ಟಿರೋ ಯಾರು ಇರ್ಬೋದು, ಅವ್ರು ಮತ್ತೆ ಭೇಟಿ ಮಾಡ್ದಂಗೆ ಅನ್ಸೋದು, ಇವ್ರು ಅಂಥದ್ದೆಲ್ಲ ಸಿಗೋವಂಥದ್ದು ಕಾಣಿಸ್ತಾ ಇರೋದು ಜಾಸ್ತಿ. ಇದೊಂದು. ಇನ್ನೊಂದು, ಯಾವುದೇ ಕಾರಣಕ್ಕೂ ಅವ್ರನ್ನ ಕಡಿಮೆ ಮಾಡ್ಕೋಬಾರ್ದು ನಾವು. ಅಂದರೆ ಆ ಸೆಲ್ಫ್ ಕಾನ್ಫಿಡೆನ್ಸ್ ಇವ್ರಿಗೂ ಬೇಕಾಗತ್ತೆ, ಇರುತ್ತೆ, ಓವರ್ ಕಾನ್ಫಿಡೆನ್ಸಾಗಿ ಕಾಣಿಸ್ತಾ ಇರುತ್ತೆ. ಅದರಿಂದ ಸೆಲ್ಫ್ ಕಾನ್ಫಿಡೆನ್ಸ್ ಆಗಿದ್ದಷ್ಟು ತುಂಬ ಚೆನ್ನಾಗಿ ಆಗ್ಬರ್ತಾರೆ. ಇನ್ನು ಮಾಧ್ಯಮ ವರ್ಗದಲ್ಲಾಗಿರ್ಬೋದು, ಚಿತ್ರ ಪರಿಶ್ರಮದಲ್ಲೇ ಇರ್ಬೋದು, ಒಳ್ಳೆ ರಿಸಲ್ಟನ್ನು ಪಡೀತಾರೆ ಇವರು. ಹಾಗೆ ಇವರು ಖರ್ಚು ಮಾಡಬೇಕಾಗತ್ತೆ ಕೆಲವು ಸಂದರ್ಭದಲ್ಲಿ. ಯಾವುದೋ ಒಂದು ಹೊಸ ಕೋರ್ಸ್ ಕಲಿಬೇಕು ಅಂಥದ್ದಾಗಲಿ ಅದೇ ಇದ್ರೂ ಈ ವರ್ಷದಲ್ಲಿ ಅದಕ್ಕೆ ಇನ್ವೆಸ್ಟ್ ಮಾಡಿದಷ್ಟು ತುಂಬ ಚೆನ್ನಾಗಿ ಆಗ್ಬರ್ತಾರೆ. ಮದುವೆ ವಿಷಯದಲ್ಲಿ ಅಥವಾ ರಿಲೇಷನ್ಶಿಪ್ ರಿಲೇಟೆಡ್ ವಿಷಯದಲ್ಲಿ ಸ್ವಲ್ಪ ಕಿರಿಕಿರಿ ಇದೆ. ಅದು ಅಂದ್ಕೊಂಡು ಏನೋ ಇವರು ಇನ್ನಾಗೇ ಹೋಯ್ತೇನೋ ಅನ್ನೋ ಥರನೂ ಏನೋ ಅಲ್ಲ. ಸ್ವಲ್ಪ ಕಿರಿಕಿರಿಗಳು ಉಂಟಾಗತ್ತೆ, ಮನಸ್ತಾಪಗಳು ಬರುತ್ತೆ. ಅದೆಲ್ಲ ಇಯರ್ ಎಂಡಿಂಗಲ್ಲಿ ಸ್ವಲ್ಪ ಸುಧಾರಣೆಗಳು ಆಗ್ತಾ ಹೋಗುತ್ತೆ. ಏನೇ ಮಾತಾಡೋಕ್ಕೆ ಮುಂಚೆ ಸ್ವಲ್ಪ ಯೋಚನೆ ಮಾಡಿ ಮಾತಾಡಿದಷ್ಟು ತುಂಬ ಒಳ್ಳೆಯದು ಇವರು. ಯಾಕಂದರೆ ಇವ್ರ ಮಾತುಗಳು ತುಂಬ ನೇರವಾಗಿ ಆಗೋವಂಥ ಸಂದರ್ಭಗಳು ಕಾಣಿಸ್ತಿದೆ. ಯೋಚನೆ ಮಾಡಿ ಮಾತಾಡಲ್ಲ ಅನ್ನೋ ಥರದ್ದು ಕಾಣಿಸ್ತಾ ಇರೋವಂಥದ್ದು. ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ಕಾಳಜಿ ವಹಿಸಬೇಕಾಗತ್ತೆ. ಹೊಸ ಏನಂತಾರೆ, ಈ ಧರ್ಮದ ಬಗ್ಗೆ ತಿಳ್ಕೊಳ್ಳೋದು ಅದೆಲ್ಲ ಪ್ರಯತ್ನ ಪಡ್ತಿರ್ತಾರೆ. ಈ ವರ್ಷದಲ್ಲಿ ಆಗತ್ತದು ತಿಳ್ಕೊಳ್ಳೋದು. ಧರ್ಮ ಅಂದರೆ ಹೊಸ ಜಾತಿಗಳ ಬಗ್ಗೆ, ಧರ್ಮಗಳಿಗೆ ತಿಳ್ಕೊಳ್ಳೋವಂಥದ್ದು, ಆಚಾರ ವಿಚಾರಗಳ ಬಗ್ಗೆ ತಿಳ್ಕೊಳ್ಳೋವಂಥ ಸಂದರ್ಭಗಳು ಜಾಸ್ತಿ ಕಾಣಿಸ್ತಾ ಇರುತ್ತೆ. ಆದಾಯನೂ ಮತ್ತು ಖರ್ಚು ಎರಡೂ ಇವ್ರಿಗೆ ಸಮವಾಗಿ ಕಾಣಿಸ್ತಾ ಇರೋವಂಥದ್ದು. ತುಂಬ ಏನು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳ್ಳೋ ಅಂಥದ್ದು ಏನೂ ಕಾಣಿಸ್ತಿಲ್ಲ, ಸಾಧಾರಣವಾಗಿ ನಡೀತಾ ಇರುತ್ತೆ. ಉಳಿತಾಯದ ಕುರಿತಾಗಿ ಹೌದು, ಉಳಿತಾಯ ಆಗಲಿ ಅಲ್ಲ, ಇನ್ಕಮ್ ಬರೋದು ಹಂಗೆ ಇರುತ್ತೆ. ಬಂದರೆ ತಾನೇ ಉಳಿತಾಯ ಮಾಡೋದಕ್ಕಾಗೋದು. ಅಲ್ಲಿಗಲ್ಲಿ ನೆಕ್ಸ್ಟ್ ಅಂದರೆ ಅಲ್ಲಿಗೆ ಸರಿ ಹೋಗೋ ಥರದೇ ಕಾಣಿಸ್ತಿರೋದು. ಮನೇಲಿ ಯಾರೋ ವಯಸ್ಸಾದವರಿದ್ದರೆ ಸ್ವಲ್ಪ ಹುಷಾರಾಗಿ ನೋಡಿಕೊಂಡಷ್ಟು ಒಳ್ಳೆಯದು. ಇದು ಅರ್ಧಾಷ್ಟಮ ಅಂತಲೂ ಹೇಳಬೇಕಾಗತ್ತೆ. ಶನಿ ಯಾವಾಗ ನಾಲ್ಕನೇ ಮನೇಲಿರ್ತಾನೋ ಅರ್ಧಾಷ್ಟಮ ಅಂತಲೂ ಹೇಳ್ತಾರೆ. ಬಟ್ ಈ ಅರ್ಧಾಷ್ಟಮ ಹೆಂಗೆ ಎಫೆಕ್ಟು ಅಂತಂದರೆ ತಾನೇ ಎಫೆಕ್ಟು. ಮನೆ ಅವ್ರದ್ದು ಎಲ್ಲನೂ ಆ ಸುತ್ತಮುತ್ತಲೇ ಡಿಸ್ಟರ್ಬ್ ಆಗ್ತಾ ಹೋಗುತ್ತೆ. ಸೊ ಅದಕ್ಕೆ ಅವಕಾಶ ಕೊಡದೇ ಇದ್ದರೆ ಒಳ್ಳೆಯದು. ಅದಕ್ಕೆ ವಾದಕ್ಕೆ ಇಳಿಬಾರ್ದು, ಕಿರಿಕಿರಿ ಮಾಡ್ಕೋಬಾರ್ದು. ಇಂಥದ್ದೆಲ್ಲ ಕಡಿಮೆ ಮಾಡಿಕೊಂಡಷ್ಟು ತುಂಬ ಚೆನ್ನಾಗಿ ಆಗತ್ತೆ ಈ ವರ್ಷ. ಇವೆಲ್ಲ ನೋಡಿದ್ರೆ ಒಂದು ಸ್ವಲ್ಪ ಸಾಧಾರಣವಾಗಿ ಇವರ ಒಂದು ಏನು ಈ ವರ್ಷದ ಫಲಿತಾಂಶ ಹೇಳಬೇಕು ಅಂತಂದರೆ ಒಂದು 60% ಅಂತೂ ತುಂಬ ಚೆನ್ನಾಗಿದೆ. ಸೊ ಅದರಿಂದ ಅದನ್ನ ಏನು ಅವರ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಅಂತ ಹೇಳಲ್ಲ ನಾನು ಇದರಲ್ಲಿ, ಅವ್ರ ಬಗ್ಗೆ ಅವ್ರು ವಿಚಾರ ಮಾಡಿದಷ್ಟು ಒಳ್ಳೆಯದು ಅಂತ ಹೇಳೋಣ. ತಗ್ಗಿ ಬಗ್ಗಿ ನಡೆದದ್ದು ಅಥವಾ ಮಾತಾಡೋಕ್ಕೆ ಮುಂಚೆ ಯೋಚನೆ ಮಾಡೋದು ಇಂಥದ್ದೆಲ್ಲ ನೋಡಿಕೊಂಡ್ರೆ ಸಾಕು. ಓಕೆ ಗುರುಜಿ, ಇನ್ನು ಯಾವ ರೀತಿ ಪರಿಹಾರಗಳನ್ನ ಕಂಡುಕೊಳ್ಬಹುದು, ಯಾವ ದೇವರ ಮೊರೆ ಹೋದರೆ ಒಳ್ಳೆಯದು ಅಂತ? ಇವರು ಆದಷ್ಟು ನವಗ್ರಹಗಳೆಲ್ಲದಕ್ಕೂ ಪೂಜೆ ಮಾಡಿದಷ್ಟು ಒಳ್ಳೆಯದು. ಅಥವಾ ಅವ್ರ ಮನೇಲಿ ಏನೋ ಶಾಂತಿ ಗೀತಿ ಮಾಡ್ಕೊಳ್ಳೋ ಥರ ಇದ್ದರೆ ಮಾಡ್ಕೋಬೋದು. ಇಲ್ಲ ದಾನಗಳು ಮಾಡಿದ್ರೂ ಒಳ್ಳೆಯದು. ಸ್ತೋತ್ರ ಪಠಣೆ ಆಗಲಿ ಪೂಜೆ ಆಗಲಿ ಏನು ಅಷ್ಟೊಂದೇನು ಬೇಕಾಗಿಲ್ಲ, ಇಷ್ಟು ಮಾಡಿಕೊಂಡ್ರೆ ಸಾಕು. ಗುರುಜಿ, ಮಕರ ರಾಶಿಯವರ ವಾರ್ಷಿಕ ಭವಿಷ್ಯ ಯಾವ ರೀತಿ ಇರುತ್ತೆ? ಈ ವರ್ಷ ಇವರ ಕೆಲಸ ಕಾರ್ಯಗಳು ಸುಗಮವಾಗಿ ಸಾಗುತ್ತಾ ಅಥವಾ ಅಡಚಣೆಗಳೇನಾದ್ರು ಉಂಟಾಗೋ ಸಾಧ್ಯತೆ ಇದೆಯಾ? ಮಕರ ರಾಶಿಯವರಿಗೆ ಒಳ್ಳೆಯ ಸುದ್ದಿ ಏನು ಅಂತಂದರೆ, ಈ ವರ್ಷದಲ್ಲಿ ಅವರು ಆ ಉಗಾದಿಯ ಮೊದಲನೇ ದಿನದಿಂದನೇ ಸಾಡಸಾತಿಯಿಂದ ಆಚೆ ಬರ್ತಾರೆ. ಸೊ ಅದರಿಂದ ಒಳ್ಳೆಯ ಫಲಿತಾಂಶಗಳಂತೂ ಇವರು ಎಕ್ಸ್ಪೆಕ್ಟ್ ಮಾಡ್ಬೋದು ಈ ವರ್ಷದಲ್ಲಿ. ಮೊದಲು ಸ್ವಭಾವ ತಿಳ್ಕೊಳ್ಳೋಣ, ಇವ್ರು ಹೇಗಿರ್ತಾರೆ ಒಂದು ಚೂರಾಗಿ. ಇವರು ಏನೇ ಹಿಡಿದ್ರೆ ಕೆಲಸ ಬಿಡೋದಿಲ್ಲ, ಹಿಡಿಯೋದೇ ಕಷ್ಟ ಅಷ್ಟೇ. ಹಿಡಿಯೋವರೆಗೂ ಅದೊಂಥರ ಏನು ತುಂಬ ಲೆಥಾರ್ಜಿಕ್ ಫೀಲಿಂಗ್ ಆಗೋದು ಅಥವಾ ಸೋಮಾರಿತನ ಅಂತ ಹೇಳ್ತಾರೋ ಆ ಥರ ವೆಯ್ಟ್ ಮಾಡ್ತಾರೆ, ಸಂದರ್ಭಕ್ಕಾಗಿ ವೆಯ್ಟ್ ಮಾಡಿ ಹಿಡಿಯುವಂಥವ್ರು. ಸೊ ಅದರಿಂದ ಆ ಒಂದು ಸ್ವಭಾವ ಇರೋದ್ರಿಂದ ಈ ವರ್ಷದಲ್ಲಿ ಒಳ್ಳೊಳ್ಳೆ ಅವಕಾಶಗಳನ್ನ ಹಿಡಿಯುವಂಥ ಸಂದರ್ಭಗಳು ಜಾಸ್ತಿ ಕಾಣಿಸ್ತಾ ಇರೋದು. ಕೆಲಸದಲ್ಲಾಗಲಿ ಏನು ಓದಿನಲ್ಲಾಗಲಿ ಹೊಸ ಹೊಸ ವಿದ್ಯೆಗಳನ್ನ ಕಲಿಯುವಂಥದ್ದು, ಮತ್ತು ಹೊಸ ಏನು ಪರ್ಸ್ನಾಲಿಟಿ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟಿರೋದು, ಸ್ಕಿಲ್ಸ್ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟಿರುವಂಥದ್ದು ಇವೆಲ್ಲನೂ ಸ್ಟಾರ್ಟ್ ಮಾಡ್ಕೊತಾರೆ. ಅದೊಂದೇ ಅಲ್ಲದೆ ಕಮ್ಯುನಿಕೇಷನ್ ರಿಲೇಟೆಡ್ ಹೊಸ ಹೊಸ ವಿದ್ಯೆಗಳನ್ನ ಅಥವಾ ಹೊಸ ಹೊಸ ಭಾಷೆಗಳನ್ನ ಕಲಿಯುವಂಥದ್ದು ಇವೆಲ್ಲ ಸ್ಟಾರ್ಟ್ ಮಾಡಿಕೊಂಡು ಇವರು ನೆಕ್ಸ್ಟ್ ಈಗ ಏನು ಕಳೆದ ಒಂದು 7 ವರ್ಷ ಏನಿತ್ತು ಆ ಪರಿಸ್ಥಿತಿ ಮತ್ತೆ ಅವ್ರಿಗೆ ಬರಬಾರ್ದಿನ್ನು ಮುಂದೆ ಅಂತ ಫುಲ್ ಪ್ಲ್ಯಾಂಡಾಗಿ ಒಂದು ಫೋರ್ಸಿಂದ ಮುಂದಕ್ಕೆ ಹೋಗ್ತಾರೆ ಈ ವರ್ಷ. ಅದು ಹಾಗೇನೂ ನಡೆಯುತ್ತೆ ಅವ್ರಿಗೆ.
ಈ ಯಾವುದೇ ಕಾರ್ಯದಲ್ಲಾದರೂ ಜಯ ಸಿಗೋದಂತೂ ಖಂಡಿತ ಇವರಿಗೆ. ಆ ಒಂದು ಸೋಮಾರಿತನ ಆಗಲಿ, ಆ ಒಂದು ಏನು ಲೆಥಾರ್ಜಿಕ್ ಫೀಲಿಂಗಿಂದ ಆಚೆ ಬಂದುಬಿಡ್ತಾರೆ ಈ ಸರಿ. ಒಂದು ಫುಲ್ ಜೋಶಲ್ಲಿ ಮುಂದಕ್ಕೆ ಹೋಗಿ ಕಾರ್ಯ ಸಾಧನೆಯನ್ನು ಜಾಸ್ತಿ ಅಂತ ಮಾಡ್ತಾರೆ. ಇವರು ಒಂದೇ ಒಂದು ವಿಷಯದಲ್ಲಿ ಏನಂತಂದರೆ, ಮಾತಾಡೋದಕ್ಕೆ ಮುಂಚೆ ಯೋಚನೆ ಮಾಡಿ ಮಾತಾಡಿದ್ರೆ ಒಳ್ಳೇದು ಈ ವರ್ಷದಲ್ಲಿ. ಎಸ್ಪೆಷಲಿ ರಾಜಕಾರಣಿಗಳು ಮಾತಾಡೋಕ್ಕೆ ಮುಂಚೆ ಸ್ವಲ್ಪ ಯೋಚನೆ ಮಾಡಬೇಕಾಗತ್ತೆ, ಅಥವಾ ಒಂದು ಸ್ವಲ್ಪ ಡಿಪ್ಲೊಮ್ಯಾಟಿಕ್ಕಾಗಿ ಮಾತಾಡೋವಂಥದ್ದು ತುಂಬ ಒಳ್ಳೆಯದು ಈ ರಾಶಿಯವರಿಗೆ. ಇನ್ನು ಕುಟುಂಬಕ್ಕೆ ವಿಷಯಕ್ಕೆ ಬಂದಾಗ ಸಾಧಾರಣವಾಗಿರುತ್ತೆ, ಭಯ ಪಡೋವಂಥದ್ದು ಏನಿಲ್ಲ, ಬಟ್ ತುಂಬ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಏನೂ ಇಲ್ಲ. ಕುಟುಂಬದಲ್ಲಿ ಏನೋ ನಡೆದುಬಿಡುತ್ತೆ, ತುಂಬ ಶುಭ ಕಾರ್ಯಗಳು ನಡೆದುಬಿಡುತ್ತೆ ಅನ್ನೋದೇನು ಕಾಣಿಸ್ತಿಲ್ಲ. ಬಟ್ ಪ್ರಯತ್ನಗಳಾಗತ್ತೆ, ಮದುವೆಗೆ ಪ್ರಯತ್ನಗಳಾಗಲಿ ಇಂಥದಕ್ಕೆಲ್ಲ ಸ್ವಲ್ಪ ಅನುಕೂಲವಾಗಿದೆ. ಈಗ ಪ್ರಯತ್ನ ಪಟ್ಟರೆ ಮುಂದಿನ ವರ್ಷಗಳಲ್ಲಿ ಆಗುವಂಥ ಸಂದರ್ಭಗಳು ಜಾಸ್ತಿ ಇರುತ್ತೆ. ಈ ಅವರ ಬುದ್ಧಿಗೆ ಬಂದಾಗ, ಇನ್ನು ಹಿಂದಿನ ಒಂದು 7 ವರ್ಷಕ್ಕಿಂತ ಈ ಸರಿ ಸ್ವಲ್ಪ ಚುರುಕಾಗುವಂಥದ್ದು ಕಾಣಿಸ್ತಿದೆ. ಇವ್ರ ಮೇಲೆ ಒಂದು ಕಾನ್ಫಿಡೆನ್ಸ್ನ ಗೇನ್ ಮಾಡುವಂಥದ್ದು ಕಾಣಿಸ್ತಿದೆ. ಇವ್ರು ಏನೇ ಹೇಳಿದ್ರು ನಡೆಯೋ ಥರ ಆಗಲಿ, ಗೌರವ ಕೊಟ್ಟು ಮಾತಾಡೋದಾಗಲಿ, ಇವ್ರಿಗೆ ಅವೆಲ್ಲ ಜಾಸ್ತಿ ಆಗ್ತಾ ಬರುತ್ತೆ. ಏನು ಕಳ್ಕೊಂಡಿದ್ರಲ್ಲ ಅದೆಲ್ಲ ಈಗ ಪಡಿತಾ ಬರ್ತಾರೆ ಅಂತ. ಮತ್ತು ಆಧ್ಯಾತ್ಮಿಕದ ರಂಗದಲ್ಲಿ ಏನಾದರೂ ಕೆಲಸ ಮಾಡ್ತಿದ್ರೆ ಯಾರಾದರೂ ತುಂಬ ಒಳ್ಳೆ ರಿಸಲ್ಟ್ಸ್ ಬರುತ್ತೆ. NGO ಕೆಲಸ ಮಾಡೋದಾಗಲಿ, ಅಥವಾ ಆಶ್ರಮಗಳಲ್ಲಿ ಕೆಲಸ ಮಾಡ್ತಾ ಇರೋದಾಗಲಿ, ದೇವಸ್ಥಾನದಲ್ಲಿ ಕೆಲಸ ಮಾಡ್ತಿರ್ತಾರಲ್ಲ ಇಂಥವ್ರಿಗೆಲ್ಲ ಒಳ್ಳೆ ಒಂದು ಇಂಪ್ರೂವ್ಮೆಂಟ್ ಅನ್ನೋದು ಆಗುತ್ತೆ. ಅದರಿಂದ ಇನ್ಕಮು ಜನ್ರೇಟ್ ಆಗುತ್ತೆ. ವಿದ್ಯಾರ್ಥಿಗಳಿಗೆ ಬಂದಾಗ, ವಿದ್ಯಾರ್ಥಿಗಳು ಸ್ವಲ್ಪ ಈ ಒಂದು ಐಷಾರಾಮಿಯ ಏನೇನು ಇರುತ್ತಲ್ಲ ಅಂಥದ್ದೆಲ್ಲ ಕಡಿಮೆ ಮಾಡಿಕೊಂಡು ವಿದ್ಯೆದ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿದಾಗ ಒಳ್ಳೆ ಫಲಿತಾಂಶಗಳಂತೂ ಪಡಿತಾರೆ. ಹಣಕಾಸಿನ ವಿಷಯಕ್ಕೆ ಬಂದಾಗ ಖರ್ಚು ಜಾಸ್ತಿನೇ ಕಾಣಿಸ್ತಿದೆ. ಯಾಕಂದರೆ ಈ 7 ವರ್ಷದಿಂದ ಅವಸ್ಥೆ ಪಟ್ಟಿರ್ತಾರಲ್ಲ, ಈಗ ಏನೋ ಸುಖ ಅನುಭವಿಸ್ಬಿಡ್ಬೇಕು ಅಂತ ಅಂದ್ಬಿಟ್ಟು ಸಾಲ ಆಧಾರ ಮಾಡಿ ಸುಖ ಪಡೆಯೋಕ್ಕೆ ಹೋಗ್ತಾರೆ. ಅದನ್ನ ಮಾಡದೇ ಇದ್ದರೆ ಒಳ್ಳೆಯದು. ಆದಷ್ಟು ಉಳಿತಾಯದ ಬಗ್ಗೆ ಯೋಚನೆ ಮಾಡಿದ್ರೆ ಒಳ್ಳೆಯದು. ಬರೋದೇ ಕಡಿಮೆ, ಉಳಿತಾಯ ಎಲ್ಲಿ ಅಂತ ಆಗ್ಬೋದು. ಬಟ್ ಬರೋದ್ರಲ್ಲೇ ಒಂದು ಸ್ವಲ್ಪ ಪ್ಲ್ಯಾಂಡಾಗಿ ವ್ಯವಹರಿಸಿದ್ರೆ, ಯಾಕಂದರೆ ಇವ್ರು ಆಲ್ರೆಡಿ ಇವ್ರ ಪ್ಲ್ಯಾನಿಂಗಲ್ಲಿ ತುಂಬ ಸ್ಟ್ರಾಂಗ್ ಇರ್ತಾರೆ. ಅದರಿಂದ ಅದನ್ನ ಅವ್ರಿಗೆ ಅನ್ವಯಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಆಗಿಬರ್ತಾರೆ. ಮತ್ತು ಸಲಹೆ ಕೊಡೋದ್ರಲ್ಲಿ, ಜನಕ್ಕೆ ಸಲಹೆ ಕೊಡೋದ್ರಲ್ಲಿ ಇವರು ಈ ವರ್ಷದಲ್ಲಿ ಒಂದು ಸಾಧನೆ ಅಂತೂ ಮಾಡ್ತಾರೆ. ಕನ್ಸಲ್ಟೇಷನ್ ಆಗಿರ್ಬೋದು, ಮೀಡಿಯೇಷನ್ಸ್ ಆಗಿರ್ಬೋದು, ಲಾಗೆ ಸಂಬಂಧಪಟ್ಟಿರೋರಾಗಿರ್ಬೋದು. ಈ ಸರಿ ಸ್ವಲ್ಪ ಒಳ್ಳೆ 7 ವರ್ಷಕ್ಕಿಂತ ಈ ವರ್ಷದಲ್ಲಿ ತುಂಬ ಪಾಸಿಟಿವ್ ರಿಸಲ್ಟ್ಸನ್ನ ಇವರು ಕಂಡುಕೊಳ್ತಾರೆ. ಇನ್ನು ಫ್ಯಾಮಿಲಿ ಲೈಫಿಗೆ ಬಂದಾಗ, ಹಸ್ಬೆಂಡ್ ಆ್ಯಂಡ್ ವೈಫ್ ಬಂದಾಗ ಹೆಚ್ಚಿಗೆ ಮಾತಾಡದೇ ಇದ್ದಷ್ಟು ಒಳ್ಳೆಯದು. ಸಾಧಾರಣ ಏನು ದೈನಂದಿನವಾಗಿ ಏನಿರುತ್ತೋ ಅಂಥದ್ದು ನೋಡಿಕೊಂಡು ಸುಮ್ಮನೆ ಸಲಹೆ ಕೊಡೋಕ್ಕೆ ಹೋಗೋದು ಅಂಥವೆಲ್ಲ ಮಾಡಬಾರ್ದು. ಮನೇಲಿರೋರ್ಗು ಕೊಟ್ಟಷ್ಟು ಅವ್ರ ಮೇಲೆ ಅದು ಪರಿಣಾಮ ಬೇರೆ ಬೀರುತ್ತೆ. ಕೆಲಸದ ವಿಷಯಕ್ಕೆ ಬಂದಾಗ, ಕೆಲಸದಲ್ಲಿ ಒಳ್ಳೆಯ ಉನ್ನತವಾದ ಒಂದು ರಿಸಲ್ಟ್ ಅಂತಂತೂ ಪಡಿಬೋದು ಇವರು. ಪ್ರಮೋಷನ್ಸ್ ಆಗಿರ್ಬೋದು, ಇನ್ಕ್ರಿಮೆಂಟ್ಸ್ ಆಗಿರ್ಬೋದು, ಎಲ್ಲನೂ ತಂತಾನಾಗೆ ಬರುತ್ತೆ. ವಿತೌಟ್ ಎಫರ್ಟ್ಸ್ ಅಂತ ಹೇಳ್ತೀವಲ್ಲ, ತಂತಾನಾಗೆ ಬರುತ್ತೆ. ಇವ್ರನ್ನ ಅಂದರೆ ಡಿಸರ್ವ್ಡ್ ಆಗಿದ್ದರೆ ಮಾತ್ರ. ಇನ್ನು ಆರೋಗ್ಯಕ್ಕೆ ವಿಷಯಕ್ಕೆ ಬಂದಾಗ, ಮೆಂಟಲ್ ಹೆಲ್ತ್ ಇವರಿಗೆ ಡಿಸ್ಟರ್ಬೆನ್ಸ್ ಇದ್ದೇ ಇರುತ್ತೆ ಈ ವರ್ಷವೂ. ಯಾಕಂದರೆ ಕಳೆದ 7 ವರ್ಷ ಏನಿತ್ತಲ್ಲ ಅದನ್ನು ಈಗ ಸ್ವಲ್ಪ ಕಂಟಿನ್ಯೂ ಆಗೋ ಥರ ಕಾಣಿಸ್ತಿದೆ. ಸೊ ಅದರಿಂದ ಇವರು ಮತ್ತೆ ಏನು ಆ್ಯಂಗ್ಸೈಟಿ ಫೀಲ್ ಆಗದಿರೆ ಅದೇ ಕ್ಯಾರಿ ಫಾರ್ವರ್ಡ್ ಆಗ್ತಾ ಇರೋದ್ರಿಂದ ಸ್ವಲ್ಪ ಈ ಧ್ಯಾನ ಮಾಡ್ಕೊಳ್ಳೋದು, ಪ್ರಾಣಾಯಾಮ ಮಾಡಬೇಕು. ಮುಖ್ಯವಾಗಿ ಧ್ಯಾನಕ್ಕಿಂತ ಪ್ರಾಣಾಯಾಮ ಜಾಸ್ತಿ ಮಾಡಿದಷ್ಟು ಇವರಿಗೆ ಒಳ್ಳೆ ರಿಸಲ್ಟ್ಸ್ ಬರುತ್ತೆ, ಒಳ್ಳೆ ಕಾನ್ಫಿಡೆನ್ಸ್ ಬಿಲ್ಡಪ್ ಆಗುತ್ತೆ. ಈ ಆ್ಯಂಗ್ಸೈಟಿ ಫೀಲಿಂಗು, ಫಿಯರ್ ಫೀಲಿಂಗ್ ಇವೆಲ್ಲ ಹೋಗಿ ಒಂದು ಹೊಸ ಮನುಷ್ಯ ಥರನೇ ಕಾಣಿಸ್ತಾ ಬರ್ತಾರೆ ಜನಗಳಿಗೆ. ಇನ್ನು ಇವರ ಬಿಸ್ನೆಸ್, ಯಾರು ಈ ಮಕರ ರಾಶಿಯವರು ಯಾವುದೋ ಒಂದು ಬಿಸ್ನೆಸ್ಸಲ್ಲಿದ್ದರೆ ಒಳ್ಳೆ ಫಲಿತಾಂಶ ಅಂತೂ ಖಂಡಿತ ನೋಡ್ತಾರೆ ಅವರು. ಇನ್ನು ರಾಜಕಾರಣಿಗಳಿಗೆ ಬಂದರೆ, ರಾಜಕಾರಣಿಗಳು ಕೂಡ ಅದೇ ನೋಡಿಕೊಂಡು ಮಾತಾಡೋಕ್ಕೆ ಮುಂಚೆ ಯೋಚನೆ ಮಾಡ್ಕೊಂಡು ಮಾತಾಡಿದ್ರೆ ಸಾಕು, ಮಿಕ್ಕಿದಲ್ಲಿ ತಂತಾನಾಗೆ ಆಗ್ತಾ ಬರುತ್ತೆ ಅವರಿಗೆ. ಒಟ್ಟಲ್ಲಿ ಒಂಥರ ಪಾಸಿಟಿವ್ ರಿಸಲ್ಟ್ಸ್ ಅಂತೂ ಖಂಡಿತ ನೋಡ್ತಾರೆ ಇವರು. ಯಾಕಂದರೆ ಗುರು ಈಗ ಮೇವರೆಗೂ ಪಂಚಮದಲ್ಲಿದ್ದು, ಮೇ ಆದಮೇಲೆ ಷಷ್ಠಕ್ಕೆ ಬಂದಾಗ ಏನಾಗುತ್ತೆ, ಮತ್ತೆ ಏನೋ ಆ ಒಂದು ಅದಕ್ಕೆ ಮಿಕ್ಸ್ ರಿಸಲ್ಟ್ ಇರುತ್ತೆ ಇವರಿಗೆ. ಸೊ ಪರವಾಗಿಲ್ಲ, ಏನಿಲ್ಲ, ಶನಿ ಚೆನ್ನಾಗಿರೋದ್ರಿಂದ, ಅದು ಲಾಂಗ್ ಟರ್ಮ್ ಇರೋದ್ರಿಂದ ಸ್ವಲ್ಪ ಪಾಸಿಟಿವ್ ರಿಸಲ್ಟು ಇವರು ಕಂಡ್ಕೋಬೋದು. ಇನ್ನು ರೈತರಿಗೆ ಬಂದಾಗ,
ಸ್ವಲ್ಪ ಶ್ರಮ ಬೇಕಾಗತ್ತೆ, ಸೋಮಾರಿತನ ಬೀಳಬಾರ್ದು. ಚೆನ್ನಾಗಿ ನೋಡಿಕೊಂಡ್ರೆ ಅವ್ರಿಗೆ ಇನ್ಕಮ್ಮು ಹಾಗೇ ಇದೆ ಸೆಕೆಂಡ್ ಹಾಫಲ್ಲಿ. ಇನ್ನು ಸಿನಿಮಾ ಮತ್ತು ಇದು ಪ್ರಗತಿ ಅಂತೂ ಇರುತ್ತೆ. ಏನದರಲ್ಲಿ ಸಿನಿಮಾ ಮತ್ತು ಮಾಧ್ಯಮದವ್ರಿಗೂ ಒಳ್ಳೆ ಪ್ರಗತಿ ಇರುತ್ತೆ. ಓವರಾಲ್ ಎಲ್ಲ ವಿಷಯಗಳನ್ನು ಕನ್ಸಿಡರ್ ಮಾಡಿದಾಗ ಈ ರಾಶಿಯವರು ಮೀಡಿಯಮ್ ಅಂತಲೂ ಹೇಳೋಕ್ಕಾಗಲ್ಲ, ತುಂಬ ಲೋ ಅಂತಲೂ ಹೇಳೋಕ್ಕಾಗಲ್ಲ. ಅಬೌವ್ 60 to 70 ಅಂತ ಅಂದ್ಕೊಳ್ಳೋಣ. ಯಾಕಂದ್ರೆ ಇನ್ನೂ ಪಿಕಪ್ ಆಗ್ತಾ ಇರುತ್ತೆ. ಸೊ ಈ ವರ್ಷದಲ್ಲಿ ಒಂದು ಸ್ವಲ್ಪ ಈ ಇದರಲ್ಲೇ ಇರ್ತಾರೆ. ಮಿಶ್ರಮ ಅಂತ ಹೇಳೋಕ್ಕಾಗಲ್ಲ ಇವರಿಗೆ. ಪಾಸಿಟಿವೂ ಇದೆ. ಮೇಜರ್ ಪಾರ್ಟ್ ಆಫ್ ದಿ ರಿಸಲ್ಟ್ಸ್ ಬಂದಾಗ ಪಾಸಿಟಿವೇ ಕಾಣಿಸ್ತಾ ಇರೋವಂಥದ್ದು. ಸೊ ಇದು ಚೆನ್ನಾಗಿದೆ, ಇವ್ರದ್ದೇನು ಪ್ರಾಬ್ಲಮ್ ಕಾಣಿಸ್ತಿಲ್ಲ ಮೇಜರ್. ಇನ್ನು ಈ ವರ್ಷದ ಹಾದಿ ಇನ್ನಷ್ಟು ಸುಗಮ ಆಗೋದಕ್ಕೆ ಯಾವ್ದಾದ್ರು ಪರಿಹಾರಗಳನ್ನ ಕಂಡುಕೊಳ್ಳೋ ಅವಶ್ಯಕತೆ ಇದೆಯಾ ಅಂತ? ಖಂಡಿತ. ಗುರು ಪ್ರಾರ್ಥನೆಯನ್ನು ಜಾಸ್ತಿ ಮಾಡಿದಷ್ಟು, ಗುರುಗೆ ಸಂಬಂಧಪಟ್ಟಿರೋದು ಮಾಡಿದ್ರೆ ಸಾಕು. ಇನ್ನೇನು ಯಾವ ಗ್ರಹಗಳಿಗೂ ಅಥವಾ ಯಾವುದೇ ದೇವತಾ ಆರಾಧನೆಯೂ ಬೇಕಾಗಿರಲ್ಲ ಇವರಿಗೆ. ದ್ವಾದಶ ರಾಶಿಗಳಲ್ಲಿ 11ನೇ ರಾಶಿ ಅಂದ್ರೆ ಅದು ಕುಂಭರಾಶಿ. 2025ನೇ ಇಸ್ವಿ ಈ ರಾಶಿಯವರ ಜೀವನದಲ್ಲಿ ಯಾವ ರೀತಿ ಬದಲಾವಣೆಗಳನ್ನ ತರಲಿದೆ, ಹಾಗೆ ಇವರ ಶುಭ ಅಶುಭ ಫಲಗಳ ಬಗ್ಗೆ ತಿಳಿಸಿಕೊಡೋದಾದ್ರೆ? ಖಂಡಿತ. ಕುಂಭರಾಶಿ 11ನೇ ರಾಶಿ, ನಾವು ಲಾಭಸ್ಥಾನ ಅಂತ ಕರಿತೀವಿ. ಎಲ್ಲ ಲಾಭಗಳು ಜಾಸ್ತಿ ಇರುವಂಥದ್ದು ಅಂತ ಅಂದರೆ ಕಾಲಪುರುಷನ ಅಂಗದಲ್ಲಿ 11ನೇ ಸ್ಥಾನ ಲಾಭಸ್ಥಾನ. ಈ ಕುಂಭರಾಶಿಯವರ ಗುಣ ಸ್ವಭಾವ ಸ್ವಲ್ಪ ತಿಳ್ಕೊಳ್ಳೋಕೆ ಪ್ರಯತ್ನ ಪಡೋಣ. ಇವರು ಯಾವುದೇ ಆಗಲಿ ಫುಲ್ ಫ್ಲೆಜ್ಡಾಗಿ ಮಾಡೋಕ್ಕೆ ಹೋಗೋದಿಲ್ಲ. ಅಂದರೆ ಹಿಡಿದು ಮಾಡೋದು, ಇವ್ರನ್ನ ಯಾರೂ ಅರ್ಥ ಮಾಡ್ಕೊಳ್ಳೇಬಾರ್ದು, ಇವ್ರನ್ನ ಆ ಥರ ತೋರಿಸ್ಕೊಳ್ಳೋರು. ಸೊ ಅದೊಂದೇ ಅಲ್ದಿರೆ ಇವರಿಗೆ ಕಳೆದ 1-2 ವರ್ಷದಿಂದ ಅಥವಾ ಈಗ ಜನ್ಮಶನಿ ಕಳೀತಾ ಬಂತು. ನೆಕ್ಸ್ಟ್ ದ್ವಿತೀಯ ಶನಿ ಅಂತ ಹೇಳ್ತೀವಿ, ಅದು ವರ್ಷ ಆರಂಭದಿಂದನೇ ಇವರಿಗೆ ಮೊದಲಾಯಿತು. ಕಳೆದ 5 ವರ್ಷ ಏನು ನಡೀತಿತ್ತಲ್ಲ ಆ ಒಂದು ಎಲ್ಲನೂ ಇಲ್ಲಿ ಇನ್ನೂ ಒಂದು ಸ್ವಲ್ಪ ಹೈಯರ್ ಲೆವೆಲ್ ಆಗಿರುವಂಥ ಪ್ರಾಬ್ಲಮ್ಗಳನ್ನ ನೋಡೋಕ್ಕೆ ಪ್ರಯತ್ನ ಪಡ್ತಾರೆ. ಎಸ್ಪೆಷಲಿ ಹಣಕಾಸಿನ ಸಂಬಂಧಪಟ್ಟಿದ್ದು, ಕುಟುಂಬಕ್ಕೆ ಸಂಬಂಧಪಟ್ಟಿರೋದು, ಇವರಿಗೆ ತೊಂದರೆಗಳು ತಂತಾನಾಗೆ ಬರ್ತಾ ಇರುತ್ತೆ. ಹಣಕ್ಕೆ ಸಂಬಂಧಪಟ್ಟಿರೋದಲ್ಲಂತೂ ತುಂಬ ಕಾಳಜಿ ವಹಿಸಲೇಬೇಕು ಇವರು. ಇವರಿಗೆ ಗೊತ್ತಿಲ್ಲದಿರೋಂಥ ಅನ್ಎಕ್ಸ್ಪೆಕ್ಟೆಡ್ ಖರ್ಚುಗಳು ಬರುತ್ತೆ ಅಂತ ಹೇಳ್ತೇವಲ್ಲ, ಅಂದ್ಕೊಂಡೇ ಇರಲ್ಲ ಇವರು, ಅವೆಲ್ಲ ಬರ್ತಾ ಇರುತ್ತೆ. ಕೆಲಸದಲ್ಲೂ ಅಷ್ಟೇ ಸ್ಥಿರತೆ ಇರಲ್ಲ. ಇವು ಯಾವುದಾದ್ರು ಫಾರಿನ್ ಕಂಟ್ರಿಗೆ ಹೋಗ್ಬೇಕಂದ್ರೆ ಹೋಗ್ಬೋದು, ಬಟ್ ಯೋಚನೆ ಮಾಡಿಕೊಂಡು ಹೋದಷ್ಟು ತುಂಬ ಒಳ್ಳೆಯದು. ಅವಕಾಶಗಳು ಇದೆ. ದುಡ್ಡಿನ ಆಸೆಗಾಗಿ ಹೋಗೋದ್ರೆ ಪ್ರಯೋಜನಕ್ಕೆ ಬರಲ್ಲ. ಅವ್ರ ಕೆರಿಯರ್ ಗ್ರೋತ್ ಬಗ್ಗೆ ಯೋಚನೆ ಮಾಡ್ಕೊಂಡು ಹೋದರೆ ಒಂದು ಸ್ವಲ್ಪ ಒಂದು ಪಾಸಿಟಿವ್ ರಿಸಲ್ಟನ್ನು ಇವರು ಕಂಡುಕೊಳ್ತಾರೆ. ಯಾವುದೇ ಕಾರಣಕ್ಕೂ ಸಾಲ ಆಗಲಿ ಇವೆಲ್ಲ ಜಾಸ್ತಿ ಮಾಡ್ಕೋಬಾರ್ದು. ಈ ವರ್ಷದಲ್ಲಿ ಅವ್ರಿಗೆ ತಂತಾನಾಗೆ ಬರುತ್ತೆ. ಮನೆಯಲ್ಲಿ ತುಂಬ ಒತ್ತಡಗಳು ಬರುತ್ತೆ. ಕೆಲವ್ರಿಗೆ ಮದುವೆ ಆಗಿರಲ್ಲ ಅಂದ್ಕೊಳ್ಳಿ, ಮದುವೆ ಮಾಡ್ಕೊ ಅನ್ನೋದು ತುಂಬ ಹೈಯರ್ ಲೆವೆಲ್ ಪ್ರೆಷರ್ ಆಗಿರುತ್ತೆ. ಇವರೇನಂತಂದರೆ ನನಗೆ ಇಷ್ಟ ಆಗಬೇಕು, ಇಷ್ಟ ಆದ್ರೇ ಮದುವೆ ಮಾಡ್ಕೊಳ್ಳೋದು, ಈ ಥರ ಒಂದು ನೇರವಾಗಿರೋ ಥರ ಸ್ವಭಾವಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಈ ವರ್ಷದಲ್ಲೂ ಕೂಡ. ಇನ್ನೊಂದು ತುಂಬ ಸೆಕ್ಯೂರ್ ಆಗಿರಬೇಕು ಅಂತ ಯೋಚನೆ ಪ್ಲ್ಯಾನಿಂಗಲ್ಲಿ ಇರ್ತಾರೆ. ಬಟ್ ಆ ಥರದ್ದೇನು ಕಾಣಿಸ್ತಿಲ್ಲ, ಅಂದರೆ ಶುಭವಾಗಿ ಕಾಣಿಸ್ತಿಲ್ಲ ಅವೆಲ್ಲ. ಸೊ ಕಾಳಜಿ ವಹಿಸಿ ಯೋಚನೆ ಮಾಡಿ ಕೆಲಸ ಮಾಡಿದ್ರೆ ತುಂಬ ಒಳ್ಳೆಯದು. ಕುಟುಂಬದ ವಿಷಯದಲ್ಲಿಂದ ಸ್ವಲ್ಪ ತೊಂದರೆಗಳು ಬರುತ್ತೆ ಇವರಿಗೆ. ಎಸ್ಪೆಷಲಿ ತಂದೆ ತಾಯಿ ಆರೋಗ್ಯ ಆಗಿರ್ಬೋದು ಅಥವಾ ಅವ್ರ ಹಿರಿಯರ ಆರೋಗ್ಯ ಇರ್ಬೋದು, ಸ್ವಲ್ಪ ಏರುಪೇರು ಕಾಣಿಸ್ತಿದೆ. ಅದು ಸ್ಟಾರ್ಟಿಂಗಲ್ಲೇ ಇದ್ದಾಗ ಒಂದು ಸ್ವಲ್ಪ ನೋಡಿಕೊಂಡು ಅದಕ್ಕೇನು ಯಾವ ಡಾಕ್ಟರ್ ಹತ್ರ ತೋರಿಸ್ಬೇಕೋ ಅಥವಾ ವೈದ್ಯಕೀಯವಾಗಿ ಏನು ಅವ್ರಿಗೆ ಸಲಹೆಗಳು ಬೇಕೋ ಅದು ತೊಗೊಂಡಷ್ಟು ತುಂಬ ಚೆನ್ನಾಗಿ ಅವ್ರ ಆರೋಗ್ಯ ಚೆನ್ನಾಗಾಗತ್ತೆ. ಇವ್ರಿಗಂತೂ ಎಕ್ಸ್ಪೆನ್ಸ್ ಇದ್ದೇ ಇರುತ್ತೆ. ಮತ್ತು ಯಾವುದೋ ಇನ್ಶೂರೆನ್ಸ್ ಕ್ಲೈಮ್ ಮಾಡೋಕ್ಕೆ ಹೋಗ್ತಾರೆ ಅಂದ್ಕೊಳ್ಳಿ, ಅದಾಗದೇ ಇರೋದು. ಸೊ ಕೈಯಿಂದ ದುಡ್ಡು ಖರ್ಚಾಗೋದಂತೂ ಜಾಸ್ತಿ ಕಾಣಿಸ್ತಾ ಇರೋವಂಥ ವರ್ಷ ಆಗಿರುತ್ತೆ ಇದು. ಇನ್ನು ಹೊಸ ವಿದ್ಯೆ ಕಲಿಯೋದು ಅಥವಾ ಹೈಯರ್ ಸ್ಟಡೀಸ್ ಮಾಡುವಂಥದ್ದು, ಒಟ್ನಲ್ಲಿ ಮನೆಯಿಂದ ಸ್ವಲ್ಪ ದೂರ ಇರುವಂಥದ್ದು ಕೆಲಸಗಳಾಗಲಿ ಇಂಥವೆಲ್ಲ ಜಾಸ್ತಿ ನಡೀತಾ ಹೋಗುತ್ತೆ ಇವ್ರಿಗೆ. ಒಟ್ನಲ್ಲಿ ಮನೆಯಿಂದ ದೂರ ಇದ್ದಷ್ಟು ಸ್ವಲ್ಪ ನೆಮ್ಮದಿಯಾಗಿರ್ತಾರೆ. ಮನೆಯವ್ರ ಜೊತೆಯಲ್ಲೇ ಇದ್ದರೆ ಸ್ವಲ್ಪ ಕಿರಿಕಿರಿನೇ ಇವರಿಗೆ. ಕೋರ್ಟಿಗೆ ಸಂಬಂಧಪಟ್ಟಿರೋದು ಏನೇ ಒಂದು ವಿವಾದಗಳಲ್ಲಾಗಲಿ ಏನೇ ಆದ್ರೂ ಇವರಿಗೆ ಅಷ್ಟೊಂದು ಒಳ್ಳೆ ಫಲ ಅಂತೂ ಸಿಗೋದಿಲ್ಲ. ಸೊ ಜಾಸ್ತಿ ಶುಭ ಫಲಿತಗಳನ್ನ ಇವರು ಬಯಸೋದಕ್ಕಾಗೋದಿಲ್ಲ. ಇನ್ನು ಏನು ರಿಲೇಷನ್ಶಿಪ್ ಅಂಥ ವಿಷಯಗಳಿಗೆ ಬಂದಾಗ ಯಾವಾಗಲೂ ಹಾಟಾಗೇ ಇರುತ್ತೆ, ಬಿಸಿಗೆ ಇರುತ್ತೆ. ಇವತ್ತೇ ಆಗಲಿ ತಣ್ಣಗಾಗೋ ಕಾಣಿಸೋದೇ ಇರಲ್ಲ, ಬೇಡ ಅಂತ ಅನಿಸ್ಬಿಡುತ್ತೆ ಇವರಿಗೆ. ಯಾವ ಸವಾಸನೂ ಬೇಡ, ನಾನು ಒಬ್ಬನೇ ಇದ್ದರೆ ಸಾಕು ಅಂತ ಅನಿಸ್ತಾ ಇರುತ್ತೆ.
ಬಟ್ ಸ್ವಲ್ಪ ಈ ಟೈಮ್, ಈ ಒಂದು 2 ವರ್ಷ 2.5 ವರ್ಷ ಏನು ತಾಳ್ಮೆಯಿಂದ ಇದ್ದರೆ ಮತ್ತು ಮುಂದಕ್ಕೆಲ್ಲ ಚೆನ್ನಾಗಾಗತ್ತೆ. ಏನೂ ಭಯ ಇಲ್ಲ. ಹೊಸ ಮನೆ ಕಟ್ಟೋದು ಅದು ತೊಗೊಳ್ಳೋದಂಥ ವಿಷಯದಲ್ಲಿ ಬಂದಾಗ ಒಂದು ಸ್ವಲ್ಪ ಪಾಸಿಟಿವ್ ರಿಸಲ್ಟ್ಸ್ ಇರುತ್ತೆ. ವಿತ್ ಲೋನ್ ಆಗಲಿ, ಫುಲ್ ಕ್ಯಾಶ್ ಕೊಟ್ಟು ಮಾಡೋ ಅಂಥದ್ದು ಏನೂ ಕಾಣಿಸ್ತಿಲ್ಲ. ಅಥವಾ ನನಗೆ ಲೋನ್ ಬೇಡ, ಯಾಕಂದರೆ ಇವ್ರು ಲೋನ್ ಬೇಡ, ನನಗೆ ಬರ್ಡನ್ ಬೇಡ, ರೆಸ್ಪಾನ್ಸಿಬಿಲಿಟೀಸ್ ಬೇಡ ಅಂತ ಅನ್ಕೊತಾ ಇರ್ತಾರೆ. ಬಟ್ ವಿತ್ ರೆಸ್ಪಾನ್ಸಿಬಿಲಿಟೀಸೇ ಇವರಿಗೆ ಕಾಣಿಸ್ತಾ ಇರೋದು. ಯಾವುದೋ ಒಂದು ಲೋನ್ ತೊಗೊಂಡೇ ಮಾಡಿದ್ರೆ ಅದು ಸ್ವಲ್ಪ ದಿನ ಆದರೂ ಇವ್ರನ್ನ ಒಂದು ಬ್ಯಾಲೆನ್ಸ್ಡ್ ಲೈಫ್ನ ಲೀಡ್ ಮಾಡೋಕ್ಕೆ ಅನುಕೂಲ ಮಾಡುತ್ತೆ. ಇನ್ನು ಯಾರಾದರೂ ಮಕ್ಕಳಿಗಾಗಿ ಪ್ರಯತ್ನ ಪಡ್ತಿದ್ರೆ ಕುಂಭರಾಶಿಯವರು, ಆಗೋ ಸಂದರ್ಭಗಳು ಒಂದು 70% ಇರುತ್ತೆ ಈ ವರ್ಷದಲ್ಲಿ. ಸ್ವಲ್ಪ ಅದು ಟೆಕ್ನಿಕಲಿ ಮೆಡಿಕಲಿ ರಿಲೇಟೆಡ್ ಆಗಿರುತ್ತೆ, ನ್ಯಾಚುರಲ್ಗಿಂತನೂ. ಸೊ ಆಪ್ರೇಷನ್ ರಿಲೇಟೆಡ್ ಹೋಗುವಂಥದ್ದಾಗಲಿ, ಸೆಕ್ಷನ್ಸ್ ಈ ಥರ ರಿಲೇಟೆಡ್ ಆಗಿರೋವಂಥದ್ದು ಹೋಗುತ್ತೆ. ಅವೆಲ್ಲ ಸ್ವಲ್ಪ ಯೋಚನೆ ಮಾಡಿ, ಅಥವಾ ಸ್ವಲ್ಪ ಅದೆಲ್ಲ ಪ್ರಿಪೇರ್ ಆಗಿದ್ದರೆ ಒಳ್ಳೆಯದು. ಖರ್ಚು ಜಾಸ್ತಿ ಬರುತ್ತೆ ಅಂತ ಅವ್ರಿಗೆ. ಇನ್ನು ರೋಗಗಳ ಬಗ್ಗೆ ಬಂದಾಗ, ಕಿಡ್ನಿಗೆ ಸಂಬಂಧಪಟ್ಟಿರೋದಾಗಿರ್ಬೋದು, ಅಥವಾ ಹಾರ್ಟಿಗೆ ಸಂಬಂಧಪಟ್ಟಿರೋದಾಗಿರ್ಬೋದು, ಹೊಟ್ಟೆಗೆ ಸಂಬಂಧಪಟ್ಟಿರೋದು, ಈ 3 ಏರಿಯಾಗಳಲ್ಲೂ ಇವರಿಗೆ ಸ್ವಲ್ಪ ತೊಂದರೆ ಜಾಸ್ತಿ ಕಾಣಿಸುವಂಥದ್ದು ತೋರಿಸ್ತಿದೆ. ಸೊ ಏನೇ ಒಂಚೂರು ಆ ಸಿಮ್ಟಮ್ಸ್ ಕಾಣಿಸಿದ ತಕ್ಷಣವೇ ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿದ್ರೆ ಒಳ್ಳೆಯದು. ಅವಾಗ ಬೇಗ ಅದರಿಂದ ಒಂದೇನು ಕೆಟ್ಟ ಪರಿಣಾಮಕ್ಕಿಂತ ಒಳ್ಳೆಯದಕ್ಕಾಗಿ ಒಂದು ಸ್ವಲ್ಪ ಹೆಲ್ಪ್ ಆಗೋವಂಥದ್ದು ಕಾಣಿಸ್ತಿದೆ. ಕೆಲಸದ ವಿಷಯಕ್ಕೆ ಬಂದಾಗ, ಕೆಲಸದಲ್ಲಿ ನನ್ನ ಕೆಲಸ ಏನಿದೆ ಅದು ನಾನು ಮಾಡ್ಕೊಂಡು ಹೋಗ್ತೀನಿ ಅಂತಿದ್ದರೆ ಮಾತ್ರ ತುಂಬ ಚೆನ್ನಾಗಾಗತ್ತೆ. ಇಲ್ಲ ನಾನು ತುಂಬ ಬುದ್ಧಿವಂತ, ನನಗೆಲ್ಲ ಗೊತ್ತು ಅಂತ ಓವರ್ ಕಾನ್ಫಿಡೆನ್ಸಿಂದ ಕೆಲಸ ಮಾಡಿದ್ರೆ ಕೆಲಸನೇ ಕಳ್ಕೊಳ್ಳೋಂಥ ಸಂದರ್ಭಗಳು ಇದೆ. ಯಾವುದೇ ಕಾರಣಕ್ಕೂ ಓವರ್ ಕಾನ್ಫಿಡೆನ್ಸ್ ಬೇಕಾಗಿರಲ್ಲ ಇವರಿಗೆ. ಆಮೇಲೆ ಸದಾ ಈ ವರ್ಷದಲ್ಲಿ ಇವರಿಗೆ ಮಾರ್ಗದರ್ಶನ ಅನ್ನೋದು ಸಿಗ್ತಾ ಇರುತ್ತೆ. ಇವರೇನು ರಾಂಗ್ ವೇ ಹೋಗಿದ ತಕ್ಷಣ ಯಾರೊಬ್ರು ಗೈಡ್ ಮಾಡ್ತಾರೆ. ಸೊ ಆ ಒಂದು ಹೆಲ್ಪ್ ಇರೋದ್ರಿಂದ, ಡಿವೈನ್ ಹೆಲ್ಪ್ ಅಂತಿರೋ ಅಥವಾ ನೇಚರ್ ಹೆಲ್ಪ್ ಮಾಡ್ತಾ ಇರೋದ್ರಿಂದ ಯೋಚನೆ ಮಾಡಿ ಮುಂದಕ್ಕೆ ಹೋದಷ್ಟು ಒಳ್ಳೆಯದು. ನಿದ್ದೆ ಕೆಡಿಸ್ಕೊಳ್ಳೋದು, ಇಂಥ ಕೆಲಸಗಳೆಲ್ಲ ಮಾಡಬಾರ್ದು ಇವರು. ಲೇಟ್ ನೈಟ್ಸ್ ಕೆಲಸ ಮಾಡೋದು, ಓವರ್ ಟೈಮ್ ಮಾಡೋ ಅಂಥದ್ದು, ಇವೆಲ್ಲ ಮಾಡಿದ್ರೆ ಫಲಿತಾನೂ ಬರಲ್ಲ. ಅದು ರಿಗ್ರೆಟ್ ಫೀಲ್ ಮಾಡ್ತಾರೆ ಅಂತ ಹೇಳ್ತಾರಲ್ಲ, ಅದ್ರ ಬಗ್ಗೆ ತುಂಬ ಯೋಚನೆ ಮಾಡೋಕ್ಕೆ ಹೋಗ್ತಾರೆ. ಮತ್ತೆ ನಾನು ಇಷ್ಟೊಂದೆಲ್ಲ ಮಾಡಿದೆ, ನನಗೇನೂ ಆಗಿಲ್ಲ, ಕೊರಗೋದು ಅಂತ ಹೇಳಿ ಆ ಥರದ ಸ್ವಭಾವಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಕೆಲಸದಲ್ಲಿ ಯಾವಾಗಲೂ ಸದಾ ಒಂದು ಭಯ ಇರುತ್ತೆ, ನಾನು ಕಡಿಮೆನೇನೋ, ನಾನು ಇಷ್ಟೇನೇನೋ ಅನ್ನೋದು ಜಾಸ್ತಿ ಬೆಳೀತಾ ಹೋಗುತ್ತೆ. ಇದನ್ನೆಲ್ಲ ಕಂಟ್ರೋಲಿಗೆ ತೊಗೊಂಡ್ರೆ ತುಂಬ ಚೆನ್ನಾಗಿ ಬರುತ್ತಾರೆ ಇವರು. ಅದು ಯಾಕಂದರೆ ಮುಂದಿನ 2.5 ವರ್ಷ ಆದಮೇಲೆ ತುಂಬ ಚೆನ್ನಾಗಿ ಒಳ್ಳೆ ಪೀರಿಯಡ್ ಅಂತೂ ಸ್ಟಾರ್ಟ್ ಆಗುತ್ತೆ ಇವ್ರಿಗೆ. ಈ ಟೈಮಲ್ಲಿ ಸ್ವಲ್ಪ ತಾಳ್ಮೆಯಿಂದ ಇದ್ದು ಯೋಚನೆ ಮಾಡಿ ಕೆಲಸ ಮಾಡಿದ್ರೆ ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟ್ ಅಂತೂ ಇದೆ. ಯಾಕಂದರೆ ಸ್ವಭಾವತಃ ಇವರು ಏನು ಅಂತ ಎದುರುಗಡೆ ವ್ಯಕ್ತಿಗೆ ತಿಳಿಸಲ್ಲ. ಇವ್ರ ಮೈಂಡಲ್ಲಿ ಏನು ರನ್ ಆಗ್ತಿದೆ ಅನ್ನೋದ್ರ ಬಗ್ಗೆ ಇವರು ತಿಳಿಸೋದಿಲ್ಲ. ಅದೇನಾಗುತ್ತೆ, ಅವಕಾಶಗಳು ಕಡಿಮೆ ಮಾಡ್ಕೊತಾರೆ ಈ ವರ್ಷದಲ್ಲಿ. ಯಾಕಂದರೆ ಇವ್ರಲ್ಲಿ ಏನಿದೆ, ಪೊಟೆನ್ಷಿಯಲ್ ಇದೆ ಅಂತ ಗೊತ್ತಾಗಲ್ಲ. ತೋರಿಸ್ದಾಗಲೇ ಗೊತ್ತಾಗಲ್ಲ ಜನಗಳಿಗೆ ಕೆಲವು ಟೈಮಲ್ಲಿ. ಎಲ್ಲ ಟೈಮಲ್ಲೂ ಅದು ವರ್ಕ್ ಆಗೋದಿಲ್ಲ. ಇವ್ರಿಗೆ ಈ ವರ್ಷದಲ್ಲಿ ಸ್ವಲ್ಪ ಅವರವರ ಒಂದು ಸ್ಕಿಲ್ಸ್ನ ತೋರಿಸಿದ್ರೆ ತುಂಬ ಒಳ್ಳೆಯದಾಗತ್ತೆ. ಫಾರಿನ್ ಪ್ರಯಾಣಗಳು, ಫಾರಿನ್ ರಿಲೇಟೆಡ್ ಆಗಿರೋ ಟ್ರಾವೆಲ್ಸು ಇವೆಲ್ಲನೂ ತುಂಬ ಅನುಕೂಲವಾಗಿರುತ್ತೆ. ಅವ್ರು ಹೋಗಿದ್ದ ಜಾಗದಲ್ಲಿ ಯಾರನ್ನ ಒಳ್ಳೆಯವ್ರನ್ನ ಮೀಟ್ ಮಾಡೋದು, ಅಲ್ಲಿಂದ ಅವ್ರಿಗೆ ಫ್ಯೂಚರ್ಗೆ ಏನು ಹೆಲ್ಪ್ ಆಗಬೇಕು ಅಂಥದ್ದು ಎಲ್ಲನೂ ಆಗುತ್ತೆ. ಯಾವುದೇ ಕಾರಣಕ್ಕೂ ಶೇರ್ಸ್ ಆಗಲಿ, ಇಂಥ ಇನ್ವೆಸ್ಟ್ಮೆಂಟ್ಸ್, ಅದರದ್ದೇನು ರೆಗ್ಯುಲರ್ ಇನ್ವೆಸ್ಟ್ಮೆಂಟ್ಸ್ ಬಿಟ್ಟು ಬೇರೆ ಏನಾರು ಮಾಡಿದ್ರೆ, ಅಂದರೆ ಬೇಗ ದುಡ್ಡು ಬೇಕು, ಬೇಗ ಖರ್ಚುಗಳನ್ನ ಕಡಿಮೆ ಮಾಡ್ಕೋಬೇಕು, ಬೇಗ ಲೋನ್ಗಳನ್ನ ತೀರಿಸ್ಕೋಬೇಕು ಅನ್ನೋದು ಆಗೋದಿಲ್ಲ. ಅದು ಎಷ್ಟೇ ಅವರು ಹೊಸ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ಸ್ ನೋಡ್ತಾ ಇದ್ರೂ ಅವ್ರಿಗೆ ಆದಷ್ಟು ಲಾಸೇ ತೋರಿಸ್ತಾ ಇರೋದು ಬಿಟ್ಟರೆ ಪ್ರಾಫಿಟ್ ಲೆವೆಲಲ್ಲಿ ಅಂತೂ ತೋರಿಸ್ತಿಲ್ಲ. ಇನ್ನು ಬಿಸ್ನೆಸ್ಸಲ್ಲಿ ಯಾರು ಕೆಲಸ ಮಾಡ್ತಿರ್ತಾರೆ ಕುಂಭರಾಶಿಯವರು, ಇವ್ರು ಯಾವತ್ತೇ ಆಗಲಿ ಎದುರುಗಡೆ ವ್ಯಕ್ತಿನ ಜಾಸ್ತಿ ಅನಲೈಸ್ ಮಾಡೋಕ್ಕೆ ಹೋಗ್ತಾರೆ. ಮಾಡದೇ ಇದ್ದು ಒಂದು ಸ್ವಲ್ಪ ಲಿಬರಲ್ ಆಗಿದ್ದು ಅವ್ರ ತನವನ್ನು ತೋರಿಸಿದ್ರೆ ಆಟೋಮೆಟಿಕ್ಕಾಗಿ ಒಳ್ಳೆ ಬಿಸ್ನೆಸ್ ಆಪರ್ಚುನಿಟೀಸು ಬರುತ್ತೆ ಅವ್ರಿಗೆ. ಏನೇ ಆದ್ರೂ ಸ್ಲೋ ಆ್ಯಂಡ್ ಸ್ಟಡಿ ಅಂತ, ಒಂದೇ ಸರಿ ಫುಲ್ ಇಂಪ್ರೂವ್ಮೆಂಟ್ಸ್ ಕಾಣಿಸಲ್ಲ, ನಿಧಾನವಾಗಿ ಇಂಪ್ರೂವ್ಮೆಂಟ್ಸ್ ಕಾಣಿಸ್ತಾ ಹೋಗುತ್ತೆ ಅವ್ರಿಗೆ. ಇನ್ನು ಗೊತ್ತಿಲ್ಲದಿರೋ ವಿಷಯಗಳನ್ನ ಹುಡುಕುವಂಥದ್ದು, ರಿಸರ್ಚ್ ಮೈಂಡ್ ಜಾಸ್ತಿ ಆಗ್ತಾ ಹೋಗುತ್ತೆ. ಹೊಸೊಬ್ಬರನ್ನ ಹುಡುಕೋದು ಎಲ್ಲ ವಿಷಯದಲ್ಲೂ.
ಸ್ಕಿಲ್ಸ್ ಡೆವಲಪ್ಮೆಂಟ್ ಮಾಡ್ಕೊಳ್ಳೋಕ್ಕೆ. ಮತ್ತು ಸ್ಪಿರಿಚುವಲ್ ರಿಲೇಟೆಡ್ ಆಗಿರುವಂಥದ್ದು ಸ್ವಲ್ಪ ಪಾಸಿಟಿವ್ ಇದೆ, ಅದನ್ನು ಇವರು ಅಭ್ಯಾಸ ಮಾಡ್ಬೋದು. ಆಲ್ರೆಡಿ ಈ ವ್ಯಕ್ತಿಗಳೆಲ್ಲನೂ ಒಂದು ಸ್ವಲ್ಪ ಆಧ್ಯಾತ್ಮಿಕಕ್ಕೆ ಲಿಂಕ್ ಆಗಿರ್ತಾರೆ. ಆದ್ದರಿಂದ ಈ ವರ್ಷ ಒಂದು ಸ್ವಲ್ಪ ಚಾನ್ಸಸ್ ಸಿಗುತ್ತೆ ಆ ಥರ ಅವಕಾಶಗಳು. ಸರ್ವೀಸ್ ರಿಲೇಟೆಡ್, ಜನಗಳಿಗೆ ಸೇವೆ ಮಾಡೋದು, ಇಂಥದ್ದೆಲ್ಲ ಅವಕಾಶಗಳು ಜಾಸ್ತಿ ಸಿಗುತ್ತೆ. ಉಪಯೋಗಿಸ್ಕೊಂಡಷ್ಟು ಈ ದ್ವಿತೀಯ ಶನಿ ಏನಿದಾನೋ ಆ ಒಂದು ಕೆಟ್ಟ ಪರಿಣಾಮಗಳು ಕಡಿಮೆ ಆಗ್ತಾ ಬರುತ್ತೆ. ಯಾವುದೇ ಮಾತಾಡೋಕ್ಕೆ ಮುಂಚೆ ಯೋಚನೆ ಮಾಡಿ ಮಾತಾಡ್ತಾರೆ ಇವರು ಮೊದಲೇ. ಈ ಸರಿ ಏನಾಗುತ್ತೆ ಅಂತಂದರೆ ತುಂಬ ಓವರ್ ಕಾನ್ಫಿಡೆನ್ಸಾಗಿ ಮಾತಾಡ್ಬಿಡ್ತಾರೆ. ಇದಿಷ್ಟೇ, ಇದು ಹೀಗೆ, ನಾನು ಹೇಳಿದ್ದೇ ಕರೆಕ್ಟು ಅಂತ. ಅದೇನೂ ಬೇಕಾಗಿರಲ್ಲ. ಆದಷ್ಟು ಡಿಪ್ಲೊಮ್ಯಾಟಿಕ್ ಆಗಿದ್ದು ಸಮಯ ಸಂದರ್ಭಗಳನ್ನ ನೋಡ್ಕೊಂಡು ಮಾತಾಡಿದ್ರೆ ತುಂಬ ಒಳ್ಳೆಯದು. ಇನ್ನು ಈ ರಾಶಿಯ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿರುವಂಥ ಗುರುಗಳಾಗಲಿ ಇಂಥವ್ರು ಯಾರೋ ಇದ್ದರೆ ಅವರೊಂದು ಏನು ನಡತೆ ಅಂತಿರೋ ಅಥವಾ ಅವರೊಂದು ಲೈಫ್ ಸ್ಟೈಲ್ ಏನಿತ್ತಲ್ಲ ಅದನ್ನ ಇನ್ನೂ ಒಂದು ಸ್ವಲ್ಪ ಚೆನ್ನಾಗಿ ನೋಡಿಕೊಂಡ್ರೆ ಒಳ್ಳೆಯದು. ಬೆಟರ್ ವೇ ಅಂತ ಏನು ಹೇಳ್ತು ಅದು ನೋಡಿಕೊಂಡಷ್ಟು ಇನ್ನೂ ಒಳ್ಳೆಯದು, ಒಳ್ಳೆ ರಿಸಲ್ಟ್ಸ್ ಬರುತ್ತೆ. ಇನ್ನು ರಾಜಕಾರಣಿಗೆ ಬಂದಾಗ, ರಾಜಕಾರಣಿಗಳು ಈ ರಾಶಿಯವರು ಹಠ ಸಾಧನೆ ಮಾಡೋಕ್ಕೆ ಹೋಗ್ತಾರೆ, ಬೇಕಾಗಿಲ್ಲ ಅದು. ಮತ್ತು ಮುನ್ನುಗ್ಗಕ್ಕೆ ಹೋಗಬಾರ್ದು, ತಾಳ್ಮೆಯಿಂದ ಹೆಜ್ಜೆ ಹಾಕಿದ್ರೆ ಒಳ್ಳೆಯದು. ಈ ಎಲ್ಲ ವಿಷಯಗಳು ತಗೊಂಡಾಗ ಇವರು ಒಂದು 50% ಶುಭ ಫಲಿತಗಳನ್ನ ನೋಡ್ಬೋದು ಅಂತಲೇ ಹೇಳ್ಬೋದು. ವಿಶ್ರಮ ಫಲ ಅಂತಲೇ ಹೇಳ್ಬೋದು ಇವರಿಗೆ. ಇನ್ನು ಈ ವರ್ಷದ ಹಾದಿ ಇನ್ನಷ್ಟು ಸುಗಮವಾಗೋದಿಕ್ಕೆ ಯಾವೆಲ್ಲ ರೀತಿಯ ಪರಿಹಾರಗಳನ್ನ ಕಂಡುಕೊಳ್ಬೋದು ಅಂತ? ಕುಂಭರಾಶಿಯವರು ಆದಷ್ಟು ಶಿವನ ಆರಾಧನೆ ಮಾಡಬೇಕು. ರುದ್ರಾಭಿಷೇಕಗಳು ದೇವಸ್ಥಾನಗಳು ಮಾಡಿಸಿದಷ್ಟು ಒಳ್ಳೆಯದು. ಮತ್ತು ಈ ಅನ್ನದಾನಗಳು ಮಾಡೋದು ಒಳ್ಳೆಯದು. ಅವ್ರ ಯಥಾಶಕ್ತಿ ಅವರ ಅನುಕೂಲಗಳು ನೋಡಿಕೊಂಡು ಮಾಡಿಕೊಂಡ್ರೆ ಅದು ಒಂದು ಸ್ವಲ್ಪ ಶುಭ ಫಲಿತಗಳು ಬರುತ್ತೆ. ಅದಲ್ಲದೆ ಇವರು ಏನು ಸುಬ್ರಹ್ಮಣ್ಯ ಆರಾಧನೆ ಮಾಡೋದು ಇವೆಲ್ಲ ಮಾಡಿದಾಗ ಸ್ವಲ್ಪ ಧೈರ್ಯ ಹೆಚ್ಚಾಗಿ ಅವ್ರಿಗೇನು ಒಂಥರ ಕೆಲಸದಲ್ಲಾಗಲಿ ಎಲ್ಲೇ ಆಗಲಿ ಒಂದು ಸ್ವಲ್ಪ ಹಿಂದೇಟೆ ಹೊಳಿತಿದ್ರಲ್ಲ, ಅವ್ರನ್ನ ಅವ್ನು ಕಡಿಮೆ ಮಾಡ್ಕೊತಿದ್ರಲ್ಲ, ಅದೆಲ್ಲ ಸರಿ ಹೋಗಿ ಮುನ್ನುಗ್ಗೋಕ್ಕೆ ಅನುಕೂಲ ಆಗುತ್ತೆ. ದ್ವಾದಶ ರಾಶಿಗಳಲ್ಲಿ ಕೊನೆಯ ರಾಶಿ ಮೀನರಾಶಿ. ಈ ರಾಶಿ ಅವರಿಗೆ 2025ನೇ ಇಸ್ವಿ ಯಾವ ರೀತಿ ಇರಬಹುದಾದ ನಿರೀಕ್ಷೆ ಇದೆ ಗುರುಜಿ? ಖಂಡಿತ. ಮೀನರಾಶಿ ಕಾಲಪುರುಷನ ಕೊನೆಯ ಮೀನ್ ಪಾದಗಳು ಅಂತ, ಮೋಕ್ಷ ರಾಶಿ ಅಂತ ಕರೀತಾರೆ. ಈ ರಾಶಿಗೆ ಈ ವರ್ಷ 7.5 ಅನ್ನೋದು ಪ್ರಾರಂಭ ಆಗುತ್ತೆ. ಅದಲ್ಲದೆ 6 ಗ್ರಹಗಳು ಅವರ ರಾಶಿಯಲ್ಲಿರುವಂಥದ್ದು. ಇದನ್ನೇನು ಮಾಡ್ತಾರೆ ಜನಗಳು ತುಂಬ ಭಯಪಟ್ಟು ತಗೊಳ್ಳೋಂಥ ಸಂದರ್ಭಗಳು ಜಾಸ್ತಿ ಇರುತ್ತೆ. ಮೊದಲಿಗೆ ಇವರ ಒಂದು ಗುಣ ತಿಳ್ಕೊಳ್ಳೋಕೆ ಪ್ರಯತ್ನ ಪಡೋಣ. ಇವರು ಯಾವತ್ತೇ ಆಗಲಿ ಬೋಧಕರಾಗೇ ಇರ್ತಾರೆ. ಮತ್ತು 4 ಜನಕ್ಕೆ ಹೇಳಬೇಕು. ಇವರು ಹೇಳಿದ್ರೇ ಇವರಿಗೆ ಖುಷಿ, ಇಲ್ಲಾಂದರೆ ಇವ್ರು ಖುಷಿ ಆಗೋದಿಲ್ಲ. ಅಂದರೆ ಟೀಚಿಂಗ್ ಪ್ರೊಫೆಷನ್ ಆಗಿರ್ಬೋದು, ಪ್ರೀಚಿಂಗ್ ಪ್ರೊಫೆಷನ್ ಆಗಿರ್ಬೋದು, ಈ ಒಂದು ರಂಗದಲ್ಲೇ ಜಾಸ್ತಿ ಇರ್ತಾರೆ. ಇವತ್ತೇ ಆಗಲಿ 4 ಜನ ಒಳ್ಳೇದಾಗಬೇಕು ನನ್ನ ಕಡೆಯಿಂದ, ನನ್ನನ್ನು ಅನ್ಕೋಬೇಕು ಅನ್ನೋ ರೀತಿಯಲ್ಲಿ ಇರ್ತಾರೆ. ಆದರೆ ಈ ಎಲ್ಲ ಅವ್ರದ್ದು ಏನು ಸ್ವಭಾವತಃ ಇತ್ತಲ್ಲ ಗುಣಗಳು, ಅದು ಈ ವರ್ಷ ಸ್ವಲ್ಪ ಕಡಿಮೆನೇ ಅವರಿಗೆ. ಅವ್ರು ಎಕ್ಸ್ಪೆಕ್ಟ್ ಮಾಡೋದಕ್ಕಾಗೋದಿಲ್ಲ ಅಷ್ಟೊಂದೆಲ್ಲ. ಇವ್ರಿಗೆ ಸೆಲ್ಫ್ ಇಂಪ್ರೂವ್ಮೆಂಟೇ ಜಾಸ್ತಿ ಆಗ್ತಾ ಹೋಗುತ್ತೆ ಈ ವರ್ಷ. ಇವ್ರ ತಪ್ಪುಗಳು ಏನೇನು ನಡೀತಿತ್ತಲ್ಲ ಮತ್ತು ನಡೀತಾ ಇದೆಯಲ್ಲ, ಇದನ್ನೆಲ್ಲ ಸರಿ ಮಾಡ್ಕೊಳ್ಳೋದ್ರಲ್ಲೇ ಇವ್ರ ಲೈಫ್ ಈ ಒಂದು ವರ್ಷದಲ್ಲಿ, ಅಂದರೆ ಅವ್ರನ್ನವ್ರು ರೂಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ. ಮತ್ತು ಹಾರ್ಡ್ ವರ್ಕ್ ಅನ್ನೋದನ್ನ ಈ ವರ್ಷ ಇವರು ಮೇಯ್ನ್ ಟ್ಯಾಗ್ ಲೈನ್ ಥರ ಹಾಕ್ಕೋಬೇಕು. ಇವರು ನಾನು ಕಷ್ಟಪಟ್ಟು ಎಲ್ಲ ಕೆಲಸದಲ್ಲೂ ನಾನು ಫುಲ್ಲಾಗಿ ತೊಡಗಿಸ್ಕೊತೀನಿ, ಕಷ್ಟಪಟ್ಟು ಮಾಡ್ತೀನಿ ಅಂತ. ಸ್ಮಾರ್ಟ್ ವೇ ಆಫ್ ಡೀಲಿಂಗ್ ಈ ಸರಿ ಆಗೋದಿಲ್ಲ ಅವರಿಗೆ ಈ ವರ್ಷದಲ್ಲಿ. ಸ್ವಲ್ಪ ಯಾಕಂದರೆ ಇವ್ರು ಸ್ವಭಾವತಃ ಮಾತಾಡೋದ್ರಲ್ಲಾಗಲಿ ಎಲ್ಲ ರೀತಿಯಲ್ಲಾಗಲಿ ಎಲ್ಲ ಏನು ಯೋಚನೆ ಮಾಡೇ ಮಾತಾಡ್ತಾರೆ. ಬಟ್ ಈ ವರ್ಷದಲ್ಲಿ ಏನಾಗುತ್ತೆ, ಬೇಗ ಪ್ರವೋಕ್ ಮಾಡುತ್ತೆ, ಬೇಗ ಆನ್ಸರ್ಸ್ ಕೊಟ್ಬಿಟ್ಟು ಮುಗಿಸ್ಬಿಡೋಣ ಅಂತ ಹೋಗ್ತಾರೆ. ಅವೆಲ್ಲ ಏನೂ ಬೇಕಾಗಿಲ್ಲ. ನಿಧಾನವಾಗಿ ಅವ್ರು ಏನು ಸ್ವಭಾವ ಇತ್ತೋ ಅದೇ ರೀತಿಯಲ್ಲಿ ಹೋದರೆ ಚೆನ್ನಾಗಾಗತ್ತೆ. ಧೈರ್ಯ ಜಾಸ್ತಿ ಆಗತ್ತೆ. ಆ ಧೈರ್ಯದಿಂದ ಏನಾರ ಮಾಡ್ಬೋದು ಅಂತ ಹೋಗ್ತಾರೆ, ಒಳ್ಳೆಯದೇ. ಅದೇ ಯೋಚನೆ ಮಾಡಿ ಮುಂದಕ್ಕೆ ಹೋದರೆ ಇನ್ನೂ ಒಳ್ಳೆ ಫಲಿತಾಂಶಗಳನ್ನ ನೋಡ್ಬೋದು ಇವರು. ಕುಟುಂಬಕ್ಕೆ ಬಂದಾಗ ತುಂಬ ಚೆನ್ನಾಗಿರುತ್ತೆ, ಏನೂ ಭಯ ಇಲ್ಲ, ಸಪೋರ್ಟ್ ಮಾಡೋರು ಇರ್ತಾರೆ. ಆದರೆ ಇವರೇ ತುಂಬ ಅಸಮಾಧಾನ ಫೀಲ್ ಆಗ್ತಾರೆ. ನನ್ನ ಲೈಫ್ ಇಷ್ಟೇನೇನೋ, ನನ್ನ ಫ್ಯಾಮ್ಲಿ ಇಷ್ಟೇನೇನೋ, ಏನು ಏಳಿಗೆ ಇಲ್ವಲ್ಲ ಅನ್ನೋದು ಜಾಸ್ತಿ ಯೋಚನೆ ಮಾಡ್ತಾ ಇರ್ತಾರೆ. ಬಟ್ ನಿಜವಾಗಿ ಆ ಥರ ಏನೂ ಇರಲ್ಲ. ಆ ಸಂದರ್ಭಗಳು ಆ ಥರ ತೋರಿಸ್ತಾ ಇರುತ್ತೆ, ಅದಕ್ಕೆ ಇವರು ರಿಯಾಕ್ಟ್ ಆಗ್ತಾ ಹೋಗ್ತಾರೆ. ಸೊ ಅಂಥವೆಲ್ಲ ಕಡಿಮೆ ಮಾಡ್ಕೋಬೇಕು. ಇನ್ನು ಹೊಸ ಫ್ರೆಂಡ್ಸ್ ಆಗ್ತಾರೆ, ಹೊಸ ದಾರಿಗಳು ಕಾಣಿಸುತ್ತೆ.
ಇವ್ರನ್ನ ಸೆಲ್ಫ್ ಇಂಪ್ರೂವ್ಮೆಂಟ್ ಕಡೆಗೂ ಮತ್ತು ಅವರ ವರ್ಕ್ ರಿಲೇಟೆಡ್ ಆಗಿರುವಂಥದ್ದು ಏನಾದರೂ ಸಾಧನೆ ಮಾಡಬೇಕಂತಂದರೆ ಒಳ್ಳೆ ಅವಕಾಶಗಳು ಸಿಗುತ್ತೆ. ಆದರೆ ವಿತ್ ಹಾರ್ಡ್ ವರ್ಕ್. ಹಾಗೆ ಬಂದಿದೆಯಲ್ಲ ಅಂತ ತೊಗೊಳತ್ತೆ, ಟೇಕ್ ಆ್ಯಸ್ ಗ್ರಾಂಟೆಡ್ ಥರ ಆಗಲ್ಲ. ಸ್ವಲ್ಪ ಯೋಚನೆ ಮಾಡಿ ಮುಂದಕ್ಕೆ ಹೋಗಿ ಅದಕ್ಕೆ ತಕ್ಕಂತೆ ಕಷ್ಟಪಟ್ಟರೆ ತುಂಬ ಒಳ್ಳೆ ರಿಸಲ್ಟ್ಸ್ ಅಂತ ಪಡಿತಾರೆ ಅವರು. ಮಕ್ಕಳಿಗಾಗಿ ಪ್ರಯತ್ನ ಪಡ್ತಿದ್ರೆ ಈ ವರ್ಷದಲ್ಲಿ ಪ್ರಯತ್ನ ಪಟ್ಟರೆ ತುಂಬ ಒಳ್ಳೆಯದು ಆಗುವಂಥ ಸಂದರ್ಭಗಳು ಜಾಸ್ತಿ ಇದೆ. ಒಳ್ಳೆ ಸಂತಾನ ಆಗುವಂಥದ್ದು ಕಾಣ್ತಿದೆ. ಗಂಡ ಹೆಂಡತಿಯರ ಬಗ್ಗೆ ಸ್ವಲ್ಪ ಅಸಮಾಧಾನ ಬರುತ್ತೆ, ಬಟ್ ದೊಡ್ಡವರ ಇಂಟರ್ಫರೆನ್ಸಿಂದ ಆ ಗಲಾಟೆಗಳೆಲ್ಲ ಕಡಿಮೆ ಆಗುತ್ತೆ. ಕಿರಿಕಿರಿ ಇದ್ದೇ ಇರುತ್ತೆ, ಇದು ಕಂಟಿನ್ಯೂ ಆಗುತ್ತೆ. ಬಟ್ ದೊಡ್ಡವ್ರ ಇಂಟರ್ಫರೆನ್ಸ್ ಸದಾ ಒಂದು 6 to 7 months ಅಥವಾ ಆ ಥರ ಆಗ್ತಾನೆ ಇರುತ್ತೆ, ಮಧ್ಯದಲ್ಲಿ ಆಗ್ತಾನೆ ಇರುತ್ತೆ. ಆದ್ರೂ ಚಿಂತೆ ಇಲ್ಲ, ಕೊನೆಗೆ ಒಳ್ಳೆ ರಿಸಲ್ಟ್ ಅಂತೂ ಇದ್ದೇ ಇರುತ್ತೆ. ಯಾವುದೇ ಕಾರಣಕ್ಕೂ ನನ್ನ ಲೈಫ್ ಈ ಥರ ಆಯ್ತಲ್ಲ ಅಂತ ಮಾತ್ರ ಇವ್ರು ಅನ್ಕೋಬಾರ್ದು. ಈ ವರ್ಷದಲ್ಲಿ ಆ ಥರ ಆಯಿತು ಅಂತಂದರೆ ಆದಷ್ಟು ನೆಗೆಟಿವಿಟಿ ಫೀಲಿಂಗಲ್ಲೇ ಇರ್ತಾರೆ ಇವರು. ಇನ್ನು ಈ ರಾಶಿಯ ಏನು ರಾಜಕಾರಣಿಗಳೇನಿರ್ತಾರೋ ಒಳ್ಳೆ ರೆಸ್ಪೆಕ್ಟ್ ಅಂತೂ ಸಿಗುತ್ತೆ. ಅವರು ಕಾರ್ಯಕ್ಷೇತ್ರದಲ್ಲೂ ಒಳ್ಳೆ ತುಂಬ ಒಂದು ಏನು 70% ಅಂತ ಹೇಳಲ್ಲ, ಒಂದು 60% ಅಂತೂ ಒಳ್ಳೆ ರಿಸಲ್ಟ್ಸ್ ಅಂತೂ ಪಡಿತಾರೆ. ಇನ್ನು ರೈತರಿಗೂ ಇದು ಒಳ್ಳೆ ಸಮಯ. ಅವರು ಏನು ಬೆಳೆ ಹಾಕಿರ್ತಾರೋ ಅದಕ್ಕೆ ಬೆಲೆನೂ ಬರುತ್ತೆ, ಜನನೂ ಖರೀದಿ ಮಾಡ್ತಾರೆ. ಒಳ್ಳೆ ಅಂದರೆ ಹೈಯರ್ ಲೆವೆಲ್ ಏನು ಹೊಸ ಕ್ರಾಪ್ ಕೂಡ ಕಂಡುಹಿಡಿತಾರೆ. ಈ ಸರಿ ಹೊಸದಾಗಿರುವಂಥ ಹಣ್ಣುಗಳಾಗಿರ್ಬೋದು, ಏನೇನೋ ಬರ್ತಾ ಇರುತ್ತೆ. ಈ ರಾಶಿಯವರೇ ಅದನ್ನ ಆದಷ್ಟು ಬೆಳೆಸೋದಕ್ಕೆ ಟ್ರೈ ಮಾಡ್ತಾರೆ. ಸೊ ಅದರಿಂದ ಅವರೂ ಒಳ್ಳೆಯ ರಿಸಲ್ಟಲ್ಲೇ ಇರ್ತಾರೆ. ಇನ್ನು ನೆಕ್ಸ್ಟ್ ಸಿನಿಮಾ ಮತ್ತು ಮಾಧ್ಯಮದವ್ರಿಗೂ ಕಷ್ಟದಿಂದನೇ ಫಲಿತ. ಸೊ ಆದಷ್ಟು ಅವರು ಕಷ್ಟಪಡೋದಕ್ಕೆ ರೆಡಿಯಾಗಿದ್ದರೆ ಒಳ್ಳೆಯದು. ಈ ರಾಶಿಯವರು ಸಾಲ ಮಾಡ್ಕೊಳಕ್ಕೆ ಹೋಗಬಾರ್ದು ಈ ವರ್ಷದಲ್ಲಿ. ಅದನ್ನ ತೀರ್ಸೋದು ತುಂಬ ಕಷ್ಟ ಆಗುತ್ತೆ, ತುಂಬ ಲೇಟ್ ಆಗುತ್ತೆ, ಪ್ರೊಲಾಂಗ್ ಆಗುತ್ತೆ. ಇನ್ನು ವಿದ್ಯಾರ್ಥಿಗಳಿಗೆ ಬಂದಾಗ 50-50 ರಿಸಲ್ಟ್ಸು. ಅವ್ರ ಶ್ರಮ ಇರುತ್ತೆ, ಓದೋರು ಆಗಿರ್ತಾರೆ, ಬಟ್ ರಿಸಲ್ಟ್ ಅವ್ರು ಎಕ್ಸ್ಪೆಕ್ಟ್ ಮಾಡಿದಷ್ಟು ಸಿಗೋದಿಲ್ಲ. ನನಗೆ 80 ಬರಬೇಕಾಗಿತ್ತು, 90 ಬರಬೇಕಾಗಿತ್ತು, ಬಟ್ ಅದು ಏನೋ ಬರುತ್ತೆ, ಅವ್ರು ಎಕ್ಸ್ಪೆಕ್ಟ್ ಮಾಡೋದೊಂದು ಸಿಗೋದಿಲ್ಲ. ಅದರಿಂದ ಅದಕ್ಕೇನು ಬೇಕು ಅಂತಂದರೆ ಅವರು ಆದಷ್ಟು ಓದಬೇಕಾದ್ರೆ ಆಗಲಿ ಪ್ರಾಕ್ಟೀಸ್ ಜಾಸ್ತಿ ಮಾಡಿದಷ್ಟು ಸ್ವಲ್ಪ ಫಲಿತ ಜಾಸ್ತಿ ಬರುತ್ತೆ. ಅವ್ರು ಇಲ್ಲೂ ಅಷ್ಟೇ, ಅವ್ರು ಪ್ರಯತ್ನ ಪಟ್ಟರು ಎಕ್ಸ್ಪೆಕ್ಟ್ ಮಾಡಿದಷ್ಟು ಬರಲ್ಲ, ಬಟ್ ಪ್ರಯತ್ನ ಮಾಡಿದಷ್ಟು ಒಳ್ಳೆಯದು. ಮನೆ ಖರೀದಿ ಅಥವಾ ಸೈಟ್ ಪರ್ಚೇಸ್ ಮಾಡೋವಂಥದ್ದು ಈ ಥರದ್ದೆಲ್ಲ ಮಾಡೋಕ್ಕೆ ಹೋಗಿದಾಗ ಡಾಕ್ಯುಮೆಂಟೇಷನ್ಸ್ ತುಂಬ ಹುಷಾರಾಗಿ ನೋಡ್ಕೋಬೇಕಾಗತ್ತೆ. ತುಂಬ ನಂಬೋಕ್ಕೆ ಹೋಗ್ತಾರೆ, ಆದರೆ ನಮ್ಮದವರೇ ಇವರಿಗೆ ಮೋಸ ಮಾಡ್ತಾರೆ. ಆ ಥರ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ. ಮಾರ್ಕೆಟಿಂಗ್ ಫೀಲ್ಡಲ್ಲಿ ಯಾರಾದರೂ ವರ್ಕ್ ಮಾಡ್ತಿದ್ರೆ ಅಂಥವರು ಒಂದು ಸ್ವಲ್ಪ ಕ್ಲೈಂಟ್ನ ಹ್ಯಾಂಡಲ್ ಮಾಡೋದನ್ನ ಕಲಿತು ಮಾಡಿದ್ರೆ ಒಳ್ಳೆಯದು. ನನಗೆ ಅನುಭವ ಇದೆಯಲ್ಲ ಅಂತ, ಅಥವಾ ಕ್ಲೈಂಟ್ನ ಅನಲೈಸ್ ಮಾಡಿ ಅವ್ರನ್ನ ಮಾತಾಡ್ಸಿದ್ರೆ ಒಳ್ಳೆಯದು. ಯಾಕಂದರೆ ಇವ್ರ ಎಕ್ಸ್ಪೆಕ್ಟೇಷನ್ ಥರ ಇರಲ್ಲ ಈಗ ಈ ಒಂದು ಸಂದರ್ಭಗಳಲ್ಲಿ. ಸೊ ಒಂದು ಸ್ವಲ್ಪ ಯೋಚನೆ ಮಾಡಿ ಮಾತಾಡಿದ್ರೆ ಒಳ್ಳೆಯದಾಗುತ್ತೆ. ಬರಹಗಾರರು ಯಾರು ಇದ್ದರೆ ಅಥವಾ ರೈಟರ್ಸ್ ಯಾರೋ ಇದ್ದರೆ ಈ ರಾಶಿಯವರು ಈ ಸರಿ ಒಂದು ಸ್ವಲ್ಪ ಪಾಸಿಟಿವ್ ರಿಸಲ್ಟ್ ಅಂತೂ ನೋಡ್ತಾರೆ. ಹೊಸ ಬುಕ್ಗಳು ಬರೆಯೋದಾಗಲಿ ಇಂಥದ್ದೆಲ್ಲ ಕಾಣ್ತಾ ಇದೆ. ಎಸ್ಪೆಷಲಿ ಸಿನಿಮಾ ರಿಲೇಟೆಡ್ ಹೊಸ ಡೈರೆಕ್ಟರ್ಸ್ ಬರೋ ಚಾನ್ಸಸ್ ಜಾಸ್ತಿ ಕಾಣಿಸ್ತಿದೆ ಈ ರಾಶಿಯವರಿದ್ದರೆ. ಮತ್ತು ಇದೇ ರಾಶಿಯವ್ರಿಗೆ ಒಂದು ಸ್ವಲ್ಪ ಇವರು ಆದಷ್ಟು ಫೋಕಸ್ಡ್ ಆಗಿದ್ದರೆ ಒಳ್ಳೆಯದು. ಕಾನ್ಸಂಟ್ರೇಟ್ ಮಾಡಿದಷ್ಟು ಒಳ್ಳೆಯದು, ಫೋಕಸ್ಡ್ ಆಗಿದ್ರೂ ಒಳ್ಳೆಯದು. ಯಾವುದೇ ಕಾರ್ಯ ಮಾಡಬೇಕಾದ್ರೆ ಇವ್ರ ಕಡೆಯಿಂದ ತಪ್ಪುಗಳು ಜಾಸ್ತಿ ಆಗ್ತಾ ಕಾಣಿಸುತ್ತೆ ಕೆಲಸದಲ್ಲಿ. ಇವ್ರು ಹೆಂಗಿರ್ತಾರೆ ಅಂತಂದರೆ ಒಂದು ತಪ್ಪು ಮಾಡಿರಲ್ಲ ಅಂತ ದಿಢೀರಂತ ಒಂದು ತಪ್ಪು ಕಾಣ್ಕೊಂಡ್ಬಿಡುತ್ತೆ. ಅದನ್ನೇ ಇವ್ರನ್ನ ಕೊರ್ಕೊಂಡು ಇನ್ನು ನನ್ನ ಲೈಫ್ ಇಷ್ಟೇನೇನೋ ಅಂತ ಸ್ಟಾರ್ಟ್ ಮಾಡ್ಕೊತಾರೆ. ಇವ್ರು ಏನಂದರೆ ತುಂಬ ಎಮೋಷ್ನಲಿ ಡಿಸ್ಟರ್ಬ್ ಆಗುವಂಥ ಸಂದರ್ಭಗಳು ಜಾಸ್ತಿ ಕಾಣಿಸ್ತಾ ಇರೋವಂಥದ್ದು. ಹಾಗೆ ಖರ್ಚು ಕೂಡ ಹಾಗೆ ಇರುತ್ತೆ. ಹೇಳ್ದಂಗೆ ಖರ್ಚು ಕೂಡ ಜಾಸ್ತಿ ಇರುತ್ತೆ. ಪ್ಲ್ಯಾನ್ಡಾಗಿ ಹೋಗಬೇಕಾಗತ್ತೆ. ಯಾಕಂದರೆ ಇವ್ರಿಗೆ ಪ್ಲ್ಯಾನಿಂಗೇ ತುಂಬ ಕಡಿಮೆ. ಇವ್ರು ಜನಗಳು ನಂಬೋದು ಜಾಸ್ತಿ. ಆದ್ದರಿಂದ ಅದನ್ನ ಕಡಿಮೆ ಮಾಡಿಕೊಂಡಷ್ಟು ಅಥವಾ ಇವ್ರು ಯೋಚನೆ ಮಾಡೋದು ಸ್ಟಾರ್ಟ್ ಮಾಡಬೇಕು. ಇನ್ನು ಇದೇ ರಾಶಿಯವರು ಸ್ಪಿರಿಚುವಲ್ ಗುರುಸ್ ಬಗ್ಗೆ ಹೇಳಿದೆ. ಬಟ್ ಅದನ್ನು ಅವ್ರು ಇನ್ನೂ ಜಾಸ್ತಿ ಹೇಳಬೇಕು ಅಂತಂದರೆ ಇವರು ಈ ರಾಶಿಯ ಸ್ಪಿರಿಚುವಲ್ ಗುರುಸ್ ಯಾರ್ಯಾರು ಇರ್ತಾರೋ ಒಳ್ಳೆ ಹೈಯರ್ ಲೆವೆಲ್ಗಂತೂ ಹೋಗ್ತಾರೆ ಈ ವರ್ಷದಲ್ಲಿ.
ಒಂದು ಟ್ರಾನ್ಸ್ಫಾರ್ಮೇಷನ್ ಅಂತೂ ಬರುತ್ತೆ. ಮುಂಚೆ ಕಂಪೇರ್ ಮಾಡೋದಕ್ಕಿಂತ ಈ ವರ್ಷಗಳಲ್ಲಿ ತುಂಬ ಒಳ್ಳೆ ವಿಷಯಗಳನ್ನ ಕಲಿಯೋದಾಗಲಿ ಅವರ ಸಾಧನೆಯಲ್ಲಿ ಮುಂದುವರಿತಾರೆ. ಓವರಾಲ್ ಎಲ್ಲ ಏರಿಯಾಗಳು ಅಥವಾ ಎಲ್ಲ ವಿಷಯಗಳನ್ನು ಕನ್ಸಿಡರ್ ಮಾಡಿದ್ಮೇಲೆ ಈ ರಾಶಿಯವರು ಈ ವರ್ಷದಲ್ಲಿ ಒಂದು 60% ಅಂತೂ ಶುಭ ಫಲಿತಗಳನ್ನ ಬಯಸ್ಬೋದು ವಿತ್ ಹಾರ್ಡ್ ವರ್ಕ್. ಓಕೆ, ಇನ್ನೇನು ಅಡಚಣೆಗಳಿವೆ, ಅದರಿಂದ ಮುಕ್ತಿ ಪಡ್ಕೊಳ್ಳೋದಕ್ಕೆ ಏನಾದ್ರು ಪರಿಹಾರ ಇದೆಯಾ ಗುರುಜಿ? ಈ ರಾಶಿಯವರು ಮುಖ್ಯವಾಗಿ ಗಣಪತಿ ಆರಾಧನೆ ಮಾಡೋದು, ದುರ್ಗಾದೇವಿ ಆರಾಧನೆ ಮಾಡೋದು ಮತ್ತು ಸುಬ್ರಹ್ಮಣ್ಯನ ಆರಾಧನೆ, ಯಾವ್ದಾದ್ರು ಅವ್ರ ಇಷ್ಟ ದೇವತೆ, ಈ ಮೂರಲ್ಲಿ ಯಾವುದಾದ್ರೂ ಆಗಲಿ ಅವರು ಈ ವರ್ಷ ಪೂರ್ತಿ ಆರಾಧನೆ ಮಾಡಿದ್ರೆ ಒಂದು ಸ್ವಲ್ಪ ಬೆಳವಣಿಗೆ ಅನ್ನೋದು ಮತ್ತು ಸುಗಮ ಆಗೋ ಅವರ ದಾರಿ ಸುಗಮ ಆಗೋದಂತೂ ಕಾಣಿಸ್ತಿದೆ. ಇದಲ್ಲದೆ ಗುರು ಪ್ರಾರ್ಥನೆ ಮಾಡ್ಕೊಳ್ಳೋದಾಗಲಿ, ಅವ್ರದ್ದೇನೋ ಒಂದು ನಡ್ಕೊಳ್ತಾ ಇರ್ತಾರಲ್ಲ ಆ ಗುರುಗಳನ್ನ ಇನ್ನೂ ಅಧ್ಯಯನ ಮಾಡೋದಾಗಲಿ, ಗುರುಗೆ ಸಂಬಂಧಪಟ್ಟಿದ್ದು ಏನೇ ಕೆಲಸ ಮಾಡಿದ್ರೂ ಇನ್ನು ತುಂಬ ಒಳ್ಳೆಯ ಅಭಿವೃದ್ಧಿ ಅಂತೂ ಆಗತ್ತೆ ಮುಂಬರೋ ವರ್ಷಗಳಲ್ಲಿ. ಈ ವರ್ಷದಲ್ಲಿ ಒಂದು ಸ್ವಲ್ಪ ಟೈಮ್ ತಗೊಳುತ್ತೆ, ಸರಿ ಹೋಗುತ್ತೆ. ಮೀನರಾಶಿ ಅದರ ಜೊತೆಗೆ ದ್ವಾದಶ ರಾಶಿಗಳ ಶುಭ ಅಶುಭ ಫಲಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸಿಕೊಟ್ರಿ ಗುರುಜಿ, ಧನ್ಯವಾದಗಳು. ವೀಕ್ಷಕರ, ಇದಾಗಿತ್ತು ಯುಗಾದಿ ವರ್ಷ ಭವಿಷ್ಯ ಕಾರ್ಯಕ್ರಮ. ನೋಡ್ತಾ ಇರಿ ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.